ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜನರಲ್ ಇಂಗ್ಲಿಷ್ ಕ್ಲಾಸ್. ಇವತ್ತಿನ ಕ್ಲಾಸ್ ಬಂದು ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳಿ. ಏನಿದೆ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅಂತ ನೋಡಿದ್ರೆ, ಸಬ್ಜೆಕ್ಟ್ ಮತ್ತೆ ವರ್ಬ್ ನ ಮಧ್ಯೆ ಯಾವ ರೀತಿ ಒಂದು ಪದಗಳನ್ನ ಬಳಸಬೇಕು, ಅಂದ್ರೆ ಸಿಂಗುಲರ್ ಸಬ್ಜೆಕ್ಟ್ ಗಳಿಗೆ ವರ್ಬ್ ಅನ್ನ ಯಾವ ಸಿಂಗುಲರ್ ಬಳಸಬೇಕು, ಪ್ಲೂರಲ್ ಬಳಸಬೇಕು, ಮತ್ತೆ ಪ್ಲೂರಲ್ ಸಬ್ಜೆಕ್ಟ್ ಗೆ ಪ್ಲೂರಲ್ ವರ್ಬ್ ಅಥವಾ ಸಿಂಗುಲರ್ ವರ್ಬ್ ಅಂತ ನೋಡುವಂತದ್ದು. ಎ ಸಿಂಗುಲರ್ ಸಬ್ಜೆಕ್ಟ್ ರಿಕ್ವೈರ್ಸ್ ಅ ಸಿಂಗುಲರ್ ವರ್ಬ್, ಎ ಪ್ಲೂರಲ್ ಸಬ್ಜೆಕ್ಟ್ ರಿಕ್ವೈರ್ಸ್ ಅ ಪ್ಲೂರಲ್ ವರ್ಬ್ ಅಂತ ಹೇಳಿ. ಏನಂತ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಏನಿದೆ ಅಂತ ಅಂದ್ರೆ, ಎ ಸಿಂಗುಲರ್ ಸಬ್ಜೆಕ್ಟ್ ರಿಕ್ವೈರ್ಸ್ ಅ ಸಿಂಗುಲರ್ ವರ್ಬ್ ಅಂದ್ರೆ ಒಂದು ಏಕವಚನದ ನಾಮಪದ ಅಥವಾ ಏನು ಸರ್ವನಾಮ ಪದಗಳಿರ್ತಾವಲ್ಲ, ಒಂದು ಏಕವಚನದ ಸಬ್ಜೆಕ್ಟ್ ಸಿಂಗುಲರ್ ಸಬ್ಜೆಕ್ಟ್ ಯಾವಾಗಲೂ ಸಿಂಗುಲರ್ ವರ್ಬ್ ಅನ್ನೇ ತಗೊಂತದ. ಅಂದ್ರೆ ಸಿಂಗುಲರ್ ಸಬ್ಜೆಕ್ಟ್ ಸಿಂಗುಲರ್ ವರ್ಬ್ ಅನ್ನೇ ತಗೊಂತದ. ಹಾಗೆ ಪ್ಲೂರಲ್ ಸಬ್ಜೆಕ್ಟ್ ರಿಕ್ವೈರ್ಸ್ ಅ ಪ್ಲೂರಲ್ ವರ್ಬ್, ಯಾವಾಗ್ಲೂ ಒಂದು ಪ್ಲೂರಲ್ ಸಬ್ಜೆಕ್ಟ್ ಪ್ಲೂರಲ್ ವರ್ಬ್ ಅನ್ನೇ ಬೇಡುತ್ತೆ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್ಸ್ ನೋಡ್ರಿ, ಇಲ್ಲಿ ಸಿಂಗುಲರ್ ಸಬ್ಜೆಕ್ಟ್ ಮತ್ತೆ ಪ್ಲೂರಲ್ ಸಬ್ಜೆಕ್ಟ್ ಅಂತ ಹೇಳಿ ಒಂದೊಂದಾಗಿ ನೋಡೋಣ. ರಾಮ್ ಈಸ್ ಮೈ ನೈಬರ್ ಅಂತ ಹೇಳಿ. ರಾಮ್ ಈಸ್ ಮೈ ನೈಬರ್, ಇಲ್ಲಿ ರಾಮ್ ಅನ್ನೋದು ಏನಾಗುತ್ತೆ, ರಾಮ್ ಅನ್ನೋದು ಒಬ್ನೇ ಇದ್ದಾನೆ, ರಾಮ್ ಅನ್ನೋದು ಒಬ್ನೇ. ಸೊ ಹಂಗಾಗಿ ಇಲ್ಲಿ ವರ್ಬ್ ಏನಾಗಿದೆ, ಈಸ್ ಅಂತ ತಗೊಂಡಿದೆ. ಈಸ್ ಅಂತ ಅಂದ್ರೆ ಇದು ಒಂದು ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಅಲ್ವಾ, ಹೆಲ್ಪಿಂಗ್ ವರ್ಬ್, ಸಿಂಗುಲರ್ ಹೆಲ್ಪಿಂಗ್ ವರ್ಬ್. ಈ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಗಳಿಗೆ ಉದಾಹರಣೆ ಯಾವಪ್ಪ ಅಂದ್ರೆ ಈಸ್, ವಾಸ್ ಅಂತ ಹೇಳಿ ಬರ್ತವೆ. ಈಸ್, ವಾಸ್ ಅಂತ ಹೇಳಿ ಇವೆಲ್ಲವೂ ಕೂಡ ಸಿಂಗುಲರ್ ವರ್ಬ್ ಆಗಿದೆ. ಇಲ್ಲಿ ರಾಮ್ ಅನ್ನೋದು ಒಬ್ನೇ ಇರೋ ಕಾರಣಕ್ಕೆ ವರ್ಬ್ ಕೂಡ ಇಲ್ಲಿ ಸಿಂಗುಲರ್ ವರ್ಬ್ ಆಗಿದೆ. ಅಂದ್ರೆ ಸಿಂಗುಲರ್ ಸಬ್ಜೆಕ್ಟ್ ಸಿಂಗುಲರ್ ವರ್ಬ್. ಓಕೆ, ಬ್ರೆಡ್ ಅಂಡ್ ಬಟರ್ ಇಸ್ ಹಿಸ್ ಓನ್ಲಿ ಫುಡ್ ಅಂತ ಹೇಳಿ. ಬ್ರೆಡ್ ಅಂಡ್ ಬಟರ್ ಇಸ್ ಹಿಸ್ ಓನ್ಲಿ ಫುಡ್, ಇಲ್ಲಿ ನೀವು ನೋಡ್ಬೋದು ಎರಡು ನಾಮಪದಗಳಿದಾವೆ ಮತ್ತೆ ಯಾಕೆ ಈಸ್ ತಗೊಂಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಇದಕ್ಕೂ ಕೂಡ ಒಂದು ರೂಲ್ಸ್ ಇದೆ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ, ಅದೇನಂತ ಮುಂದೆ ನೋಡೋಣ. ಬಟ್ ಇಲ್ಲಿ ಬ್ರೆಡ್ ಅಂಡ್ ಬಟರ್ ಅನ್ನೋದು ಒಂದು ನುಡಿಗಟ್ಟು ಅಂತ ನಾವು ಕನ್ನಡದಲ್ಲಿ ಕರಿತೀವಲ್ಲ, ಕಾಯಿ ಪಲ್ಯ, ಜೋಡಿ ನುಡಿಗಳಂತ ಏನ್ ನೋಡ್ತೀವಲ್ಲ, ಕಾಯಿ ಪಲ್ಯ ಇರ್ಬೋದು, ಕಸ ಕಡ್ಡಿಗಳಿರ್ಬೋದು, ಅವೆರಡನ್ನ ಕೂಡಿ ಒಂದೇ ಸಾರಿ ನಾವ್ ಹೇಳ್ತೀವಲ್ಲ, ಅಂತವು ಪದಗಳೇನಂದ್ರೆ ಇವು ಸಿಂಗುಲರ್ ನೌನ್ಸ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಸಿಂಗುಲರ್ ಸಬ್ಜೆಕ್ಟ್ ಗಳಂತ. ಇಲ್ಲಿ ಇಂಗ್ಲಿಷ್ ಅಲ್ಲೂ ಸಹ ಆ ತರದೇ ನುಡಿಗಟ್ಟುಗಳು ಅಥವಾ ಜೋಡಿ ನುಡಿಗಳು ಕೂಡ ಇದಾವೆ. ಈ ಬ್ರೆಡ್ ಅಂಡ್ ಬಟರ್ ಅನ್ನೋದು ಇಂಗ್ಲಿಷ್ ಅಲ್ಲಿ ಒಂದು ಜೋಡು ನುಡಿ ಅಂತಾನು ಹೇಳ್ಬೋದು. ಆ ಕಾರಣಕ್ಕೆ ಇಲ್ಲಿ ಈಸ್ ಅನ್ನ ಬಳಸಿದ್ದಾರೆ. ಇದು ಎರಡು ಒಂದೇ ಅನ್ನೋ ಪದ ಬರುತ್ತೆ, ಹಾಗಾಗಿ ಇಲ್ಲಿ ಸಿಂಗುಲರ್ ವರ್ಬ್, ಸಿಂಗುಲರ್ ಸಬ್ಜೆಕ್ಟ್ ಸಿಂಗುಲರ್ ವರ್ಬ್. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್, ಇದು ಕೂಡ ಅಂತದ್ದೇ. ಟೈಮ್ ಅಂಡ್ ಟೈಡ್ ಅನ್ನೋದು ಕೂಡ ಒಂದು ಎರಡು ಒಂದೇ ಪದವನ್ನ ಹೇಳುವಂತದ್ದು. ಸಮಯ ಮತ್ತು ಅಲೆಗಳು ಯಾರಿಗೂ ಕಾಯೋದಿಲ್ಲ ಅಂತ ಹೇಳುವಂತದ್ದು. ಇಲ್ಲಿ ವೇಟ್ಸ್ ಅಂತಂದ್ರೆ, ಇಲ್ಲಿ ವೇಟ್ಸ್ ಬಂದ್ರೆ ಇದು ಹೇಗೆ, ಇದು ಏಕವಚನನೇ ಬಂದ, ಇದು ಸಿಂಗುಲರ್ ಬಂದತ್ತೋ ಪ್ಲೂರಲ್ ಬಂದತ್ತೋ ಹೆಂಗಪ್ಪ ಅಂತ ಗೊತ್ತಾದ್ರೆ ಅದೇ ನೋಡಿ ಫ್ರೆಂಡ್ಸ್. ನೌನ್ ಜೊತೆಗೆ ಎಸ್ ಸೇರಿದ್ರೆ ಏನಾಗುತ್ತೆ, ಪ್ಲೂರಲ್ ಆಗುತ್ತೆ. ನೌನ್ ಜೊತೆಗೆ ಎಸ್ ಸೇರಿದ್ರೆ ಪ್ಲೂರಲ್ ಆಗುತ್ತೆ. ಅದೇ ವರ್ಬ್ ಜೊತೆ ಎಸ್ ಸೇರಿದ್ರೆ ಏನಾಗುತ್ತೆ ಅಂದ್ರೆ ಸಿಂಗುಲರ್ ಆಗುತ್ತೆ. ಇಲ್ಲಿ ಈಗ ಇದು ಸಿಂಗುಲರ್ ವರ್ಬ್ ಇದೆ, ಯಾಕಂದ್ರೆ ಟೈಮ್ ಅಂಡ್ ಟೈಡ್ ಅನ್ನೋದು ಒಂದು ಜೋಡು ನುಡಿ ಅಂತ ಹೇಳಿದ್ನಲ್ಲ ಇಂಗ್ಲಿಷ್ ಅಲ್ಲಿ, ಅದೇ ತರ ಟೈಮ್ ಅಂಡ್ ಟೈಡ್ ಅಂದ್ರೆ ಒಂದೇ ತತ್ವವನ್ನು ಹೇಳ್ತಿದಾವೆ. ವೇಟ್ಸ್ ಫಾರ್ ನನ್, ಇಲ್ಲಿ ಸಿಂಗುಲರ್ ಅನ್ನೇ ತಗೊಂಡಿದ್ದಾರೆ. ಇದು ಕೂಡ ಸಿಂಗುಲರ್ ಸಬ್ಜೆಕ್ಟ್, ಇಲ್ಲಿ ಸಿಂಗುಲರ್ ವರ್ಬ್ ವೇಟ್ಸ್. ವರ್ಬ್ ಜೊತೆಗೆ ಎಸ್ ಸೇರಿದ್ರೆ ಏನಾಗುತ್ತೆ, ಸಿಂಗುಲರ್ ನೌನ್ ಆಗುತ್ತೆ. ಅದೇ ನೌನ್ ಜೊತೆಗೆ ಎಸ್ ಸೇರಿದ್ರೆ ಪ್ಲೂರಲ್ ಆಗುತ್ತೆ. ದ ಪೋಯೆಟ್ ಅಂಡ್ ಪ್ಯಾಟ್ರಿಯೋಟ್ ಈಸ್ ಡೆಡ್, ದ ಪೋಯೆಟ್ ಅಂಡ್ ಪ್ಯಾಟ್ರಿಯೋಟ್ ಈಸ್ ಡೆಡ್, ಇದು ಕೂಡ ಒಂದೇ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತದ್ದು. ಯಾಕೆ ಅಂತೇಳಿ ಮುಂದೆ ಹೇಳ್ತೀನಿ ನಿಮಗೆ. ಇಲ್ಲಿ ಕೂಡ ಪೋಯೆಟ್ ಮತ್ತೆ ಪ್ಯಾಟ್ರಿಯೋಟ್, ಒಬ್ಬ ಕವಿ ಮತ್ತೆ ಪ್ಯಾಟ್ರಿಯೋಟ್ ಅಂದ್ರೆ ದೇಶಭಕ್ತ ಸತ್ತ ಅಂತ ಹೇಳುವಂತದ್ದು. ಅಂದ್ರೆ ಇವರಿಬ್ಬರು ಒಬ್ಬರೇ ವ್ಯಕ್ತಿ ಆಗಿರೋ ಕಾರಣಕ್ಕೆ ಇಲ್ಲಿ ಏನ್ ಮಾಡಿದ್ರೆ ಈಸ್ ಅನ್ನ ಬಳಸಿದಾರೆ. ಅಂದ್ರೆ ಸಿಂಗುಲರ್ ಸಬ್ಜೆಕ್ಟ್, ಇದು ಸಿಂಗುಲರ್ ವರ್ಬ್ ಸಿಂಗುಲರ್ ಸಬ್ಜೆಕ್ಟ್. ದ ಜುರಿ ಅಗ್ರೀಸ್ ಆನ್ ದಿಸ್ ಇಶ್ಯೂ ಅಂತೇಳಿ. ದ ಜುರಿ ಅಗ್ರೀಸ್ ಆನ್ ದಿಸ್ ಇಶ್ಯೂ, ಇಲ್ಲಿ ಜುರಿ ಅನ್ನೋದು ಏನಂದ್ರೆ ನಮಗೆ ಗೊತ್ತು, ಇದೊಂದು ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ಗಳಲ್ಲಿ ನಾವು ನೋಡಿದ್ವಿ ಸಮುದಾಯವನ್ನು ಪ್ರತಿನಿಧಿಸುವಂತಹ ಪದಗಳು ಅಂತಂತೇಳಿ. ಸಮುದಾಯ ಪದ ಅಂತಂದ್ರೆ ಬಹಳ ಇರುತ್ತೆ ನೋಡಕ್ಕೆ, ಬಟ್ ಇದನ್ನ ನಾವೇನಂತ ತಗೋಬೇಕು, ಸಿಂಗುಲರ್ ಆಗಿ ಬಳಸಬೇಕು. ಈ ಪದಗಳ ಇಂಥ ಪದಗಳ ಮುಂದೆ ನಾವೇನ್ ಮಾಡ್ಬೇಕು, ವರ್ಬನ್ನ ಯಾವಾಗಲೂ ಸಿಂಗುಲರ್ ಆಗಿ ಬಳಸಬೇಕು. ಇಲ್ಲಿ ಅಗ್ರೀಸ್ ಅಂತ ಅನ್ನೋದು ಇಲ್ಲಿ ಕೂಡ ಏನಾದ್ರೆ ವರ್ಬ್ ಸಿಂಗುಲರೇ ಆಗಿದೆ. ಹೇಳಿದ್ನಲ್ಲ, ವರ್ಬ್ ಪ್ಲಸ್ ಎಸ್ ಸೇರಿದ್ರೆ ಅದು ಸಿಂಗುಲರ್ ವರ್ಬ್ ಅಂತೇಳಿ. ದಿಸ್ ಇಶ್ಯೂ. ನೆಕ್ಸ್ಟ್ ಬಂದು ಪ್ಲೂರಲ್ ಸಬ್ಜೆಕ್ಟ್ ನೋಡೋಣ. ನಿಶಾನ್ ಅಂಡ್ ನೀತು ಆರ್ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಪ್ಲೂರಲ್ ಸಬ್ಜೆಕ್ಟ್ ಯಾವಾಗ್ಲೂ ಪ್ಲೂರಲ್ ವರ್ಬ್ ಅನ್ನೇ ತಗೊಳುತ್ತೆ. ಇಲ್ಲಿ ನೋಡಿ ಪ್ಲೂರಲ್ ಸಬ್ಜೆಕ್ಟ್ ನಿಶಾನು ಇದ್ದಾನೆ ಮತ್ತೆ ನೀತು ಇದ್ದಾರೆ. ನಿಶಾನ್ ಮತ್ತೆ ನೀತುವನ್ನ ಈ ಆ್ಯಂಡ್ ಅನ್ನೋ ಪದ ಜೋಡಿಸ್ತಿದೆ. ಈ ಅಂದ್ರೆ ಇಲ್ಲಿ ಇಬ್ರು ಕೂಡಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ನಿಶಾನ್ ಮತ್ತೆ ನೀತು ಆರ್ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಅವ್ರಿಬ್ರು ಬಗ್ಗೆ ಹೇಳ್ತಿದ್ದಾರೆ. ಒಂದು ಬಹುವಚನವನ್ನ ಪ್ಲೂರಲ್ ವರ್ಬ್ ಅನ್ನ ಬಳಸಿದ್ದಾರೆ. ಪ್ಲೂರಲ್ ಒಬ್ರಿಗಿಂತ ಇಬ್ರು ಜಾಸ್ತಿ ಇದ್ದಾರೆ, ಒಬ್ರಿಗಿಂತ ಹೆಚ್ಚು ಜನ ಇದ್ದಾರೆ, ಅದಕ್ಕೆ ಇದು ಪ್ಲೂರಲ್ ಸಬ್ಜೆಕ್ಟ್ ಗಳಿದಾವೆ. ಹಾಗೆ ಪ್ಲೂರಲ್ ವರ್ಬ್ ಇದೆ. ದೇ ಆರ್ ವರ್ಕಿಂಗ್ ಹಾರ್ಡ್, ದೇ ಆರ್ ವರ್ಕಿಂಗ್ ಹಾರ್ಡ್. ಇಲ್ಲಿ ದೇ ಅನ್ನೋ ಪದ ನಿಮಗೆ ಗೊತ್ತು, ಅವರು ಅಂದ್ರೆ ಒಂದು ಪ್ಲೂರಲ್ ಪದ ಅಂತೇಳಿ, ಪ್ಲೂರಲ್ ಸಬ್ಜೆಕ್ಟ್. ಸೊ ಈ ಸಬ್ಜೆಕ್ಟ್ ಪ್ಲೂರಲ್ ಆಗಿದೆ, ವರ್ಬ್ ಕೂಡ ಪ್ಲೂರಲ್ ಆಗಿದೆ. ಪ್ಲೂರಲ್ ವರ್ಬ್ ಗಳಿಗೆ ಉದಾಹರಣೆ ಅಂದ್ರೆ ಆರ್ ವರ್ ಅಂತೇಳಿ ನೋಡಿದೀವಿ. ಹಾಗೆ ಪೀಪಲ್ ಆರ್ ರೈಸಿಂಗ್ ಸ್ಲೋಗನ್ಸ್ ಅಂತೇಳಿ. ಈ ಪೀಪಲ್ ಅನ್ನೋದು ಕೂಡ ಏನು, ಬಹಳಷ್ಟು ಜನ ಅಂತ ಹೇಳುವಂಥದ್ದು. ಅದಕ್ಕೆ ಇಂಥ ಪದಗಳಿಗೆ ನಾವೇನ್ ಬಳಸ್ತೀವಿ, ಆರ್ ಅನ್ನ ಬಳಸ್ತೀವಿ ಪ್ಲೂರಲ್. ಈ ಪ್ಲೂರಲ್ ಸಬ್ಜೆಕ್ಟ್ಗೆ ಪ್ಲೂರಲ್ ವರ್ಬ್ ಅನ್ನೇ ಬಳಸಬೇಕು. ಮೆನಿ ಬಾಯ್ಸ್ ವರ್ ಮೇಕಿಂಗ್ ಎ ನಾಯ್ಸ್, ಮೆನಿ ಬಾಯ್ಸ್ ವರ್ ಮೇಕಿಂಗ್ ಎ ನಾಯ್ಸ್ ಅಂದ್ರೆ ಇಲ್ಲಿ ಬಹಳ ಹುಡುಗರು ಶಬ್ದವನ್ನು ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಪ್ಲೂರಲ್ ವರ್ಬ್ ಅಂತೇಳಿ. ಯು ಆರ್ ಗುಡ್ ಅಟ್ ಮ್ಯಾಥ್ಸ್, ಯು ಆರ್ ಗುಡ್ ಅಟ್ ಮ್ಯಾಥ್ಸ್. ಯು ಅನ್ನೋದು ಯಾವಾಗ್ಲೂ ಏನಂತಂದ್ರೆ ಆರ್ ಪದವನ್ನೇ ಅಂದ್ರೆ ಪ್ಲೂರಲ್ ಪದಗಳನ್ನೇ ತಗೊಳ್ತದ. ಯು ಅನ್ನೋದು ಯಾವಾಗ್ಲೂ ಪ್ಲೂರಲ್ ವರ್ಬ್ ಗಳನ್ನೇ ತಗೊಳ್ತದ. ನೆಕ್ಸ್ಟ್, ದೇರ್ ಆರ್ ಸರ್ಟನ್ ರೂಲ್ಸ್ ಇನ್ ವಿಚ್ ಮಸ್ಟ್ ಬಿ ಕೆಪ್ಟ್ ಇನ್ ಮೈಂಡ್ ಅಂದ್ರೆ ನೆನಪಿಡಲೇಬೇಕಾದ ಕೆಲವು ನಿಯಮಗಳಿದಾವೆ. ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಕೆಲವು ನಿಯಮಗಳಿದಾವೆ, ಅವನ್ನ ನಾವು ನೆನ್ಪಿಟ್ಕೋಬೇಕು. ಇವನ್ನ
ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಕೇಳ್ಬೋದು, ಎರರ್ ಅಂಡ್ ಐಡೆಂಟಿಫಿಕೇಶನ್ ಅಲ್ಲೂ ಕೂಡ ಕೇಳ್ಬೋದು. ಒಂದೊಂದೇ ರೂಲ್ಸ್ ಅನ್ನ ನೋಡೋಣ. ಏನ್ ಈ ರೂಲ್ಸ್ ಅಂತಂದಾಗ, ಇಫ್ ಟೂ ಆರ್ ಮೋರ್ ಸಿಂಗುಲರ್ ಸಬ್ಜೆಕ್ಟ್ಸ್ ಆರ್ ಜಾಯಿನ್ಡ್ ಬೈ ಅಂಡ್ ದೇ ಆರ್ಡಿನರ್ಲಿ ಟೇಕ್ ಎ ಪ್ಲೂರಲ್ ವರ್ಬ್ ಅಂತೇಳಿ. ಅಂದ್ರೆ ಇಲ್ಲಿ 2 ಅಥವಾ ಹೆಚ್ಚು ಏಕವಚನದ ನಾಮಪದಗಳು ಅಂಡ್ ಎನ್ನುವ ಪದದಿಂದ ಜೋಡಿಸಲ್ಪಟ್ಟ ವಾಕ್ಯದಲ್ಲಿ ಆಗ ವಾಕ್ಯ ಏನಾಗುತ್ತೆ, ಪ್ಲೂರಲ್ ವರ್ಬ್ ಅನ್ನೇ ತೆಗೆದುಕೊಳ್ತದೆ. ಅಂದ್ರೆ ಇಲ್ಲಿ ಏನಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಸಿಂಗುಲರ್ ಸಬ್ಜೆಕ್ಟ್ಗಳು 2 ಅಥವಾ 2ಕ್ಕಿಂತ ಹೆಚ್ಚು ಸಿಂಗುಲರ್ ಸಬ್ಜೆಕ್ಟ್ಗಳು ಈ ಅಂಡ್ ಅನ್ನೋ ಪದದಿಂದ ಸೇರಿದಾಗ, ಜೋಡಿಸಲ್ಪಟ್ಟಾಗ ಆ ವಾಕ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಅವು ಕಾಮನ್ ಆಗಿ ಯಾವ ವರ್ಬ್ ಅನ್ನ ತಗಂತವೆ ಅಂತಂದ್ರೆ ಈ ಆಂಡ್ ಪದದಿಂದ 2 ಏಕವಚನದ ಸಬ್ಜೆಕ್ಟ್ಗಳು ಅಂದ್ರೆ ಸಿಂಗುಲರ್ ಸಬ್ಜೆಕ್ಟ್ಗಳು ಆಂಡ್ ಅನ್ನೋ ಪದದಿಂದ ಸೇರಿದಾಗ ಅಲ್ಲಿ ಹೆಲ್ಪಿಂಗ್ ವರ್ಬ್ ಏನಾಗಿರುತ್ತೆ, ಅವಾಗ ಪ್ಲೂರಲ್ ವರ್ಬ್ ಅನ್ನೇ ನಾವು ಬಳಸಬೇಕು ಅಂತ ಹೇಳೋದು. ಅಂದ್ರೆ 2 ಅಥವಾ ಹೆಚ್ಚು ಏಕವಚನದ ನಾಮಪದಗಳು ಆಂಡ್ ಎನ್ನುವ ಪದದಿಂದ ಜೋಡಿಸಲ್ಪಟ್ಟ ವಾಕ್ಯದಲ್ಲಿ ಆಗ ಪ್ಲೂರಲ್ ವರ್ಬ್ ಅನ್ನೇ ತೆಗೆದುಕೊಳ್ಳುತ್ತದೆ ಆ ವಾಕ್ಯ. ಫಾರ್ ಎಕ್ಸಾಂಪಲ್ ಹೆಂಗಂತ ನೋಡಿ, ಮಿಶಾಲಿ ಅಂಡ್ ತೇಜಲ್ ಆರ್ ಫ್ರೆಂಡ್ಸ್. ನಾವು ನೋಡಿದ್ವಲ್ಲ, ಪ್ಲೂರಲ್ ಸಬ್ಜೆಕ್ಟ್ ಯಾವಾಗಲೂ ಪ್ಲೂರಲ್ ವರ್ಬ್ ಅನ್ನೇ ಬಯಸ್ತವೆ ಅಂತ ಹೇಳಿ. ಇಲ್ಲಿ ನೋಡಿ, ಮಿಶಾಲಿ ಮತ್ತೆ ತೇಜಲ್ ಇವರಿಬ್ಬರನ್ನ ಜೋಡಿಸ್ತಿರೋದು ಯಾವುದು, ಆಂಡ್ ಅನ್ನೋ ಪದ. ಮಿಶಾಲಿ ಮತ್ತೆ ತೇಜಲ್ ಅನ್ನ ಆಂಡ್ ಅನ್ನೋ ಪದ ಸೇರಿಸ್ತಿದೆ. ಆರ್ ಫ್ರೆಂಡ್ಸ್, ಅವರಿಬ್ರು ಸ್ನೇಹಿತರು. ಮಿಶಾಲಿ ಮತ್ತೆ ತೇಜಲ್ ಇಬ್ರು ಸ್ನೇಹಿತರು. ಅಂದ್ರೆ ಇಲ್ಲಿ ನಾವು ಯಾವ ವರ್ಬನ್ನ ಹಾಕ್ಬೇಕು, ಪ್ಲೂರಲ್ ವರ್ಬನ್ನೇ ಹಾಕ್ಬೇಕು. ಯಾಕಂದ್ರೆ ಇಬ್ರು ಇದಾರೆ, ಇಲ್ಲಿ ಒಬ್ಬರೇ ಇಲ್ಲ. ಮಿಶಾಲಿ ಮತ್ತು ತೇಜಲ್, ಈ ಮತ್ತು ಅನ್ನೋದು ಇವರಿಬ್ಬರ ನಡುವೆ ಒಂದು ಜೋಡಿ ಮಾಡುವಂತ ಪದ, ಸೊ ಸೇರಿಸುವಂತ ಪದ, ಇವರಿಬ್ಬರನ್ನ ಸೇರಿಸುವಂತ ಪದ. ಆ ಕಾರಣಕ್ಕೆ ಇಬ್ಬರಿದ್ದಾರೆ ಅನ್ನೋ ಕಾರಣಕ್ಕೆ ನಾವೇನ್ ಬಳಸಬೇಕು, ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ನೆಕ್ಸ್ಟ್ ಉದಾಹರಣೆ, ಜೀವನ್ ಅಂಡ್ ಸುಚಿತ್ರಾ ಆರ್ ಗುಡ್ ಚಿಲ್ಡ್ರನ್. ಇಲ್ಲಿ ಕೂಡ ಸೇಮ್, ಜೀವನ್ ಮತ್ತೆ ಸುಚಿತ್ರಾ ಇಬ್ಬರಿದ್ದಾರೆ. ಜೀವನ್ ಮತ್ತೆ ಸುಚಿತ್ರಾನ ಜೋಡಿಸುವಂತ ಪದ ಆಂಡ್ ಇದೆ. ಸೊ ಈ ತರ ಆಂಡ್ ಬಂದಾಗ ಜೀವನ್ ಮತ್ತೆ ಸುಚಿತ್ರಾ ಹಿಂಗ 2 ಪದಗಳನ್ನ, ಸಿಂಗುಲರ್ ಸಬ್ಜೆಕ್ಟ್ ಗಳನ್ನ ಆಂಡ್ ಪದ ಸೇರಿಸಿದಾಗ ನಾವಲ್ಲಿ ಯಾವ ವರ್ಬ್ ಅನ್ನ ತಗೋಬೇಕು, ಪ್ಲೂರಲ್ ವರ್ಬ್ ಅನ್ನ ತಗೋಬೇಕು. ಅದಕ್ಕೆ ಇಲ್ಲಿ ಆರ್ ಅನ್ನೋದು ಒಂದು ಪ್ಲೂರಲ್ ವರ್ಬ್ ಆರ್ ಅನ್ನ ತಗೊಂಡಿದೆ. ನೆಕ್ಸ್ಟ್ ರೂಲ್ಸ್ ಬಂದು, when 2 subjects are joined by and but they express one idea, the verb is singular. ಇಲ್ಲೂ ಕೂಡ and ಅನ್ನೋ ಪದ 2 ಸಬ್ಜೆಕ್ಟ್ ಗಳನ್ನ ಜೋಡಿಸುತ್ತೆ. ಆದ್ರೆ ಆ 2 ಪದಗಳೇನಾಗುತ್ತೆ, ಒಂದೇ ತತ್ವವನ್ನ ಹೇಳ್ತಾ ಇದ್ರೆ, ಒಂದೇ ತತ್ವದ ಮೇಲೆ ಇದ್ರೆ ಅವಾಗ ಏನಾಗುತ್ತೆ, ವರ್ಬ್ ಸಿಂಗುಲರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 2 ನಾಮಪದಗಳು ಒಂದೇ ತತ್ವ, ವಿಚಾರ, ಲಹರಿ ಅಥವಾ ಆಲೋಚನೆಗೆ ಸಂಬಂಧಿಸಿದ್ದರೆ ಆಗ ವರ್ಬ್ ಏನಾಗುತ್ತೆ, ಸಿಂಗುಲರ್ ಆಗಿರುತ್ತದೆ. ಅಂದ್ರೆ 2 ಸಬ್ಜೆಕ್ಟ್ಗಳು ಒಂದೇ ಐಡಿಯಾದ ಬಗ್ಗೆ ಮಾತಾಡ್ತಿದ್ರೆ, ಒಂದೇ ತತ್ವದ ಬಗ್ಗೆ ಮಾತಾಡ್ತಿದ್ರೆ ಆಗ ವರ್ಬು ಕ್ಯಾಸುವಲ್ ಆಗಿ ಸಿಂಗುಲರ್ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಬ್ರೆಡ್ ಅಂಡ್ ಮಿಲ್ಕ್ ಈಸ್ ಹಿಸ್ ಓನ್ಲಿ ಫುಡ್. ಬ್ರೆಡ್ ಅಂಡ್ ಮಿಲ್ಕ್ ಈಸ್ ಹಿಸ್ ಓನ್ಲಿ ಫುಡ್. ಆಗ್ಲೇ ನಿಮಗೆ ಹೇಳಿದ್ನಲ್ಲ, ಅಲ್ಲಿ ಜೋಡಿ ನುಡಿ ಪದಗಳಂತ ಹೇಳಿ ಕನ್ನಡದಲ್ಲಿ ಹೆಂಗಿರ್ತಾವ ಇಂಗ್ಲಿಷ್ ಅಲ್ಲೂ ಕೂಡ ಇರ್ತಾವಂತ. ಈ 2 ಪದಗಳು ಒಂದೇ ತತ್ವದ ಬಗ್ಗೆ ಹೇಳ್ತಿರ್ತವೆ. ಆ ಕಾರಣಕ್ಕೆ ನಾವಲ್ಲಿ ಏನ್ ಬಳಸಬೇಕು, ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. ಅಂತಂದ್ರೆ ಬ್ರೆಡ್ ಅಂಡ್ ಬಟರ್ ಇದು ಕೂಡ ಒಂದೇ ಪದ, ಅಂದ್ರೆ ಜೋಡು ನುಡಿ ಅಂತ ಹೇಳ್ತೀವಲ್ಲ ಆ ತರ. ಬ್ರೆಡ್ ಅಂಡ್ ಮಿಲ್ಕ್ ಈಸ್ ಹಿಸ್ ಓನ್ಲಿ ಫುಡ್. ಸೊ ಈ ತರ ಪದಗಳು ಬಂದಾಗ ನಾವೇನನ್ನ ಬಳಸ್ಬೇಕು, ಇವು ನೋಡಿದ್ರಲ್ಲ ನೀವು ಜೋಡು ನುಡಿ ಅಂತಂದ್ರೆ ಕೆಲವೊಂದು ನೇಮ್ ಅಂಡ್ ಫೇಮ್, ಹಾರ್ಸ್ ಅಂಡ್ ಕ್ಯಾರೇಜ್ ಇವೆಲ್ಲವೂ ಕೂಡ ನುಡಿಗಟ್ಟುಗಳಂತಾನೂ ಹೇಳ್ಬೋದು. ಇಂಥ ಪದಗಳು ಬಂದಾಗ ನಾವು ಇಲ್ಲಿ ಸಿಂಗುಲರ್ ವರ್ಬ್ ಗಳನ್ನೇ ಬಳಸಬೇಕು. ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಬ್ರೆಡ್ ಅಂಡ್ ಮಿಲ್ಕ್ ಈಸ್ ಹಿಸ್ ಓನ್ಲಿ ಫುಡ್. ಇಲ್ಲಿ ನೋಡಿ, ಆಂಡ್ ಮಧ್ಯೆ ಬಂದಿದೆ 2 ಸಬ್ಜೆಕ್ಟ್ ಗಳ ಮಧ್ಯೆ, ಆದ್ರೆ ಇವೆರಡು ಪ್ಲೂರಲ್ ಆಗಲ್ಲ. ಯಾಕಂದ್ರೆ ಒಂದೇ ತತ್ವದಕ್ಕೆ ಸಂಬಂಧಿಸಿದವೆ, ಅಂದ್ರೆ ನುಡಿಗಟ್ಟುಗಳು. ಈಸ್ ಅನ್ನೋದು ಬಂದಿದೆ, ಯಾಕಂದ್ರೆ ಇಂಥ ಪದಗಳು ಒಂದೇ ತತ್ವದ ಬಗ್ಗೆ ಮಾತಾಡ್ತಿದ್ರೆ ಅಲ್ಲಿ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂತೇಳಿ, ಅಂದ್ರೆ ಟೈಮ್ ಮತ್ತು ಸಮಯ ಮತ್ತು ಅಲೆಗಳು ಯಾರಿಗೂ ಕಾಯೋದಿಲ್ಲ. ಅಂದ್ರೆ ಇವರಿಬ್ಬರ ಬಗ್ಗೆ ಹೇಳ್ತಾ ಇದೆ, ಒಂದೇ ತತ್ವ ಇದೆ. ಆ ಕಾರಣಕ್ಕೆ ವೇಟ್ಸ್ ಅಂತಂದ್ರೆ ಇಲ್ಲಿ ಸಿಂಗುಲರ್ ವರ್ಬ್ ಎಲ್ಲಿ ಐತೆ ಅಂತ ನೋಡಿದ್ರೆ ಅದೇ ಹೇಳಿದೆ, ವರ್ಬ್ ಪಕ್ಕ ಎಷ್ಟಿದ್ರೆ ಅದು ಸಿಂಗುಲರ್ ವರ್ಬ್ ಅಂತೇಳಿ ಆಗ್ತದೆ ಅಂತೇಳಿ ಹೇಳಿದೆ ಆಗ್ಲೇ ನಿಮಗೆ. ಅದೇ ರೀತಿ ಇನ್ನು ಕೆಲವು ಪದಗಳನ್ನ ನೋಡಿ, ಹಾರ್ಸ್ ಅಂಡ್ ಕ್ಯಾರೇಜಸ್ ಅಟ್ ದ ಡೋರ್ ಅಂತೇಳಿ. ಕುದುರೆ ಮತ್ತೆ ಗಾಡಿ ಅಂತ ಹೇಳೋದು, ಕುದುರೆ ಮತ್ತೆ ಗಾಡಿ ಬಾಗ್ಲತ್ರ ಇದಾವೆ ಅಂತ ಹೇಳ್ತಿರೋದು. ಅಂದ್ರೆ ಇವೆರಡೂ ಕೂಡ ಒಂದೇ ತತ್ವ. ಸೊ ಹಂಗಾಗಿ ಇಲ್ಲಿ ಈಸ್ ಅನ್ನೋದು ಬರುತ್ತೆ, ಸಿಂಗುಲರ್ ವರ್ಬ್ ಬರುತ್ತೆ. ಆನರ್ ಅಂಡ್ ಗ್ಲೋರಿ ಇಸ್ ಹಿಸ್ ರಿವಾರ್ಡ್. ಆನರ್ ಮತ್ತೆ ಗ್ಲೋರಿ, ಗೌರವ ಮತ್ತು ವೈಭವ ಅವನ ರಿವಾರ್ಡ್ ಅಂತ ಹೇಳಿ ಹೇಳೋವಂಥದ್ದು. ಇಲ್ಲಿ ಈಸ್ ಅನ್ನೋದು ಏನಂತಂದ್ರೆ ಇದು ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಇಂಥ ಕೆಲವು ಪದಗಳೇನಿದಾವಲ್ಲ ಒಂದ್ ಸ್ವಲ್ಪ ನೋಡ್ಕೊಂತೀರಿ, ಅವಾಗ ಬಳಸ್ತಿದ್ರೆ ನೋಡ್ತಿದ್ರೆ ಬುಕ್ ಅಲ್ಲಿ ಓದಿದ್ರೆ ನಮಗಿದು ಗೊತ್ತಾಗುತ್ತೆ. ಬ್ರೆಡ್ ಅಂಡ್ ಮಿಲ್ಕ್ ಅಂತಾರೆ, ಬ್ರೆಡ್ ಅಂಡ್ ಬಟರ್ ಅಂತ ಕರೀತಾರೆ. ಟೈಮ್ ಅಂಡ್ ಟೈಡ್, ಹಾರ್ಸ್ ಅಂಡ್ ಕ್ಯಾರೇಜ್, ಆನರ್ ಅಂಡ್ ಗ್ಲೋರಿ, ಇಂಥ ಎಲ್ಲಾ ಪದಗಳಿಗೆ ನಾವೇನ್ ಬಳಸಬೇಕು, ಸಿಂಗುಲರ್ ವರ್ಬ್ ಗಳನ್ನೇ ಬಳಸಬೇಕು. ನೆಕ್ಸ್ಟ್ ಒಂದು, ಇಫ್ 2 ಸಿಂಗುಲರ್ ಸಬ್ಜೆಕ್ಟ್ ರೆಫರ್ಸ್ ಟು ದ ಸೇಮ್ ಪರ್ಸನ್, ದ ವರ್ಬ್ ಇಸ್ ಇನ್ ದ ಸಿಂಗುಲರ್. ಇಲ್ಲಿ 2 ಏಕವಚನದ ನಾಮಪದಗಳು ಒಂದೇ ವ್ಯಕ್ತಿ ಅಥವಾ ವಸ್ತುಗೆ ಸಂಬಂಧಿಸಿದ್ರೆ ಆಗ ವರ್ಬ್ ಏನಾಗಿರುತ್ತೆ, ಸಿಂಗುಲರ್ ಆಗಿರ್ತದೆ. ಅಂದ್ರೆ ಈಗ 2 ನಾಮಪದಗಳು ಬಂದಿರ್ತವೆ, ಒಬ್ಬ ವ್ಯಕ್ತಿಯನ್ನೇ ನಾವು 2 ರೀತಿಯಲ್ಲಿ ಹೇಳ್ತೀವಿ. 2 ಗುಣಗಳಿರ್ತವೆ ಒಬ್ಬ ವ್ಯಕ್ತಿಯಲ್ಲಿ. ಆ 2 ಗುಣಗಳು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಾಗ ಒಂದು ವಸ್ತುವಿಗೆ 2 ಪದಗಳನ್ನ ನಾವು ಹೇಳ್ಬೇಕಾದ್ರೆ, ಒಂದು ವಸ್ತುವಿಗೆ 2 ಪದಗಳನ್ನ ಬಳಸಿ ಹೇಳ್ಬೇಕಾದ್ರೆ ನಾವೇನ್ ಕರಿತೀವಿ, ಆಗ ವರ್ಬ್ ಅದನ್ನ ಹಾಕ್ಬೇಕು, ವರ್ಬ್ ಸಿಂಗುಲರ್ ಅನ್ನ ಬಳಸಬೇಕು. ಅಂದ್ರೆ 2 ಸಿಂಗುಲರ್ ಸಬ್ಜೆಕ್ಟ್ಗಳು
ಒಂದೇ ವ್ಯಕ್ತಿ ಅಥವಾ ಒಂದೇ ವಸ್ತುಗೆ ಸಂಬಂಧಿಸಿದ್ರೆ ಆಗ ವರ್ಬ್ ಏನಾಗಿರ್ತದೆ, ಸಿಂಗುಲರ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ದ ಪ್ಯಾಟ್ರಿಯೋಟ್ ಅಂಡ್ ಸೋಷಿಯಲ್ ರಿಫಾರ್ಮರ್ ಈಸ್ ಡೆಡ್. ಅಂದ್ರೆ ಒಬ್ಬ ದೇಶ ಪ್ರೇಮಿ, ಪ್ಯಾಟ್ರಿಯೋಟ್ ಅಂದ್ರೆ ದೇಶ ಪ್ರೇಮಿ, ಒಬ್ಬ ದೇಶಭಕ್ತ ಮತ್ತೆ ಸಮಾಜ ಸುಧಾರಕ ಸತ್ತ ಅಂತ ಹೇಳುವಂಥದ್ದು. ಅಂದ್ರೆ ಇಲ್ಲಿ ಇವರಿಬ್ರು ಒಬ್ರೇ ಆಗಿದ್ದಾರೆ, ಇವರಿಬ್ರು ಒಬ್ರೇ. ಸೊ ಆ ಕಾರಣಕ್ಕೆ ನಾವಿಲ್ಲಿ ವರ್ಬ್ ಅನ್ನ ಯಾವ್ದು ಬಳಸಬೇಕು, ಸಿಂಗುಲರ್ ವರ್ಬ್ ಅನ್ನೇ ಬಳಸಬೇಕು, ಈಸ್ ಅನ್ನ ಬಳಸಬೇಕು. ಪ್ಯಾಟ್ರಿಯೋಟ್ ಅಂಡ್ ಸೋಷಿಯಲ್ ರಿಫಾರ್ಮರ್ ಇಬ್ರು ಒಂದೇ, ಆ ಕಾರಣಕ್ಕೆ ನಾವು ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಅಲ್ಲಿ ನಿಮ್ಗೆ ಏನ್ ಕೊಟ್ಟಿರ್ತಾರೆ ಆಪ್ಷನ್, ಈಸ್, ಆರ್, ವರ್ ಮತ್ತೆ ಈ ತರ ಕೊಟ್ಟಾಗ ನಾವು ಯಾವ್ದನ್ನ ಹಾಕ್ಬೇಕು, ಎರಡು ಒಂದೇ ಕಾರಣಕ್ಕೆ ಈಸ್ ಅಂತ ಕಾಣ. ಆಮೇಲೆ ನಿಮಗೆ ಇಲ್ಲೊಂದು ಟ್ರಿಕ್ಸ್ ಇದೆ ನೋಡ್ರಿ, ಈ ತರ ಒಂದೊಂದ್ಸರಿ ನಾವು ಕೆಲವೊಂದ್ಸರಿ ಹೇಗ್ ಫೈಂಡ್ ಮಾಡ್ಬೋದು ಇವಿಬ್ರು ಒಂದೇ ಅಂತೇಳಿ. ಮಿಡ್ಲಲ್ಲಿ ಆ್ಯಂಡ್ ಸೇರಿರುತ್ತೆ, ಎರಡು ಪದಗಳ ಮಧ್ಯೆ, ಎರಡು ಸಬ್ಜೆಕ್ಟ್ಗಳ ಮಧ್ಯೆ ಆ್ಯಂಡ್ ಬಂದಿರುತ್ತೆ. ಆದ್ರೆ ಆ ಎರಡು ಪದಗಳೇನಾಗಿರ್ತಾವ, ಎರಡು ಸಬ್ಜೆಕ್ಟ್ಗಳು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿರ್ತವೆ. ಅದನ್ನ ಹೆಂಗ್ ಫೈಂಡ್ ಮಾಡ್ಬೋದು ಅಂತೇಳಿ ಆರ್ಟಿಕಲ್ಗಳ ಮೂಲಕ ನಾವು ಕಂಡುಹಿಡಿಬಹುದು. ಯಾವ ತರ ಅಂತಂದ್ರೆ, ಇಲ್ಲಿ ಫಸ್ಟ್ ಸಬ್ಜೆಕ್ಟ್ಗೆ ಆರ್ಟಿಕಲ್ ಬಂದಿರುತ್ತೆ, ಆದ್ರೆ ಇಲ್ಲಿ ಸೆಕೆಂಡ್ ಸಬ್ಜೆಕ್ಟ್ಗೆ ಆರ್ಟಿಕಲ್ ಬರಲ್ಲ. ಅಂದ್ರೆ ಇವೆರಡೂ ಕೂಡ ಒಬ್ರೆ ಅಂತ ಹೇಳುವಂತ ಪದ ಅದು. ಈ ತರ ಏನಾದ್ರು ಒಂದು ಕಡೆ ಆರ್ಟಿಕಲ್ ಬಂದು ಇನ್ನೊಂದು ಸಬ್ಜೆಕ್ಟ್ಗೆ ಆರ್ಟಿಕಲ್ ಬಂದಿಲ್ಲ ಅಂತಂದ್ರೆ ಅದು ಒಂದೇ, ಇವೆರಡು ಒಂದೇ ಅನ್ನೋ ಪದ ಸೂಚಿಸುತ್ತೆ. ದ ಪ್ಯಾಟ್ರಿಯೋಟ್ ಅಂಡ್ ಸೋಷಿಯಲ್ ರಿಫಾರ್ಮರ್ ಈಸ್ ಡೆಡ್ ಅಂತೇಳಿ, ಅಂದ್ರೆ ಇವೆರಡು ಒಂದೇ ಪದ, ಆ ಕಾರಣಕ್ಕೆ ನಾವು ಇಲ್ಲಿ ಸಿಂಗುಲರ್ ವರ್ಬ್ ಅನ್ನ ಬಳಸ್ತಿದೀವಿ. ಅದೇ ತರ ನೋಡಿ, ದ ಸ್ಟೇಟ್ಸ್ಮನ್ ಅಂಡ್ ಬೆನಿಫ್ಯಾಕ್ಟರ್ ಹ್ಯಾಸ್ ಕಮ್ ಅಂತೇಳಿ. ಹ್ಯಾಸ್ ಅನ್ನೋದು ಕೂಡ ಒಂದು ಸಿಂಗುಲರ್ ವರ್ಬ್ ಆಗುತ್ತೆ. ಅದೇ ಹ್ಯಾವ್ ಅನ್ನೋದನ್ನ ಪ್ಲೂರಲ್ಗೂ ಬಳಸ್ತೀವಿ ಮತ್ತೆ ಬೇರೆ ಪದಗಳಿಗೂ ಬಳಸ್ತೀವಿ. ಬಟ್ ಇಲ್ಲಿ ಹ್ಯಾಸ್ ಅನ್ನೋದು ಸಿಂಗುಲರ್ ವರ್ಬ್. ದ ಸ್ಟೇಟ್ಸ್ಮನ್ ಅಂಡ್ ಬೆನಿಫ್ಯಾಕ್ಟರ್ ಹ್ಯಾಸ್ ಕಮ್ ಅಂತಂದ್ರೆ ಒಬ್ಬ ರಾಜಕಾರಣಿ ಮತ್ತೆ ದಾನಿ ಬಂದ ಅಂತ ಹೇಳ್ತೀವಿ. ಒಬ್ಬ ರಾಜಕಾರಣಿಯಾದಂತಹ ಮತ್ತೆ ದಾನಿಯಾದಂತಹವರು ಬಂದ್ರು ಅಂತ ಹೇಳುವಂಥದ್ದು ಯಾವ್ದಂದ್ರೆ ಇದು. ಇಲ್ಲಿ ಇವರಿಬ್ರು ಒಂದೇ ಅಂತ ಯಾವ ರೀತಿ ಕಂಡುಹಿಡಿಯೋದು ಅಂತ ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಆರ್ಟಿಕಲ್ ದ ಬಂದಿದೆ ಫಸ್ಟ್ ಸಬ್ಜೆಕ್ಟ್ಗೆ, ಸೆಕೆಂಡ್ ಸಬ್ಜೆಕ್ಟ್ಗೆ ಬಂದಿಲ್ಲ ಆರ್ಟಿಕಲ್, ಆ ಕಾರಣಕ್ಕೆ ಇವೆರಡೂ ಕೂಡ ಒಂದೇ ಆಗಿವೆ. ನಾವಿಲ್ಲಿ ಏನ್ ಬಳಸಿದ್ವಿ, ಸಿಂಗುಲರ್ ಅನ್ನೇ ಬಳಸಿದ್ವಿ. ಒಂದು ವೇಳೆ ಇಲ್ಲಿ ಹ್ಯಾವ್ ಅಂತ ಕೊಟ್ಟಿದ್ರು, ಹ್ಯಾವ್ ಅಂತ ಕೊಟ್ಟಿದ್ರೆ ನಾವು ಯಾವ್ದನ್ನ ಆಯ್ಕೆ ಮಾಡ್ಬೇಕಂದ್ರೆ ಹ್ಯಾಸ್ ಅನ್ನ ಆಯ್ಕೆ ಮಾಡ್ಬೇಕು. ನೆಕ್ಸ್ಟ್ ಬಂದು, ವೆನ್ ಟೂ ನೌನ್ಸ್ ಆರ್ ಕ್ವಾಲಿಫೈಡ್ ಬೈ ಈಚ್ ಆರ್ ಎವ್ರಿ ಜಾಯಿನ್ಡ್ ಬೈ ಅಂಡ್ ದೇ ರಿಕ್ವೈರ್ ಎ ಸಿಂಗುಲರ್ ವರ್ಬ್ ಅಂತೇಳಿ. ವೆನ್ ಟೂ ನೌನ್ಸ್ ಆರ್ ಕ್ವಾಲಿಫೈಡ್ ಬೈ ಈಚ್ ಅಂಡ್ ಎವ್ರಿ ಜಾಯಿನ್ಡ್ ಬೈ ಅಂಡ್ ದೇ ರಿಕ್ವೈರ್ ಎ ಸಿಂಗುಲರ್ ವರ್ಬ್ ಅಂತ. ಇಲ್ಲೇನಂದ್ರೆ ಎರಡು ನಾಮಪದಗಳು ಈಚ್ ಅಥವಾ ಎವ್ರಿ ಜೊತೆಗೆ ಆ್ಯಂಡ್ ಪದಗಳಿಂದ ಜೋಡಿಸಿದಾಗ ಆಗ ಅವಕ್ಕೆ ಯಾವ ಪದವನ್ನ ಅಂದ್ರೆ ಯಾವ ಕ್ರಿಯಾಪದವನ್ನ ಹಾಕ್ಬೇಕು, ಸಿಂಗುಲರ್ ವರ್ಬ್ ಅನ್ನೇ ಬಳಸಬೇಕು. ಅಂದ್ರೆ ಎರಡು ನಾಮಪದಗಳು ಈಚ್ ಮತ್ತೆ ಎವ್ರಿ ಪದಗಳಿಂದ ಜಾಯಿನ್ ಆಗಿದ್ದು ಆ್ಯಂಡ್ ಪದದ ಜೊತೆ, ಎವ್ರಿ ಮತ್ತೆ ಈಚ್ ಪದಗಳಲ್ಲಿ ಆ್ಯಂಡ್ ಪದದ ಜೊತೆ ಎರಡು ನಾಮಪದಗಳು ಜೋಡಿಸಲ್ಪಟ್ಟಾಗ ಆ ವಾಕ್ಯದಲ್ಲಿ ಯಾವ ವರ್ಬ್ ಅನ್ನ ಬಳಸಬೇಕು, ನಾವು ಸಿಂಗುಲರ್ ವರ್ಬ್ ಅನ್ನೇ ಬಳಸಬೇಕು. ಅಂದ್ರೆ ಈ ತರ ನೋಡಿ, ಫಾರ್ ಎಕ್ಸಾಂಪಲ್ ಎವ್ರಿ ಅಂಡ್ ಎವ್ರಿ ಮಧ್ಯೆ ಆ್ಯಂಡ್ ಇದೆ, ಎವ್ರಿ ಮಧ್ಯೆ ಆ್ಯಂಡ್ ಇದೆ, ಇಲ್ಲಿ ವರ್ಬ್ ಬಂದು ಸಿಂಗುಲರ್ ಇದೆ. ಎವ್ರಿ ಬಾಯ್ ಅಂಡ್ ಎವ್ರಿ ಗರ್ಲ್, ಟೂ ಸಬ್ಜೆಕ್ಟ್. ಎವ್ರಿ ಬಾಯ್ ಅಂಡ್ ಎವ್ರಿ ಗರ್ಲ್ ವಾಸ್ ಗಿವನ್ ಎ ಮೆಡಲ್. ಅಂದ್ರೆ ಪ್ರತಿ ಹುಡುಗರು ಮತ್ತೆ ಪ್ರತಿ ಹುಡುಗಿಯರು ಏನು ಮೆಡಲ್ ಅನ್ನ ತಗೊಂಡ್ರು ಅಂತ ಹೇಳೋದು. ಅಂದ್ರೆ ಇಲ್ಲಿ ಪ್ರತಿಯೊಬ್ಬರ ಬಗ್ಗೆ ಹೇಳ್ತಿದ್ವಿ, ಇಲ್ಲಿ ಸಿಂಗುಲರ್. ಈ ತರ ಎವ್ರಿ ಅನ್ನೋ ಪದಗಳೇನಿದಾವಲ್ಲ ಆ್ಯಂಡ್ ಮಧ್ಯೆ ಬಂದು ಹಿಂಗ್ ಹೇಳ್ಬೇಕಾದ್ರೆ ನಾವು ಸಿಂಗುಲರ್ ನೌನ್ಗಳನ್ನ ಬಳಸಬೇಕು. ಅದೇ ತರ ಈಚ್ ಆಫ್ ದೀಸ್ ಗರ್ಲ್ಸ್ ಟೆಲ್ಸ್ ದ ಸೇಮ್ ಸ್ಟೋರಿ. ಇವು ಆಲ್ಮೋಸ್ಟ್ ಏನಂದ್ರೆ ಈಚು, ಎವ್ರಿ, ನೋಬಡಿ, ನಾನು, ಈ ತರ ಇಂಥ ಪದಗಳೆಲ್ಲ ಬಂದಾಗ ಇವು ಯಾವಾಗ್ಲೂ ಸಿಂಗುಲರ್ ವರ್ಬ್ಗಳನ್ನೇ ಬಯಸ್ತವೆ. ಮೀನ್ಸ್ ಸಿಂಗುಲರ್ ವರ್ಬ್ಗಳನ್ನೇ ತಗೋಬೇಕು ಅವು ಬಂದಾಗ. ಈಚ್ ಆಫ್ ದೀಸ್ ಗರ್ಲ್ಸ್ ಟೆಲ್ಸ್ ದ ಸೇಮ್ ಸ್ಟೋರಿ ಅಂತಂದ್ರೆ ಇಲ್ಲಿ ನೋಡಿ, ಈಚ್ ಅನ್ನೋದು ಇಲ್ಲಿ ಬಂದಿದೆ. ಸೊ ಈಚ್ ಅಥವಾ ಎವ್ರಿ ಬಂದ್ರೆ ಏನ್ ಹೇಳ್ಬೇಕು, ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು ಅಂತ ಹೇಳಿದ್ರು. ಇಲ್ಲಿ ಈಚ್ ಆಫ್ ದೀಸ್ ಇದೆ ಅಂದ್ರೆ ಈಚ್ ಇದೆ, ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡಿದೀವಿ, ಇಲ್ಲಿ ಸಿಂಗುಲರ್ ವರ್ಬ್ ಅನ್ನ ಬಳಸಿದ್ದಾರೆ. ಅಂದ್ರೆ ಟೆಲ್ಸ್ ಅಂತ ಹಾಕಿದ್ದಾರೆ. ಅಂದ್ರೆ ಇದು ಇಲ್ಲೇನಾದ್ರೂ ನಿಮಗೆ ಟೆಲ್ಸ್, ಟೋಲ್ಡ್ ಈ ತರ ಏನಾದ್ರು ಕೊಟ್ಟಾಗ ಇದ್ರಲ್ಲಿ ಸಿಂಗುಲರ್ ವರ್ಬ್ ಹಾಕ್ಬೇಕಾಗುತ್ತೆ. ಈಚ್ ಎವ್ರಿ ಅಂತ ಕೊಟ್ಟಿದ್ದಾರೆ, ನೀವು ಸಿಂಗುಲರ್ ವರ್ಬ್ ಬಳಸ್ಬೇಕಂತ ನಿಮಗೆ ಗೊತ್ತು. ಅವಾಗ ಯಾವ್ದನ್ನ ಹಾಕ್ಬೇಕು, ಈಚ್ ಅನ್ನೋ ಪದ ಬಂದಾಗ ಟೆಲ್ಸ್ ಅನ್ನೋದನ್ನ ಹಾಕ್ತೀವಿ. ಯಾಕಂದ್ರೆ ಟೆಲ್ ಅನ್ನೋದು ಕೂಡ ಇದು ಪ್ಲೂರಲಿಗೆ ಬಳಸ್ತೀವಿ, ಟೋಲ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಬರುತ್ತೆ. ನೆಕ್ಸ್ಟ್, ವೆನ್ ಟೂ ಸಬ್ಜೆಕ್ಟ್ಸ್ ಆರ್ ಜಾಯಿನ್ಡ್ ಬೈ ಆರ್ either or neither nor the verb agrees with the second subject in the number and person ಅಂತಂದ್ರೆ ಇಲ್ಲಿ ಎರಡು ನಾಮಪದಗಳು ಅಥವಾ ಎರಡು ಪ್ರೊನೌನ್ಗಳು ಏನಾಗ್ತವೆ, ಇಲ್ಲಿ ಆರ್ ಅನ್ನೋ ಪದದಿಂದ ಆಗ್ಲಿ ಅಥವಾ ಐದರ್ ಆರ್ ಅನ್ನೋ ಪದಗಳಿಂದ ಅಥವಾ ನೈದರ್ ನಾರ್ ಎಂಬ ಪದಗಳಿಂದ ಜಾಯಿನ್ ಆಗ್ತವೆ. ಎರಡು ಪದಗಳ ಜೊತೆ ಐದರ್ ಆರ್, ಈ ಐದರ್ ಆರ್ ಜೊತೆ ಎರಡು ಸಬ್ಜೆಕ್ಟ್ಗಳು ಬರ್ತವೆ, ನೈದರ್ ನಾರ್ ಜೊತೆ ಕೂಡ ಎರಡು ಸಬ್ಜೆಕ್ಟ್ಗಳು ಬರ್ತವೆ. ಈ ತರ ಬಂದಾಗ ಇಲ್ಲಿ ಐದರ್ ಆರ್ ಏನಿದೆ ಅಲ್ಲ, ಇಲ್ಲಿ ಸೆಕೆಂಡ್ ಸಬ್ಜೆಕ್ಟ್ ಇರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಕೆಂಡ್ ಸಬ್ಜೆಕ್ಟ್ ಐದರ್ ಪಕ್ಕ ಒಂದು ಸಬ್ಜೆಕ್ಟ್, ಆರ್ ಪಕ್ಕ ಒಂದು ಸಬ್ಜೆಕ್ಟ್. ಆದ್ರೆ ಆರ್ ಪಕ್ಕ ಏನು ಸೆಕೆಂಡ್ ಸಬ್ಜೆಕ್ಟ್ ಅಂತ ಕರಿತಿದ್ರೊಳಗ, ಈ ಆರ್ ಪಕ್ಕ ಇರುವಂತ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿ ನಾವು ಈ ವರ್ಬ್ಗಳನ್ನ ಬಳಸಬೇಕು ಅಂತೇಳಿ ಇಲ್ಲಿ ಹೇಳ್ತಿರೋದು. ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಐದರ್ ಶಾನ್ ಆರ್ ಸನ್ಮತಿ ಈಸ್ ಟು ಬ್ಲೇಮ್ ಅಂತೇಳಿ ಇಲ್ಲಿ ಐದರ್ ಆರ್ ಅಂತ ಇದೆ ವಾಕ್ಯದಲ್ಲಿ. ಈ ಐದರ್
ಮತ್ತೆ ಆರ್ ಏನ್ ಮಾಡಿದಾವೆ, ಎರಡು ಸಬ್ಜೆಕ್ಟ್ ಗಳನ್ನ ತಗೊಂಡಿದಾವೆ. ಐದರ್ ಅನ್ನೋದು ಒಂದು ಸಬ್ಜೆಕ್ಟ್, ಆರ್ ಅನ್ನೋದು ಒಂದು ಸಬ್ಜೆಕ್ಟ್. ಈಗ ನಮಗೆ ಇಲ್ಲಿ ಈ ಐದರ್ ಆರು, ನೈದರ್ ನಾರು, ಆರ್ ಇಂಥವೇನಾದ್ರೂ ಬಂದೆ ವಾಕ್ಯಗಳಲ್ಲಿ, ಆಗ ನಾವು ಫಸ್ಟ್ ಸಬ್ಜೆಕ್ಟ್ ಅನ್ನ ಅವಾಯ್ಡ್ ಮಾಡಬೇಕು. ಫಸ್ಟ್ ಸಬ್ಜೆಕ್ಟ್ ಅನ್ನ ಇಗ್ನೋರ್ ಮಾಡಿ ಸೆಕೆಂಡ್ ಸಬ್ಜೆಕ್ಟ್ ಏನಿರುತ್ತಲ್ಲ ಅದ್ರ ಮೇಲೆ ನಾವು ವರ್ಬ್ ಅನ್ನ ಬಳಕೆ ಮಾಡಬೇಕು. ಈ ಸೆಕೆಂಡ್ ಸಬ್ಜೆಕ್ಟ್ ಸಿಂಗುಲರ್ ಇದ್ರೆ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು, ಪ್ಲೂರಲ್ ಇದ್ರೆ ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ ಐದರ್ ಶಾನ್ ಆರ್ ಸನ್ಮತಿ ಈಸ್ ಟು ಬ್ಲೇಮ್. ಇಲ್ಲಿ ಶಾನ್ ಅನ್ನ ನಾವು ಇಗ್ನೋರ್ ಮಾಡಿ ಇಲ್ಲಿ ಸನ್ಮತಿ ಆರ್ ಪಕ್ಕ ಅಂದ್ರೆ ಈ ಸೆಕೆಂಡ್ ಈ ವರ್ಡ್ ಪಕ್ಕ ಸೆಕೆಂಡ್ ಸಬ್ಜೆಕ್ಟ್ ಏನಿರುತ್ತಲ್ಲ ಅದನ್ನ ಡಿಪೆಂಡ್ ಮಾಡಿ ನಾವು ವರ್ಬ್ ಅನ್ನ ಬಳಸಬೇಕು. ಇಲ್ಲಿ ಸನ್ಮತಿ ಅಂತ ಇದೆ, ನಮಗೆ ಇದು ಇಂಪಾರ್ಟೆಂಟ್. ಸನ್ಮತಿ ಈಸ್ ಟು ಬ್ಲೇಮ್ ಅಂದ್ರೆ ಇಲ್ಲಿ ಸನ್ಮತಿ ಅನ್ನೋದು ಸಿಂಗುಲರ್ ಅಂದ್ರೆ ಒಬ್ಳೆ ಅನ್ನೋ ಪದಕ್ಕೆ ನಾವು ಇಲ್ಲಿ ಸಿಂಗುಲರ್ ವರ್ಬ್ ಅನ್ನೇ ತಗೊಂತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡ್ರಿ, ಐದರ್ ಯು ಆರ್ ಐ ಆಮ್ ಗೋಯಿಂಗ್. ಇಲ್ಲಿ ಐದರ್ ಯು ಅನ್ನೋದು ಪ್ಲೂರಲ್, ಇಲ್ಲಿ ಐ ಆಮ್ ಗೋಯಿಂಗ್ ಇಲ್ಲಿ ವರ್ಬ್ ಯಾವ್ದಂದ್ರೆ ಆಮ್ ಅನ್ನೋದೇ ಒಂದು ವರ್ಬ್. ಆಮ್ ಇಲ್ಲಿ ವರ್ಬ್ ಆಗಿದೆ. ಓಕೆ, ಹೆಲ್ಪಿಂಗ್ ವರ್ಬ್ ಇಲ್ಲಿ ಐದರ್ ಯು ಆರ್ ಐ ಆಮ್ ಗೋಯಿಂಗ್. ಇಲ್ಲಿ ಆಮ್ ಯಾಕೆ ತಗೊಂಡಿದ್ದಾರೆ, ಆಮ್ ಅನ್ನೋದು ಕೂಡ ಸಿಂಗುಲರ್ ವರ್ಬ್. ನೋಡ್ರಿ, ಇಲ್ಲಿ ಯು ಅಂತ ಪ್ಲೂರಲ್ ಇದೆ, ಮತ್ತೆ ಇಲ್ಲಿ ಆಮ್ ಅನ್ನೋದು ಯಾಕೆ ಸಿಂಗುಲರ್ ತಗೊಂಡಾರೆ? ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಇಲ್ಲಿ ಮೊದಲನೇ ಸಬ್ಜೆಕ್ಟ್ ಅನ್ನ ಕನ್ಸಿಡರ್ ಮಾಡಲ್ಲ. ಈ ಐದರ ಪಕ್ಕ ಇರೋದನ್ನ ಕನ್ಸಿಡರ್ ಮಾಡದೆ ಆರು ಪಕ್ಕ ಸೆಕೆಂಡ್ ಸಬ್ಜೆಕ್ಟ್ ಏನಿದೆಯಲ್ಲ, ಇದು ಫಸ್ಟ್ ಸಬ್ಜೆಕ್ಟ್ ಅಂತ ಕರಿತೀವಿ, ಇದು ಸೆಕೆಂಡ್ ಸಬ್ಜೆಕ್ಟ್ ಅಂತ ಕರಿತೀವಿ. ಆರು ಪಕ್ಕ ಇರುವಂತ ಸಬ್ಜೆಕ್ಟ್ ಅನ್ನ ನಾವು ನೋಡಿ ವರ್ಬ್ ಅನ್ನ ಹಾಕ್ಬೇಕು. ಇಲ್ಲಿ ಆರ್ ಐದರ್ ಯು ಅನ್ನೋದು ಪ್ಲೂರಲ್ ಆಗುತ್ತೆ, ಆರ್ ಐ ಅನ್ನೋದು ಸಿಂಗುಲರ್ ಅಂದ್ರೆ ಒಬ್ಬನೇ, ನಾನು ಅಂದ್ರೆ ಒಬ್ರು. ಆ ಕಾರಣಕ್ಕೆ ಇದಕ್ಕೆ ಯಾವುದು ಸೂಟೇಬಲ್, ನಾವು ಹೆಲ್ಪಿಂಗ್ ವರ್ಬ್ ಹಾಕ್ಬೇಕಂದ್ರೆ ಸಿಂಗುಲರ್ ವರ್ಬ್ ಅನ್ನೇ ಹಾಕ್ಬೇಕು. ಆಮ್ ಅನ್ನೋದು ಐಗೆ ಪರ್ಫೆಕ್ಟ್ ಆಗಿ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಸೊ ಐ ಆಮ್ ಗೋಯಿಂಗ್, ಐದರ್ ಯು ಆರ್ ಐ ಆಮ್ ಗೋಯಿಂಗ್ ಅಂತ ಹೇಳಿ. ನೆಕ್ಸ್ಟ್, ನೈದರ್ ಭುವನ್ ನಾರ್ ಇಸ್ ರಿಲೇಟಿವ್ಸ್ ವರ್ ಪ್ರೆಸೆಂಟ್ ಅಟ್ ದ ಪಾರ್ಟಿ. ಅಂದ್ರೆ ನೈದರ್ ಭುವನ್ ನಾರ್ ಇಸ್ ರಿಲೇಟಿವ್ಸ್ ವರ್ ಪ್ರೆಸೆಂಟ್ ಅಟ್ ದ ಪಾರ್ಟಿ. ಇಲ್ಲಿ ನೋಡ್ರಿ, ಫಸ್ಟ್ ಸಬ್ಜೆಕ್ಟ್ ಬಂದು ಭುವನ್ ಇದ್ದಾನೆ, ನಾರ್ ಇಸ್ ರಿಲೇಟಿವ್ಸ್, ಸೆಕೆಂಡ್ ಸಬ್ಜೆಕ್ಟ್ ಈಸ್ ರಿಲೇಟಿವ್ಸ್ ಅಂದ್ರೆ ಪ್ಲೂರಲ್ ಇದೆ ಅಂತ ನಿಮಗೆ ಗೊತ್ತಾಯ್ತು. ಇವಾಗ ನಮಗೆ ಏನಿದು ಭುವನ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ನೈದರ್ ಪಕ್ಕ ಇರೋದು ನಮಗೆ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ನಾರ್ ಪಕ್ಕ ಇನ್ ಸೆಕೆಂಡ್ ಸಬ್ಜೆಕ್ಟ್ ಇದೆಯಲ್ಲ ಅದು ಇಂಪಾರ್ಟೆಂಟ್. ಸೊ ಇಸ್ ರಿಲೇಟಿವ್ಸ್ ಅನ್ನೋದು ಇಲ್ಲಿ ನಮಗೆ ಗೊತ್ತಾಯ್ತು, ಇದೇನಿದೆ ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಈ ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ ಇಲ್ಲಿ ನಾವು ಯಾವ ವರ್ಬ್ ಅನ್ನ ಹಾಕ್ಬೇಕು ಅಂತಂದ್ರೆ ಪ್ಲೂರಲ್ ವರ್ಬ್ ಅನ್ನೇ ಹಾಕ್ಬೇಕು. ಈ ಪ್ಲೂರಲ್ ಸಬ್ಜೆಕ್ಟ್ ಇದ್ರೆ ಪ್ಲೂರಲ್ ವರ್ಬ್ ಅನ್ನೇ ಹಾಕ್ಬೇಕಂತ ಆಗ್ಲೇ ನೋಡಿದ್ವಿ. ಸೊ ಇಲ್ಲಿ ಪ್ಲೂರಲ್ ಏನಿದೆ ಸಬ್ಜೆಕ್ಟ್ ಇದೆ, ಆ ಕಾರಣಕ್ಕೆ ಪ್ಲೂರಲ್ ವರ್ಬ್ ಅನ್ನ ಹಾಕಿದೆ. ಇಸ್ ರಿಲೇಟಿವ್ಸ್ ಅನ್ನೋದು ಪ್ಲೂರಲ್ ಸಬ್ಜೆಕ್ಟ್, ಪ್ಲೂರಲ್ ವರ್ ಅನ್ನೋದು ಕೂಡ ಪ್ಲೂರಲ್ ಸಬ್ಜೆಕ್ಟ್. ಆರ್ ಮತ್ತೆ ವರ್ಗಳೇನು ಪ್ಲೂರಲ್ ಸಬ್ಜೆಕ್ಟ್. ಪಾಸ್ಟ್ ಟೆನ್ಸ್ ಅಲ್ಲಾದ್ರೆ ವರ್ ಬಳಸಬೇಕು, ಪ್ರೆಸೆಂಟ್ ಟೆನ್ಸ್ ಅಲ್ಲಾದ್ರೆ ಆರ್ ಬಳಸಬೇಕು. ಅಟ್ ದ ಪಾರ್ಟಿ. ನೆಕ್ಸ್ಟ್ ಬಂದು ಯು ಆರ್ ಶಿ ಹ್ಯಾಸ್ ಟು ಡೂ ಇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಯು ಆರ್ ಶಿ ಹ್ಯಾಸ್ ಟು ಡೂ ಇಟ್. ಇಲ್ಲಿ ನೋಡಿ, ಹ್ಯಾಸ್ ಅನ್ನೋದಾಗ್ಲಿ ನಿಮ್ಗೆ ಹೇಳಿದ್ರೆ ಸಿಂಗುಲರ್ ವರ್ಬ್ ಅಂತ ಹೇಳಿ. ಆಮೇಲೆ ಸ್ಪೆಷಲಿ ಹ್ಯಾಸ್ ಬಳಸೋದು ಈ ಶಿ ಇಟ್ ಗಳಿಗೆ ಮಾತ್ರ ಬಳಸ್ತೀವಿ. ಇಲ್ಲಿ ನೋಡ್ರಿ, ಯು ಮತ್ತೆ ಆರ್ ಅನ್ನೋ ಪದ, ಈ ಐದರ್ ಆರ್ ಆಗಿರ್ಬೋದು, ನೈದರ್ ನಾರ್ ಆಗಿರ್ಬೋದು, ಈ ಎಲ್ ಮತ್ತೆ ಆರ್ ಅನ್ನೋ ಪದಗಳಿಗೂ ಕೂಡ ನಾವೇಂದ್ರೆ ಎರಡು ಸಬ್ಜೆಕ್ಟ್ ಗಳನ್ನ ಬಳಸಿರ್ತೀವಲ್ಲ ಜೊತೆಗೆ, ಅವಾಗ ಸೆಕೆಂಡ್ ಸಬ್ಜೆಕ್ಟ್ ಗೆ ಅನುಗುಣವಾಗಿ ನಾವು ಹೆಲ್ಪಿಂಗ್ ವರ್ಬ್ ಗಳನ್ನ ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ಯು ಆರ್ ಶಿ ಹ್ಯಾಸ್ ಟು ಡೂ ಇಟ್. ಇಲ್ಲಿ ಯು ಅನ್ನೋದು ಒಂದು ಸಬ್ಜೆಕ್ಟ್ ಮತ್ತೆ ಶಿ ಅನ್ನೋದು ಒಂದು ಸಬ್ಜೆಕ್ಟ್. ಯು ಅನ್ನೋದು ಫಸ್ಟ್ ಸಬ್ಜೆಕ್ಟ್, ಶಿ ಅನ್ನೋದು ಸೆಕೆಂಡ್ ಸಬ್ಜೆಕ್ಟ್. ಇಲ್ಲಿ ಆರ್ ಪಕ್ಕ ಏನ್ ಬರುತ್ತಲ್ಲ ಆ ಸಬ್ಜೆಕ್ಟ್ ಇಂಪಾರ್ಟೆಂಟ್. ಅಂದ್ರೆ ಸೆಕೆಂಡ್ ಸಬ್ಜೆಕ್ಟ್ ಅಂದ್ರೆ ಏನಿದೆ, ಯು ಅನ್ನೋದು ಪ್ಲೂರಲ್ ಇದೆ, ಶಿ ಅನ್ನೋದು ಇಲ್ಲಿ ಸಿಂಗುಲರ್ ಇದೆ. ಸಿಂಗುಲರ್ ಇತ್ತು ಅಂತಂದ್ರೆ ಇಲ್ಲಿ ವರ್ಬ್ ಅನ್ನ ನಾವ್ ಯಾವ್ದನ್ನ ಬಳಸ್ಬೇಕಂದ್ರೆ ಸಿಂಗುಲರ್ ವರ್ಬ್ ಅನ್ನೇ ಬಳಸಬೇಕು. ಸೊ ಶಿ ಅದಕ್ಕೆ ಫಾಲೋಸ್ ಹ್ಯಾಸ್ ಅಂತ ತಗೊಂಡಿದೆ, ಸಿಂಗುಲರ್ ವರ್ಬ್. ಸಿಂಗುಲರ್ ಸಬ್ಜೆಕ್ಟ್ ಫಾಲೋಸ್ ಸಿಂಗುಲರ್ ವರ್ಬ್ ಅಂತೇಳಿ ಸಿಂಗುಲರ್ ಸಬ್ಜೆಕ್ಟ್ ಗೆ ಸಿಂಗುಲರ್ ವರ್ಬ್ ಅನ್ನೇ ಹಾಕ್ಬೇಕು. ನೆಕ್ಸ್ಟ್, when two singular subjects are joined by as well as with and not, the verb is singular, it agrees with the first subject ಅಂತ ಹೇಳಿ. ಇಲ್ಲಿ ಎರಡು ಏಕವಚನದ ನಾಮಪದಗಳು ಆಸ್ ವೆಲ್ ಆಸ್ ಪದದಿಂದ ಸೇರಿದ್ರೆ ವಾಕ್ಯದಲ್ಲಿ ಮೊದಲ ಸಬ್ಜೆಕ್ಟ್ ಗೆ ಅನುಗುಣವಾಗಿ ವರ್ಬ್ ಬರ್ತತಿ ಅಂತಂದ್ರೆ ಇಲ್ಲಿ ಎರಡು ಏಕವಚನ ಅಂದ್ರೆ ಎರಡು ಸಿಂಗುಲರ್ ಸಬ್ಜೆಕ್ಟ್ಗಳು ಆಸ್ ವೆಲ್ ಆಸ್ ಎಂಬ ಪದದಿಂದ ಜಾಯಿನ್ ಆಗಿದ್ರೆ ಆಗ ಇಲ್ಲಿ ಏನಂತಂದ್ರೆ ಫಸ್ಟ್ ಸಬ್ಜೆಕ್ಟ್ ಏನಿರುತ್ತಲ್ಲ ಆ ಪದದ ನೋಡಿ ನಾವು ಇಲ್ಲಿ ವರ್ಬ್ ಅನ್ನ ಡಿಸೈಡ್ ಮಾಡ್ಬೇಕು. ಆಗ್ಲೇ ನಿಮಗೆ ಹೇಳಿದೆ, ಐದರ್ ಆರ್ ಇದ್ರೆ ಇಲ್ಲೊಂದು ಸಬ್ಜೆಕ್ಟ್ ಇರುತ್ತೆ, ಇಲ್ಲೊಂದು ಸಬ್ಜೆಕ್ಟ್ ಇರುತ್ತೆ. ನಾವು ಸೆಕೆಂಡ್ ಸಬ್ಜೆಕ್ಟ್ ಗೆ ಏನ್ ಮಾಡ್ಬೇಕು ನೋಡಿ ವರ್ಬ್ ಅನ್ನ ಡಿಸೈಡ್ ಮಾಡ್ಬೇಕಂತ ಹೇಳಿದೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಆಸ್ ವೆಲ್ ಆಸ್ ಎಂಬ ಪದ ಬಂದ್ರೆ, ಆಸ್ ವೆಲ್ ಆಸ್ ಎಂಬ ಪದ ಬಂದಾಗ ನಾವು ಇಲ್ಲಿ ಎರಡು ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಆಸ್ ವೆಲ್ ಆಸ್ ಪದಕ್ಕೆ. ಆಗ ಎರಡು ಸಬ್ಜೆಕ್ಟ್ ಗಳು ಬಂದಾಗ ನಾವು ಫಸ್ಟ್ ಸಬ್ಜೆಕ್ಟ್ ನೋಡಿ ಇಲ್ಲಿ ವರ್ಬ್ ಅನ್ನ ಡಿಸೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ರಾಣಿ ಆಸ್ ವೆಲ್ ಆಸ್ ಯು ಈಸ್ ಅಟ್ ಫಾಲ್ಟ್. ರಾಣಿ ಆಸ್ ವೆಲ್ ಆಸ್ ಯು ಈಸ್ ಅಟ್ ಫಾಲ್ಟ್. ಇಲ್ಲಿ ಈಸ್ ಯಾಕೆ ಹಾಕಿದರೆ, ಯು ಅನ್ನೋದು ಪ್ಲೂರಲ್ ಬರುತ್ತೆ. ಯು ಅನ್ನೋದು ಪ್ಲೂರಲ್ ಬಂದ್ರೆ ಈಸ್ ಯಾಕೆ ಹಾಕಿದ್ದಾರೆ ಅಂದ್ರೆ ಕಾರಣ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಅನ್ನ ನೋಡ್ಬೇಕು. ರಾಣಿ ಅನ್ನೋದು ಸಿಂಗುಲರ್ ಸಬ್ಜೆಕ್ಟ್ ಇದೆ, ಆ ಕಾರಣಕ್ಕೆ ರಾಣಿಗೆ ನಾವು ಸಿಂಗುಲರ್ ವರ್ಬ್ ಅನ್ನೇ ಹಾಕಿದೀವಿ. ಓಕೆ, ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಅನ್ನ ನೋಡ್ಬೇಕು. ಯಾವಾಗ ನಾವು ಫಸ್ಟ್ ಸಬ್ಜೆಕ್ಟ್ ಅನ್ನ ನೋಡ್ಬೇಕಂದ್ರೆ ಆಸ್ ವೆಲ್ ಆಸ್ ಎಂಬ ಪದ ಬಂದಾಗ
ನಾವು ಫಸ್ಟ್ ಸಬ್ಜೆಕ್ಟ್ ಏನಿರುತ್ತೆ ಅದನ್ನ ನೋಡಬೇಕು. ರಾಣಿ ಆಸ್ ವೆಲ್ ಆಸ್ ಯು ಈಸ್ ಅಟ್ ಫಾಲ್ಟ್ ಅಂದ್ರೆ ಈಸ್ ಅನ್ನೋದು ಸಿಂಗುಲರ್ ವರ್ಬ್, ರಾಣಿ ಅನ್ನೋದು ಸಿಂಗುಲರ್ ಸಬ್ಜೆಕ್ಟ್. ನೆಕ್ಸ್ಟ್ ನೋಡಿ, ಪ್ರಿಷಾ ಆಸ್ ವೆಲ್ ಆಸ್ ನಿಶಾ ಡಿಸ್ಲೈಕ್ಸ್ ಡ್ಯಾನ್ಸಿಂಗ್. ಪ್ರಿಷಾ ಆಸ್ ವೆಲ್ ಆಸ್ ನಿಶಾ ಡಿಸ್ಲೈಕ್ಸ್ ಡ್ಯಾನ್ಸಿಂಗ್ ಅಂತ ಹೇಳಿ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಏನಿದೆ ಪ್ರಿಷಾ ಅನ್ನೋದು ನಮಗೆ ಇಂಪಾರ್ಟೆಂಟ್, ನಿಶಾ ಇಂಪಾರ್ಟೆಂಟ್ ಅಲ್ಲ. ಇಬ್ರು ಸಿಂಗುಲರ್ ಇದ್ದಾರೆ ಬಟ್ ಅದು ನಮಗೆ ಬೇಡ. ಆದ್ರೆ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಏನಿದೆ ಅದು ಇಂಪಾರ್ಟೆಂಟ್. ಪ್ರಿಷಾ ಅನ್ನೋದು ಸಿಂಗುಲರ್ ಸಬ್ಜೆಕ್ಟ್ ಇದೆ, ಆ ಕಾರಣಕ್ಕೆ ನಾವೇನ್ ಬೇಕು, ಸಿಂಗುಲರ್ ವರ್ಬ್ ಅನ್ನೇ ಬಳಸಬೇಕು. ಓಕೆ, ಇಲ್ಲಿ ಡಿಸ್ಲೈಕ್ಸ್ ಅನ್ನೋದು ಏನಿದೆ ಸಿಂಗುಲರ್ ವರ್ಬ್. ಯಾವ ತರ ಇಲ್ಲಿ ಡಿಸ್ಲೈಕ್ ಅಂತ ಕೊಟ್ಟಿದ್ರು, ಆರ್ ವರ್ ಅಂತ ಕೊಟ್ಟಿದ್ರು, ಆಗ ನಾವು ಯಾವ್ದನ್ನ ಬಳಸಬೇಕು, ಡಿಸ್ಲೈಕ್ಸ್ ಆರ್ ವರ್ ಈ ತರ ಯಾವ್ದಾದ್ರು ಕೊಟ್ಟಿದ್ರೆ ಅದಕ್ಕೆ ನಮಗೆ ಕರೆಕ್ಟ್ ಆಗಿರೋ ವರ್ಡ್ ಯಾವ್ದಂದ್ರೆ ಡಿಸ್ಲೈಕ್ಸ್. ಯಾಕಂದ್ರೆ ವರ್ಬ್ ಪ್ಲಸ್ ಎಸ್ ಏನಾಗುತ್ತೆ ವರ್ಬ್ ಪ್ಲಸ್ ಎಸ್ ಸಿಂಗುಲರ್ ಆಗುತ್ತೆ, ವರ್ಬ್ ಪ್ಲಸ್ ಎಸ್ ಸಿಂಗುಲರ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಡಿಸ್ಲೈಕ್ಸ್ ಅಂದ್ರೆ ಇದು ಸಿಂಗುಲರ್ ವರ್ಬ್ ಅಂತ ನೋಡಿದ್ವಿ. ನೆಕ್ಸ್ಟ್, ದೇ ಆಸ್ ವೆಲ್ ಆಸ್ ಶಿ ವರ್ ಹ್ಯಾಪಿ. ದೇ ಆಸ್ ವೆಲ್ ಆಸ್ ಶಿ ವರ್ ಹ್ಯಾಪಿ ಅಂತೇಳಿ ಇಲ್ಲಿ ನೋಡಿ, ದೇ ಅನ್ನೋದು ಏನಾಗಿದೆ ಇದು ಪ್ಲೂರಲ್, ಹಾಗೆ ಆಸ್ ವೆಲ್ ಆಸ್ ಆದ ನಂತರ ಶಿ ಅನ್ನೋದು ಸಿಂಗುಲರ್. ಇಲ್ಲಿ ವರ್ಬ್ ಬಳಸಿದೀವಿ ಯಾಕೆ ಅಂತ ನಿಮಗೆ ಗೊತ್ತು, ಈಗಾಗಲೇ ನೋಡಿದ್ವಿ. ಫಸ್ಟ್ ಸಬ್ಜೆಕ್ಟ್ ನಮಗೆ ಇಂಪಾರ್ಟೆಂಟ್, ಆ ಕಾರಣಕ್ಕೆ ಇಲ್ಲಿ ವರ್ ಅಂತ ಬಳಸಿದ್ವಿ. ವರ್ ಅನ್ನೋದು ಪ್ಲೂರಲ್ ವರ್ಬ್ ಆಗುತ್ತೆ. ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಇದೆ, ಫಸ್ಟ್ ಸಬ್ಜೆಕ್ಟ್ ಇಂಪಾರ್ಟೆಂಟ್, ಪ್ಲೂರಲ್ ಸಬ್ಜೆಕ್ಟ್ ಪ್ಲೂರಲ್ ವರ್ಬ್ ಅನ್ನ ಬರಿಬೇಕು. ಓಕೆ, ಫಾಲೋ ಪ್ಲೂರಲ್ ಸಬ್ಜೆಕ್ಟ್ಗೆ ಪ್ಲೂರಲ್ ವರ್ಬೇ ಬರಬೇಕು. ನೆಕ್ಸ್ಟ್ ಬಂದು 7th ರೂಲ್ ಬಂದು, ವೆನ್ ಟೂ ಸಬ್ಜೆಕ್ಟ್ಸ್ ಆರ್ joined by not only but also the verb agrees with the second subject. ಆಗ್ಲೇ ನೋಡಿದ್ವಲ್ಲ ನಾವು ಈ ಹಿಂದೆ ಐದರ್ ಆರ್, ನೈದರ್ ನಾರ್ ಅಥವಾ ಆರ್ ಪದಗಳು ಹೇಗೋ ಅದೇ ರೀತಿ ಇದೇ ಈ ಪದಗಳು ಸಹ ಸೇಮ್ ಆಗಿವೆ. ಏನಂತ ಅಂದ್ರೆ ಇಲ್ಲಿ ಟೂ ಸಬ್ಜೆಕ್ಟ್ಸ್, ಎರಡು ನಾಮಪದಗಳು ಒಂದು ವೇಳೆ ನಾಟ್ ಓನ್ಲಿ ಮತ್ತೆ ಬಟ್ ಆಲ್ಸೋ ಈ ಎರಡೂ ಪದಗಳಿಂದ ಜೋಡಿ ಆಗಿದ್ರೆ, ಎರಡು ಸಬ್ಜೆಕ್ಟ್ಗಳು ಒಂದು ವಾಕ್ಯದಲ್ಲಿ ಈ ಪದಗಳು ಬಂದಾಗ ಎರಡು ಸಬ್ಜೆಕ್ಟ್ಗಳು ಇರ್ತವೆ. ಈ ಎರಡು ಸಬ್ಜೆಕ್ಟ್ಗಳಲ್ಲಿ ನಾವು ಸೆಕೆಂಡ್ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಂತ ನೋಡಿದ್ವಿ. ಅಲ್ಲಿ ಐದರ್ ಆರು ಎರಡು ಸಬ್ಜೆಕ್ಟ್ ಗಳನ್ನ ಹೊಂದಿರ್ತದೆ. ಆರ್ ಪಕ್ಕ ಏನಿರುತ್ತಲ್ಲ ಸೆಕೆಂಡ್ ಸಬ್ಜೆಕ್ಟ್, ಅದ್ರ ಮೇಲೆ ನಾವು ಏನನ್ನ ವರ್ಬ್ ಅನ್ನ ಡಿಸೈಡ್ ಮಾಡ್ತೀವಿ. ಅದೇ ರೀತಿ ಕೂಡ ಇಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಅನ್ನೋದು ಕೂಡ ಸೇಮ್ ಕಂಡೀಷನ್. ಅಂದ್ರೆ ನಾಟ್ ಓನ್ಲಿ ಯು ಬಟ್ ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್, ಈ ತರ ಎರಡು ಸಬ್ಜೆಕ್ಟ್ ಬರ್ತವೆ. ನಾಟ್ ಓನ್ಲಿ ಆದ್ಮೇಲೆ ಒಂದು ಸಬ್ಜೆಕ್ಟ್, ಬಟ್ ಆಲ್ಸೋ ಅನ್ನೋದಾದ್ಮೇಲೆ ಇನ್ನೊಂದು ಸಬ್ಜೆಕ್ಟ್ ಅಂತ ಹೇಳಿ ಈ ತರ ಬಂದಾಗ ನಾವು ಸೆಕೆಂಡ್ ಸಬ್ಜೆಕ್ಟ್ ಏನಿರುತ್ತಲ್ಲ ಅದ್ರ ಮೇಲೆ ನಾವು ವರ್ಬ್ ಅನ್ನ ಡಿಸೈಡ್ ಮಾಡಬೇಕು. ನಾಟ್ ಓನ್ಲಿ ಯು ಅನ್ನೋದು ಪ್ಲೂರಲ್ ಇದೆ, ನಮಗೆ ಇದು ಇಂಪಾರ್ಟೆಂಟ್ ಇಲ್ಲ. ಓಕೆ, ಯಾಕಂದ್ರೆ ಫಸ್ಟ್ ಸಬ್ಜೆಕ್ಟ್ ನಮಗೆ ಬೇಡ. ನಾಟ್ ಓನ್ಲಿ ಬಟ್ ಆಲ್ಸೋ ಈ ತರ ಬಂದಾಗ, ಐದರ್ ಆರ್ ಬಂದಾಗ, ನೈದರ್ ನಾರ್ ಬಂದಾಗ, ಆರ್ ಬಂದಾಗ ನಮಗೆ ಫಸ್ಟ್ ಸಬ್ಜೆಕ್ಟ್ ಬೇಕಿಲ್ಲ. ಓಕೆ, ಆಮೇಲೆ ಬಟ್ ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್ ಅಂದ್ರೆ ಇಲ್ಲಿ ಐ ಅನ್ನೋದು ಏನಾಗಿದೆ ಸೆಕೆಂಡ್ ಸಬ್ಜೆಕ್ಟ್. ನಾವು ಸೆಕೆಂಡ್ ಸಬ್ಜೆಕ್ಟ್ ಗೆ ಕರೆಕ್ಟ್ ಆಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಗುಲರ್ ವರ್ಬ್ ಅನ್ನ ಯಾವ್ದು ಹಾಕ್ಬೇಕು ಅಂತಂದ್ರೆ ಆಮ್ ಅನ್ನೋದು ಇಲ್ಲಿ ಸಿಂಗುಲರ್ ವರ್ಬ್ ಆಗಿದೆ. ಐ ಅನ್ನೋದು ಸಿಂಗುಲರ್ ಸಬ್ಜೆಕ್ಟ್ ಹಾಗೆ ಸಿಂಗುಲರ್ ವರ್ಬ್, ಸಿಂಗುಲರ್ ಸಬ್ಜೆಕ್ಟ್ ಗೆ ಸಿಂಗುಲರ್ ವರ್ಬ್ ಅಂತ ನೋಡಿದೀವಿ. ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್ಟ್. ಇಲ್ಲಿ ಯು ಅಂತ ಇದೆ, ನಾವು ಯಾಕೆ ಇಲ್ಲಿ ಆರ್ ಅಂತ ಹಾಕ್ಬಾರ್ದಿತ್ತು, ತಪ್ಪಲ್ವಾ? ಯಾಕಂದ್ರೆ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಅನ್ನ ನಾವು ಇಗ್ನೋರ್ ಮಾಡಿ ಸೆಕೆಂಡ್ ಸಬ್ಜೆಕ್ಟ್ ಏನಿದೆ ಅದನ್ನ ನಾವು ಬಳಸಬೇಕು. ನಾಟ್ ಓನ್ಲಿ ಹಿ ಬಟ್ ಆಲ್ಸೋ ದೇ ಆರ್ ಡ್ಯಾನ್ಸಿಂಗ್ ದೇರ್. ಅಲ್ಲಿ ಅವನೊಬ್ಬನೇ ಡ್ಯಾನ್ಸ್ ಮಾಡ್ತಿಲ್ಲ, ಅವನ ಜೊತೆ ಅವರು ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ನಾಟ್ ಓನ್ಲಿ ಹಿ ಅನ್ನೋದು ಫಸ್ಟ್ ಸಬ್ಜೆಕ್ಟ್, ನಮ್ಗೇನಿದು ಇಗ್ನೋರ್ ಬೇಕಿಲ್ಲ. ಬಟ್ ಆಲ್ಸೋ ಇದಾದ ತಕ್ಷಣ ಯಾರಿದ್ದಾರೆ ಸೆಕೆಂಡ್ ಸಬ್ಜೆಕ್ಟ್ ಅವ್ರು ಇಂಪಾರ್ಟೆಂಟ್ ಅಂದ್ರೆ ಬಟ್ ಆಲ್ಸೋ ಯಾರಿದ್ದಾರೆ ದೇ ಅನ್ನೋದು ಇಂಪಾರ್ಟೆಂಟ್. ದೇ ಅನ್ನೋದೇನು ಪ್ಲೂರಲ್ ಅಲ್ವಾ, ಸೊ ಪ್ಲೂರಲ್ ಸಬ್ಜೆಕ್ಟ್ಗೆ ಪ್ಲೂರಲ್ ವರ್ಬ್ ಅನ್ನೇ ಬರುತ್ತೆ, ಪ್ಲೂರಲ್ ಸಬ್ಜೆಕ್ಟ್ಗೆ ಪ್ಲೂರಲ್ ವರ್ಬ್ ಬರುತ್ತೆ. ಸೊ ದೇ ಆರ್ ಅಂತ ಇದೆ ಇಲ್ಲಿ. ನಾಟ್ ಓನ್ಲಿ ಹಿ ಬಟ್ ಆಲ್ಸೋ ದೇ ಆರ್ ಡ್ಯಾನ್ಸಿಂಗ್ ದೇರ್ ಕರೆಕ್ಟ್ ಆಗಿದೆ. ಓಕೆ, ಗೊತ್ತಾಯ್ತಲ್ವಾ? ನಾಟ್ ಓನ್ಲಿ ಬಟ್ ಆಲ್ಸೋ ಪದಗಳೇ ಆಗಿರ್ಬೋದು ಅಥವಾ ಐದರ್ ಆರ್ ಆಗಿರ್ಬೋದು, ನೈದರ್ ನಾರ್ ಆಗಿರ್ಬೋದು, ಆರ್ ಪದಗಳಿಗೆ ಈ ಸೆಕೆಂಡ್ ಸಬ್ಜೆಕ್ಟ್ ಮೇಲೆ ನಾವು ವರ್ಬ್ ಅನ್ನ ಡಿಸೈಡ್ ಮಾಡಬೇಕು. ಅದೇ ರೀತಿ ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಇನ್ನೊಂದಿದೆ, ಯಾವುದು ಆಸ್ ವೆಲ್ ಆಸ್ ಪದಗಳು, ಆಸ್ ವೆಲ್ ಆಸ್ ಎಂಬ ಪದಗಳು ಕೂಡ ಏನ್ ಮಾಡುತ್ತೆ ಎರಡು ಸಬ್ಜೆಕ್ಟ್ ಗಳನ್ನ ಹೊಂದಿರುತ್ತೆ. ಆದ್ರೆ ಅದರಲ್ಲಿ ಮೊದಲನೇ ಸಬ್ಜೆಕ್ಟ್ ಅನ್ನ ನೋಡಿ ನಾವು ವರ್ಬ್ ಅನ್ನ ಕನ್ಸಿಡರ್ ಮಾಡಬೇಕು, ಡಿಸೈಡ್ ಮಾಡಬೇಕು. ನೆಕ್ಸ್ಟ್, ಎ ಕಲೆಕ್ಟಿವ್ ನೌನ್ ಟೇಕ್ಸ್ ಸಿಂಗುಲರ್ ವರ್ಬ್. ಫಾರ್ ಎಕ್ಸಾಂಪಲ್, ಅಸೆಂಬ್ಲಿ, ಕ್ರೌಡ್, ಸೊಸೈಟಿ, ಜುರಿ, ಕೌನ್ಸಿಲ್, ಮಾಬ್, ಕಮಿಟಿ, ಆರ್ಮಿ, ಫ್ಯಾಮಿಲಿ, ಆಡಿಯನ್ಸ್, ಟೀಮ್, ಕ್ರೀವ್, ಗವರ್ಮೆಂಟ್ ಎಟ್ಸೆಟ್ರಾ. ಅಂದ್ರೆ ಕಲೆಕ್ಟಿವ್ ನೌನ್ ಅಂದ್ರೆ ನಿಮಗೆ ಗೊತ್ತು, ಸಮುದಾಯವನ್ನ ಪ್ರತಿನಿಧಿಸುವಂತ ಪದಗಳು ಅಂದ್ರೆ ಬಹಳಷ್ಟು ಜನವನ್ನ ಅಂದ್ರೆ ಒಂದು ಗುಂಪನ್ನ ಪ್ರತಿನಿಧಿಸುವಂತ ಪದಗಳು ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಗುಂಪು ಅಂತಂದ್ರೆ ಅದು ಒಂದು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ ಅಂತ ನೀವು ಅರ್ಥ ಆಗುತ್ತೆ. ಅಂದ್ರೆ ಪ್ಲೂರಲ್ ಫಾರ್ಮ್ ಅಲ್ಲಿ ಇರ್ತವೆ, ಆದ್ರೆ ಅಂತ ಪದಗಳಿಗೆ ನಾವೇನ್ ಬಳಸಬೇಕು, ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. ಈ ತರ ಏನ್ ಕಾಣ್ತವಲ್ಲ ಕಲೆಕ್ಟಿವ್ ನೌನ್ ಗಳಂತ ಏನ್ ನೋಡಿದ್ವಲ್ಲ, ಗುಂಪನ್ನ ಪ್ರತಿನಿಧಿಸುವಂತಹ ಪದಗಳನ್ನ, ಆ ಪದಗಳೇನಾದ್ರೂ ಬಂದಾಗ ಅವುಗಳಿಗೆ ಯಾವ್ದನ್ನ ವರ್ಬ್ ಅನ್ನ ಬಳಸಬೇಕು ಅಂತಂದ್ರೆ ಸಿಂಗುಲರ್ ವರ್ಬ್. ಕಲೆಕ್ಟಿವ್ ನೌನ್ ಟೇಕ್ಸ್ ಸಿಂಗುಲರ್ ವರ್ಬ್. ಕಲೆಕ್ಟಿವ್ ನೌನ್ ಗಳು ಯಾವಾಗ್ಲೂ ಸಿಂಗುಲರ್ ವರ್ಬ್ ಗಳನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಈ ಕಲೆಕ್ಟಿವ್ ನೌನ್ ಗಳಿಗೆ ಉದಾಹರಣೆಗಳಂತ ಯಾವಂತ ನೋಡಿದ್ರೆ ಅಸೆಂಬ್ಲಿ, ಕ್ರೌಡ್, ಸೊಸೈಟಿ, ಜುರಿ, ಕೌನ್ಸಿಲ್, ಮಾಬ್, ಕಮಿಟಿ, ಆರ್ಮಿ, ಫ್ಯಾಮಿಲಿ,
ಆಡಿಯನ್ಸ್, ಟೀಮ್, ಕ್ರೀವ್, ಗೌರ್ಮೆಂಟ್. ಇವೆಲ್ಲ ನೋಡಕ್ ಏನ್ ಕಾಣ್ತಿದಾವೆ, ಪ್ಲೂರಲ್ ಫಾರ್ಮ್ ಅಲ್ಲೇ ಇದಾವೆ. ಆದ್ರೆ ಇವುಗಳಿಗೆ ನಾವೇನ್ ಮಾಡ್ಬೇಕು, ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್, ದ ಫ್ಲೀಟ್ ವಾಸ್ ಕ್ವೈಟ್ ಬಿಗ್. ದ ಫ್ಲೀಟ್ ವಾಸ್ ಕ್ವೈಟ್ ಬಿಗ್ ಅಂದ್ರೆ ಇಲ್ಲಿ ಫ್ಲೀಟ್ ಅಂತ ಅಂದ್ರೆ ದ ಫ್ಲೀಟ್ ವಾಸ್ ಕ್ವೈಟ್ ಬಿಗ್ ಅಂತ ಹೇಳಿ. ಈ ಫ್ಲೀಟ್ ಅನ್ನೋದು ಕೂಡ ಒಂದು ಕಲೆಕ್ಟಿವ್ ನೌನ್ ಆಗಿದ್ದು, ಇದು ಆದ್ರೆ ಇದಕ್ಕೆ ಬಳಸಿರುವಂತಹ ಪದ ಏನಾಗಿದೆ, ವಾಸ್ ಅನ್ನೋದು ಸಿಂಗುಲರ್ ವರ್ಬ್ ಆಗಿದೆ. ಅಂದ್ರೆ ಇಲ್ಲಿ ಕಲೆಕ್ಟಿವ್ ನೌನ್ಸ್ ಗಳು ಯಾವಾಗ್ಲೂ ಯಾವ್ದನ್ನ ತಗೊಂತವೆ, ಸಿಂಗುಲರ್ ವರ್ಬ್ ಗಳನ್ನ ತಗೊಂತವೆ ಅಂತೇಳಿ ಗೊತ್ತಾಯ್ತು. ಓಕೆ, ದ ಜ್ಯೂರಿ ಈಸ್ ಫೈನಲಿ ಕಂಪ್ಲೀಟ್. ಜುರಿ ಅಂದ್ರೆ ಗೊತ್ತು ನಿಮಗೆ, ಏನಂತಂದ್ರೆ ತೀರ್ಪುಗಾರರ ಒಂದು ಗುಂಪನ್ನ ನೋಡಿರ್ತೀವಿ ನಾವು ಜಿ ಕನ್ನಡದಲ್ಲಿ. ಒಂದು ಜುರಿ ಮೆಂಬರ್ಸ್ ಅಂತೇಳಿ ತೋರಿಸ್ತಿರ್ತಾರೆ, ಅಲ್ಲಿ ಬಹಳಷ್ಟು ಜನ ಕೂತಿರ್ತಾರೆ. ಅಂದ್ರೆ ಅವರೆಲ್ಲ ಪ್ಲೂರಲ್ ಅಲ್ವಾ, ಬಹಳಷ್ಟು ಜನ ಇದ್ರೆ ಅದು ಪ್ಲೂರಲ್ ಅಲ್ವಾ. ಆದ್ರೆ ನಾವು ಜುರಿ ಅಂತ ಅಂದ್ರೆ ಇದನ್ನ ಹೇಳ್ಬೇಕಾದ್ರೆ ನಾವು ಸಿಂಗುಲರ್ ವರ್ಬ್ ಅನ್ನ ಹೇಳ್ಬೇಕು. ಈ ತರ ಏನ್ ಕಲೆಕ್ಟಿವ್ ನೌನ್ ಗಳು ಇರ್ತಾವಲ್ಲ, ಇವುಗಳಿಗೆ ಸಿಂಗುಲರ್ ವರ್ಬ್ ಅನ್ನೇ ತಗೋಬೇಕು. ದ ಜುರಿ ಈಸ್ ಫೈನಲಿ ಕಂಪ್ಲೀಟ್. ದ ಮಾಬ್ ಹ್ಯಾಸ್ ಡಿಸ್ಪರ್ಸ್ಡ್. ಮಾಬ್ ಅಂದ್ರೆ ಒಂದು ಜನ ಸಮೂಹವನ್ನ ಮಾಬ್ ಅಂತ ಕರಿತೀವಿ. ಹ್ಯಾಸ್ ಡಿಸ್ಪರ್ಸ್ಡ್ ಅಂದ್ರೆ ಚದುರಿತು ಅಂತ ಹೇಳುವಂಥದ್ದು. ಇದಕ್ಕೆ ಕೂಡ ನಾವು ಯಾವ್ದನ್ನ ತಗೊಂಡಿವಿ ನೋಡಿ, ಮಾಬ್ ಅಂದ್ರೆ ಇಲ್ಲಿ ಸಿಂಗುಲರ್ ವರ್ಬ್ ಅನ್ನ ತಗೊಂಡಿದ್ವಿ. ಹ್ಯಾಸ್ ಅನ್ನೋದು ಒಂದು ಸಿಂಗುಲರ್ ವರ್ಬ್ ಆಗುತ್ತೆ. ಈ ಶೀಟ್ ಗಳಿಗೆ ಬಳಸ್ತಾರೆ. ಇಲ್ಲಿ ಜನ ಸಮೂಹದ ಹಿಂದೆ ಪ್ರೊನೌನ್ ಯಾವ್ದಿದೆ, ಇಟ್ಟಿದೆ, ಆ ಕಾರಣಕ್ಕೆ ಹ್ಯಾಸ್ ಅನ್ನ ಬಳಸಿದೀವಿ. ನೆಕ್ಸ್ಟ್, ದ ಕ್ರ್ಯೂ ಈಸ್ ಅಪಾಯಿಂಟೆಡ್ ನ್ಯೂಲಿ. ದ ಕ್ರ್ಯೂ ಈಸ್ ಅಪಾಯಿಂಟೆಡ್ ನ್ಯೂಲಿ ಅಂದ್ರೆ ಕ್ರ್ಯೂ ಅನ್ನೋದು ಏನಂತಂದ್ರೆ ಸಿಬ್ಬಂದಿ. ಸಿಬ್ಬಂದಿ ಅಂದ್ರೆ ಒಬ್ಬರಿಗೆ ಮಾತ್ರ ಕರೆಯಲ್ಲ, ಸ್ಟಾಫ್ ಅನ್ನೋದು ಒಬ್ಬರಿಗೆ ಕರೆಯಲ್ಲ. ಎಲ್ಲಾ ಏನು ಕೆಲಸ ಮಾಡ್ತಿರ್ತಾರಲ್ಲ ಅವರೆಲ್ಲಾ ಗುಂಪನ್ನ ಕ್ರ್ಯೂ ಅಂತೇಳಿ ಕರಿತೀವಿ. ಇದನ್ನ ಸಿಬ್ಬಂದಿ ಅಂತ ಕರಿತೀವಿ. ಆ ಕಾರಣಕ್ಕೆ ಇದು ಸಿಬ್ಬಂದಿ ಅನ್ನೋದು ಪ್ಲೂರಲ್ ಫಾರ್ಮ್ ಆದ್ರೂ ಕೂಡ ಇದು ಸಿಂಗುಲರ್ ವರ್ಬ್ ಅನ್ನೇ ಬಳಸಬೇಕು. ನೆಕ್ಸ್ಟ್ ಬಂದು, ವೆನ್ ಎ ಪ್ಲೂರಲ್ ನೌನ್ ಡಿನೋಟ್ಸ್ ಸಮ್ ಸ್ಪೆಸಿಫಿಕ್ ಕ್ವಾಂಟಿಟಿ ಆರ್ ಅಮೌಂಟ್, ಡಿಸ್ಟೆನ್ಸ್, ಟೈಮ್ ಆರ್ ಪೀರಿಯಡ್ ಕನ್ಸಿಡರ್ಡ್ ಆಸ್ ಎ ಹೋಲ್, ದ ನಂಬರ್ ಈಸ್ ಸಿಂಗುಲರ್. ಅಂದ್ರೆ ಇಲ್ಲೇನಾದ್ರೂ ಫ್ಲೂರಲ್ ಫಾರ್ಮ್ ಗಳಿರ್ತವೆ ನೋಡಕ್ಕೆ, ಕೆಲವು ಪದಗಳು ಪ್ಲೂರಲ್ ಫಾರ್ಮ್ ಗಳಿರ್ತವೆ. ಅವು ಸ್ಪೆಸಿಫಿಕ್ ಆಗಿ ಯಾವ ಅಂತಂದ್ರೆ ಕ್ವಾಂಟಿಟಿ ಆಗಿರ್ಬೋದು, ಅಮೌಂಟ್ ಅನ್ನ ಹೇಳ್ಬೋದು, ಡಿಸ್ಟೆನ್ಸ್, ಟೈಮ್ ಅಥವಾ ಪೀರಿಯಡ್ ಇವನ್ನ ಹೇಳ್ಬೇಕಾದ್ರೆ ನಾವು ಬಳಸೋದು ಪ್ಲೂರಲ್ ಫಾರ್ಮ್ ಗಳೇ ಆದ್ರೂ ಅವಕ್ಕೆ ನಾವು ಯಾವ್ದನ್ನ ಬಳಸಬೇಕು ಅಂದ್ರೆ ವರ್ಬ್ ಅನ್ನ ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. ಅಂತಂದ್ರೆ ಈ ಅಮೌಂಟ್ ಬಗ್ಗೆ ಆದ್ರೂ, ದುಡ್ಡಿನ ಬಗ್ಗೆ ಅಮೌಂಟ್ ಬಗ್ಗೆ ಹೇಳ್ಬೇಕಾದ್ರೆ, ಮತ್ತೆ ಡಿಸ್ಟೆನ್ಸ್ ಗಳ ಬಗ್ಗೆ ನಾವು ಎಷ್ಟು ದೂರ ಕ್ರಮಿಸಿದೀವಿ ಅಂತ ಹೇಳ್ಬೇಕಾದ್ರೆ, ಮತ್ತೆ ಟೈಮ್ ಆಗಿರ್ಬೋದು, ಒಂದು ಪೀರಿಯಡ್ ಬಗ್ಗೆ ಹೇಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಸಿಂಗುಲರ್ ವರ್ಬ್ ಗಳನ್ನೇ ಬಳಸಬೇಕು. ಯಾವಾಗ ಒಂದು ನಿಗದಿತ ಅಮೌಂಟ್, ಡಿಸ್ಟೆನ್ಸ್, ಕ್ವಾಂಟಿಟಿ, ಟೈಮ್ ಗಳನ್ನ ಹೇಳಲು ಬಳಸುತ್ತೇವೆಯೋ ಆಗ ಸಿಂಗುಲರ್ ವರ್ಬ್ ಗಳನ್ನೇ ಯೂಸ್ ಮಾಡಬೇಕು, ಬಳಕೆ ಮಾಡಬೇಕು. ನೋಡಿರ್ಬೇಕಾದ್ರೆ ಫಾರ್ ಎಕ್ಸಾಂಪಲ್, 4 years is a long time. 4 years ಅನ್ನೋದು ಇಲ್ಲೇನು ಪ್ಲೂರಲ್ ಅಲ್ವಾ, ಇದು ಎಸ್ ಸೇರಿಸಿದ್ರೆ ಪ್ಲೂರಲ್ ಅಲ್ವಾ. 4 years 4 ವರ್ಷಗಳು ಈಸ್ ಅ ಲಾಂಗ್ ಟೈಮ್. ಇಲಾಖೆ ನಾವು ಸಿಂಗುಲರ್ ವರ್ಬ್ ಅನ್ನ ತಗೊಂಡಿವಿ ಅಂದ್ರೆ ಈ ತರ ಒಂದು ಡಿಸ್ಟೆನ್ಸ್ ಬಗ್ಗೆ ಹೇಳ್ಬೇಕಾದ್ರೆ, ಸಾರಿ ಟೈಮ್ ಬಗ್ಗೆ ಹೇಳ್ಬೇಕಾದ್ರೆ, ಒಂದು ಟೈಮ್ ಆಗಿರ್ಬೋದು, ಒಂದು ಪೀರಿಯಡ್ ಆಗಿರ್ಬೋದು, ಒಂದು ಅಮೌಂಟ್ ಆಗಿರ್ಬೋದು, ಒಂದು ಡಿಸ್ಟೆನ್ಸ್ ಆಗಿರ್ಬೋದು, ಈ ತರ ಹೇಳ್ಬೇಕಾದ್ರೆ ನಾವು ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. 4 years is a long time. 2/3 ಆಫ್ ದ ಟೌನ್ ಈಸ್ ಇನ್ ruins ಅಂತೇಳಿ. 2/3 ಅಂತಂದ್ರೆ ಇಲ್ಲಿ 3/2 ಅಂತೇಳಿ ಹೇಳ್ಬೇಕಾದ್ರೂ ಕೂಡ ನಾವಿಲ್ಲಿ ಏನನ್ನ ಬಳಸಬೇಕು, ಈ ತರ ಸಿಂಗುಲರ್ ವರ್ಬ್ ಗಳನ್ನೇ ಬಳಸಬೇಕು. 200 miles was the distance I had to travel. 200 miles was the distance I had to travel. ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಬಗ್ಗೆ ಹೇಳ್ತಿದ್ವಿ ನಾವು, ಆದ್ರೂ ಇದು ಪ್ಲೂರಲ್ ಫಾರ್ಮ್ ಆದ್ರೂ ಕೂಡ, ಮೈಲ್ಸ್ ಪ್ಲೂರಲ್ ಫಾರ್ಮ್ ಆದ್ರೂ ಕೂಡ ನಾವು ಸಿಂಗುಲರ್ ವರ್ಬ್ ಅನ್ನೇ ಬಳಸಿದೀವಿ. ನೆಕ್ಸ್ಟ್, 2 hours is short time to judge one character. ಒಬ್ರ ಬಗ್ಗೆ ಹೇಳೋಕೆ 2 ಗಂಟೆ ಸಾಕಾಗಲ್ಲ ಅಂತ ಹೇಳ್ತೀವಲ್ಲ, ತುಂಬಾ ಕಡಿಮೆ. 2 ಗಂಟೆ ನಾವು ಒಬ್ಬರನ್ನ ಕ್ಯಾರೆಕ್ಟರ್ ಅನ್ನ ಹೇಳೋದು ಕಡಿಮೆ ಅಂತ ಹೇಳೋದು. ಸೊ ಏನಂತಂದ್ರೆ 2 hours, ಇಲ್ಲಿ 2 hours ಅನ್ನೋದು ಇಲ್ಲಿ ಎಸ್ ಅಂತ ಇದೆ, ಇದು ನಿಮ್ಗೆ ಗೊತ್ತಾಗುತ್ತೆ ಪ್ಲೂರಲ್ ಫಾರ್ಮ್ ಅಂತ ಹೇಳಿ. ಈ ಪ್ಲೂರಲ್ ಫಾರ್ಮ್ ಇದ್ರೆ ನಾವು ಇಲ್ಲಿ ಯಾವ್ದನ್ನ ಬಳಸಿದೀವಿ, ಈಸ್ ಅನ್ನೋದು ಸಿಂಗುಲರ್ ವರ್ಬ್ ಅನ್ನ ಬಳಸಿದ್ವಿ. ಓಕೆ, 50 rupees is a small amount. ಇಲ್ಲಾಗ್ಲೇ ಹೇಳಿದೆ ಅಮೌಂಟ್ ಅನ್ನ ಹೇಳ್ಬೇಕಾದ್ರೆ 50 rupees is a small amount. ಇಲ್ಲಿ 50 rupees ಅನ್ನೋದು ಫ್ಲೂರಲ್ ಫಾರ್ಮ್ ಅಂದ್ರೆ ನಾವು ಅದನ್ನ ಏನ್ ಹೇಳ್ತೀವಿ, ಈಸ್ ಅಂತ ಹೇಳ್ಬೇಕು, ಯಾಕಂದ್ರೆ ಸಿಂಗುಲರ್ ವರ್ಬ್ ಅನ್ನೇ ಬಳಸಬೇಕು ಈ ತರ ಪದಗಳನ್ನ ಹೇಳ್ಬೇಕಾದ್ರೆ. ಹಾಗೆ 5 kgs ಆಗಿರ್ಬೋದು, ಇದರ ಕ್ವಾಂಟಿಟಿ ಬಗ್ಗೆ ಹೇಳ್ಬೇಕಾದ್ರೂ ಕೂಡ ನಾವು ಏನನ್ನ ಬಳಸಬೇಕು, ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. ನೆಕ್ಸ್ಟ್, some nouns though singular in form take a plural verb such as cattle, majority, gentry, nobility, peasant and police, children, poultry, people ಅಂತೇಳಿ. ಈ ಕೆಲವು ಪದಗಳೇನಿದಾವಲ್ಲ ಸಮೂಹ ಪದಗಳಾದ್ರೂ ಅವುಗಳು ಸಿಂಗುಲರ್ ಪದಗಳನ್ನೇ ತೆಗೆದುಕೊಳ್ಳುತ್ತವೆ. ಅಲ್ಲಾಗ್ಲೇ ನೋಡಿದ್ವಿ ಕಲೆಕ್ಟಿವ್ ನೌನ್ಗಳು ನೋಡಕ್ ನಮಗೆ ಪ್ಲೂರಲ್ ಫಾರ್ಮ್ ಆದ್ರೂ ಕೂಡ ನಾವೇನ್ ಬಳಸಬೇಕು, ಸಿಂಗುಲರ್ ಪದಗಳನ್ನ ಬಳಸಬೇಕು ಅಂತೇಳಿ ಹೇಳಿದ್ವಿ. ಸಾರಿ ಇಲ್ಲಿ ತಪ್ಪು ಮಾಡಿದೀನಿ. ಓಕೆ, ಸಿಂಗುಲರ್ ಮಾಡ್ಕೋಬೇಡ್ರಿ, ಇದನ್ನ ಪ್ಲೂರಲ್ ಅಂತ ಮಾಡ್ಕೊಳ್ಳಿ. ಈ ಸಿಂಗುಲರ್ ವರ್ಬ್ ಅನ್ನ ತೆಗೆದು ಪ್ಲೂರಲ್ ಮಾಡ್ಕೊಳ್ಳಿ. ಸಾರಿ, ಅಂದ್ರೆ ಸಮ್ ನೌನ್ಸ್ ದೋ ಸಿಂಗುಲರ್ ಇನ್ ಫಾರ್ಮ್, ಅವೇನಂದ್ರೆ ನೋಡಕ್ಕೆ ಸಿಂಗುಲರ್ ತರ ಕಾಣ್ತವೆ, ಬಟ್ ಟೇಕ್ ಎ ಪ್ಲೂರಲ್ ವರ್ಬ್. ಅವು ಏನಂದ್ರೆ ಪ್ಲೂರಲ್ ವರ್ಬ್ ಗಳನ್ನ ತಗೊಂತವೆ. ಅವು ನೋಡಕ್ಕೆ ಸಿಂಗುಲರ್ ಫಾರ್ಮ್ ಅಲ್ಲಿ ಕಂಡ್ರು ಕೂಡ ಅವಕ್ಕೆ ಪ್ಲೂರಲ್ ವರ್ಬ್ ಅನ್ನ ಹಾಕ್ಬೇಕು. ಯಾವಪ್ಪ ಅಂದ್ರೆ ದನ ಕರುಗಳು ಅಂತೇಳಿ, ಕ್ಯಾಟಲ್ ಅಂದ್ರೆ ಮೆಜಾರಿಟಿ, ಹಾಗೆ ಜೆನೆಟ್ರಿ ಅಂತೇಳಿ, ಮತ್ತೆ ನೊಬೆಲಿಟಿ, ಪೆಸೆಂಟ್ ಅಂತ. ಪೊಲೀಸ್ ಅನ್ನೋದು ಒಬ್ಬರೇ ವ್ಯಕ್ತಿ ಅಲ್ಲ,
ಅದು ಬಹಳ ಜನ ಪೊಲೀಸರನ್ನ ಪೊಲೀಸ್ ಅಂತ ಕರಿತೀವಿ. ಆಮೇಲೆ ಚಿಲ್ಡ್ರನ್, ಮಕ್ಕಳು, ಪೌಲ್ಟ್ರಿ, ಪೀಪಲ್ ಇಂಥ ಪದಗಳಿಗೆ ನಾವು ಯಾವಾಗಲೂ ಯಾವ ವರ್ಬ್ ಅನ್ನ ಹಾಕ್ಬೇಕಂದ್ರೆ ನಾವು ಪ್ಲೂರಲ್ ವರ್ಬ್ ಅನ್ನ ಹಾಕ್ಬೇಕು. ಸಾರಿ ಫ್ರೆಂಡ್ಸ್, ಇದೊಂದು ಸ್ವಲ್ಪ ತಿದ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಒಂದು ದ ಕ್ಯಾಟಲ್ ಆರ್ ಗ್ರೇಸಿಂಗ್. ಇಂಥ ಪದಗಳೇನು ಬರ್ತಾವಲ್ಲ, ಯಾವುದು ಮೆಜಾರಿಟಿ, ಜೆಂಟ್ರಿ, ನೊಬಿಲಿಟಿ, ಪೀಸೆಂಟ್, ಪೊಲೀಸ್, ಚಿಲ್ಡ್ರನ್, ಪೌಲ್ಟ್ರಿ ಅಂಡ್ ಕ್ಯಾಟಲ್, ಪೀಪಲ್ ಇಂಥ ಪದಗಳಿಗೆ ನಾವು ಯಾವಾಗಲೂ ಪ್ಲೂರಲ್ ವರ್ಬ್ಗಳನ್ನ ಹಾಕಬೇಕು. ದ ಕ್ಯಾಟಲ್ ಆರ್ ಗ್ರೇಸಿಂಗ್, ದನಕರುಗಳು ಏನ್ ಮಾಡ್ತಿದಾವೆ, ಮೇಯ್ತಿದಾವೆ. ಗ್ರೇಸಿಂಗ್ ಇಂದ ಫೀಲ್ಡ್ ಅಂತ ಹೇಳೋದು. ದ ಕ್ಯಾಟಲ್ ಆರ್ ಗ್ರೇಸಿಂಗ್. ಇಲ್ಲಿ ನೋಡಿ, ಕ್ಯಾಟಲ್ ಅನ್ನೋದು ಒಂದು ಇದು ಪ್ಲೂರಲ್ ಫಾರ್ಮು, ಇದಕ್ಕೆ ನಾವು ಪ್ಲೂರಲ್ ವರ್ಬ್ ಅನ್ನ ಹಾಕಿದೀವಿ. ದ ಪೊಲೀಸ್ ಹ್ಯಾವ್ ಅರೆಸ್ಟೆಡ್ ದ ಮರ್ಡರರ್, ಅಂದ್ರೆ ಕೊಲೆಗಡಕನನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಪೊಲೀಸ್ ಅಷ್ಟೇ ಅಲ್ಲ, ಪೊಲೀಸರು ಅಂತ ಕರಿತೀವಿ. ಪೊಲೀಸ್ ಅಂದ್ರೆ ಈ ಪೊಲೀಸ್ ಅನ್ನೋ ವರ್ಡ್ ಇಂಗ್ಲಿಷ್ ಅಲ್ಲಿ ಬರೀ ಒಬ್ಬರೇ ವ್ಯಕ್ತಿ ಅಲ್ಲ, ಪೊಲೀಸ್ ಅನ್ನೋದು ಬಹಳ ಪೊಲೀಸರನ್ನ ಸೇರಿಸಿ ಪೊಲೀಸ್ ಅಂತ ಕರಿತೀವಿ. ಆ ಕಾರಣಕ್ಕೆ ನಾವು ಇಲ್ಲಿ ಏನ್ ಮಾಡ್ಬೇಕು, ವರ್ಬ್ ಅನ್ನ ಹ್ಯಾವ್ ಅಂತ ಹಾಕಿದೀವಿ. ಈ ಪ್ಲೂರಲ್ ಫಾರ್ಮಿಗೆ ಹ್ಯಾವ್ ಫಾರ್ಮ್ ಅಲ್ಲಿ ನಾವು ಪ್ಲೂರಲ್ ಯಾವ್ದಂದ್ರೆ ಹ್ಯಾವ್ ಅಂತ ಹಾಕ್ತೀವಿ. ಹಿ ಹ್ಯಾಸ್ ಅನ್ನೋದು ಸಿಂಗುಲರ್ ವರ್ಬ್, ಹ್ಯಾವ್ ಅನ್ನೋದು ಪ್ಲೂರಲ್ ವರ್ಬ್. ನೆಕ್ಸ್ಟ್ ಒಂದು ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ಚಿಲ್ಡ್ರನ್ ಅನ್ನೋದು ಮಕ್ಕಳು, ಅಂದ್ರೆ ಬಹಳ ಜನ. ಇವರಿಗೆ ನಾವೊಂದು ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ಕೆಲವು ಪದಗಳಿಗೆ ನೋಡಿದ್ವಲ್ಲ, ಕ್ಯಾಟಲ್, ಪೊಲೀಸ್, ಚಿಲ್ಡ್ರನ್, ಜೆನೆಟ್ರಿ, ಇಂಥ ಎಲ್ಲಾ ಪದಗಳಿಗೆ ನಾವು ಪ್ಲೂರಲ್ ವರ್ಬ್ಗಳನ್ನೇ ಬಳಸಬೇಕು. ನೆಕ್ಸ್ಟ್ ಒಂದು ನೇಮ್ಸ್ ಆಫ್ ಸರ್ಟನ್ ಡಿಸೀಸ್ ಅಂಡ್ ಸರ್ಟನ್ ಬ್ರಾಂಚಸ್ ಆಫ್ ನಾಲೆಜ್ ಎಂಡಿಂಗ್ ಇನ್ ಎಸ್ ಟೇಕ್ ಸಿಂಗುಲರ್ ವರ್ಬ್ ಅಂತ ಹೇಳಿ. ಕೆಲವು ಏನಂತಂದ್ರೆ ಕೆಲವು ರೋಗಗಳ ಮುಂದೆ ಆಗಿರ್ಬೋದು, ಅಥವಾ ಕೆಲವು ನಾವು ಪುಸ್ತಕಗಳು, ಈ ವಿಷಯಗಳೇನಿದಾವಲ್ಲ, ನಾಲೆಜಬಲ್ ವಿಷಯ ಅಂದ್ರೆ ನಾವು ಓದಿರುವಂತ ವಿಷಯಗಳಾಗಿರ್ಬೋದು, ಕೆಲವು ರೋಗಗಳ ಮುಂದೆ ಅಥವಾ ಕೆಲವು ನಾವು ಓದಿರುವಂತ ವಿಷಯಗಳ ಮುಂದೆ ಎಸ್ ಅನ್ನ ಸೇರಿಸಿ ಪದಗಳಿರ್ತವೆ. ಆ ಪದಗಳಿದ್ದಾಗ ನಾವೇನ್ ಮಾಡ್ಬೇಕು, ಸಿಂಗುಲರ್ ವರ್ಬ್ಗಳನ್ನ ಬಳಸಬೇಕು. ಅಂತ ಪದಗಳಿಗೆ ಎಸ್ ಅನ್ನ ಸೇರಿರುವಂತಹ ರೋಗಗಳಾಗಿರ್ಬೋದು ಅಥವಾ ವಿಷಯಗಳಾಗಿರ್ಬೋದು, ಅವುಗಳನ್ನ ಹೇಳ್ಬೇಕಾದ್ರೆ ನಾವು ಸಿಂಗುಲರ್ ವರ್ಬ್ಗಳನ್ನೇ ಬಳಸಬೇಕು. ಫಾರ್ ಎಕ್ಸಾಂಪಲ್ ನೋಡಿದೀರಾ, ಇದಂತೂ ಫಿಸಿಕ್ಸ್ ಈಸ್ ಎ ಡಿಫಿಕಲ್ಟ್ ಸಬ್ಜೆಕ್ಟ್ ಫಾರ್ ಮಿ ಇನ್ ಸೈನ್ಸ್. ಅಂದ್ರೆ ಫಿಸಿಕ್ಸ್ ಅನ್ನೋದು ನನಗೆ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್. ಅಂದ್ರೆ ಫಿಸಿಕ್ಸ್ ಅನ್ನೋದನ್ನ ನಾವೇನೇಂತ ಹೇಳ್ತೀನಿ, ಇಲ್ಲಿ ಪ್ಲೂರಲ್ ಫಾರ್ಮ್ ಅಲ್ಲಿ ತಗೊಳ್ಳಲ್ಲ. ಅಂದ್ರೆ ಒಂದು ವಿಷಯ ಎಸ್ ಒಂದಿಗೆ ಎಂಡ್ ಆದ್ರೆ ಅವಾಗ ನಾವು ಇಲ್ಲಿ ಸಿಂಗುಲರ್ ವರ್ಬ್ ಅನ್ನೇ ಬಳಸಬೇಕು. ಒಂದು ಸಬ್ಜೆಕ್ಟ್ ಏನಾಗಿದೆ, ಎಸ್ ಜೊತೆಗೆ ಎಂಡ್ ಆಗಿದೆ, ಆ ಕಾರಣಕ್ಕೆ ಇಲ್ಲಿ ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. ನೆಕ್ಸ್ಟ್ ಮೆಸಲ್ಸ್ ಈಸ್ ಅನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಹೇಳಿ. ಅಂದ್ರೆ ಈ ಮೆಸಲ್ಸ್ ಅನ್ನೋದು ಒಂದು ರೋಗ. ಯಾವ ರೋಗ ಅಂದ್ರೆ ದಡಾರ ಅಂತ ಕೇಳಿದ್ವಿ, ಅದನ್ನೇ ನಾವು ಅಮ್ಮ ಏನಂತೀವಲ್ಲ, ಈ ದಡಾರ ಅನ್ನೋದು ಎಸ್ ಇಂದ ಎಂಡ್ ಆಗಿದೆ. ಈ ದಡಾರ ಅನ್ನೋದು ಎಸ್ ಇಂದ ಎಂಡ್ ಆಗಿದೆ, ಅದಕ್ಕೆ ಇಲ್ಲಿ ವರ್ಬ್ ಏನನ್ನ ಹಾಕ್ಬೇಕು, ಸಿಂಗುಲರ್ ವರ್ಬ್ ಅನ್ನ ಹಾಕ್ಬೇಕು. ಮೆಸಲ್ಸ್ ಈಸ್ ಅನ್ ಇನ್ಫೆಕ್ಷಿಯಸ್ ಡಿಸೀಸ್. ಪಾಲಿಟಿಕ್ಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿ. ಅಂದ್ರೆ ಒಂದು ವಿಷಯ ಆಗಿರ್ಬೋದು, ಒಂದು ರೋಗಗಳ ಮುಂದೆ ಎಸ್ ಇಂದ ಎಂಡ್ ಆದ್ರೆ ಆ ಪದಗಳು, ಆಗ ನಾವು ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. ಪಾಲಿಟಿಕ್ಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಮ್ಯಾಥಮೆಟಿಕ್ಸ್ ವಾಸ್ ನೆವರ್ ಈಸಿ ಫಾರ್ ಮೀ. ಮ್ಯಾಥಮೆಟಿಕ್ಸ್ ನಮ್ಗೆ ಯಾವಾಗೂ ಈಸಿ ಅಲ್ಲ ಅಂತ ಹೇಳುವಂಥದ್ದು. ಇಲ್ಲಿ ವಾಸ್ ಅನ್ನೋದು ಇದು ಕೂಡ ಸಿಂಗುಲರ್ ಸಬ್ಜೆಕ್ಟ್, ಸಿಂಗುಲರ್ ವರ್ಬ್. ದ ಟೈಟಲ್ಸ್ ಆಫ್ ಬುಕ್ಸ್ ಆರ್ ನೇಮ್ಸ್ ಆಫ್ ಬಿಲ್ಡಿಂಗ್ಸ್ ಎಂಡಿಂಗ್ ವಿತ್ ಎಸ್ ಟೇಕ್ ಎ ಸಿಂಗುಲರ್ ವರ್ಬ್ ಅಂತ. ಇಲ್ಲಿ ಟೈಟಲ್ಸ್ ಆಫ್ ಬುಕ್ಸ್ ಆರ್ ನೇಮ್ಸ್ ಆಫ್ ಬಿಲ್ಡಿಂಗ್ಸ್ ಎಂಡಿಂಗ್ ವಿತ್ ಎಸ್ ಟೇಕ್ ಎ ಸಿಂಗುಲರ್ ವರ್ಬ್. ಮೇಲ್ ನೋಡಿದ್ವಲ್ಲ, ಅದೇ ತರ ಕೆಲವು ಪುಸ್ತಕ ಅಥವಾ ವ್ಯಕ್ತಿಗಳ ಹೆಸರು ಎಸ್ ಇಂದ ಕೊನೆಯಾದಾಗ ಅವು ಯಾವ್ದನ್ನ ತಗೊಳ್ತವೆ ಅಂದ್ರೆ ಸಿಂಗುಲರ್ ವರ್ಬ್ ಅನ್ನ ತೆಗೆದುಕೊಳ್ಳುತ್ತವೆ. ಯಾವ್ದಂದ್ರೆ ಕೆಲವು ಪುಸ್ತಕ ಅಥವಾ ವ್ಯಕ್ತಿಗಳ ಹೆಸರುಗಳೇನಂತವೆ ಎಸ್ ಇಂದ ಕೊನೆಯಾದ್ರೆ ಅವು ಸಿಂಗುಲರ್ ವರ್ಬ್ ಗಳನ್ನ ತಗೊಂತವೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನೋಡಿ, ದ ಸೆವೆನ್ ಸಿಸ್ಟರ್ಸ್ ಇಸ್ ಅ ಟ್ರೂ ಸ್ಟೋರಿ. ಇದು ಸೆವೆನ್ ಸಿಸ್ಟರ್ಸ್ ಅನ್ನೋದು ಒಂದು ಬುಕ್ ಆಗಿದ್ದು ಇಲ್ಲಿ ಎಸ್ ಇಂದ ಎಂಡ್ ಆಗಿದೆ. ದ ಸೆವೆನ್ ಸಿಸ್ಟರ್ಸ್ ಅನ್ನೋದು ಇಲ್ಲಿ ಎಸ್ ಇಂದ ಎಂಡ್ ಆಗಿದೆ. ಸೊ ಹಂಗಾಗಿ ಈ ಬುಕ್ ಗಳನ್ನ ಹೇಳ್ಬೇಕಾದ್ರೆ ನಾವು ಯಾವಾಗ್ಲೂ ಒಂದು ಬುಕ್ ರೈಟಿಂಗ್ಸ್ ಏನಿರ್ತಾವಲ್ಲ ಅವುಗಳನ್ನ ಹೇಳ್ಬೇಕಾದ್ರೆ ಸಿಂಗುಲರ್ ವರ್ಬ್ ಗಳನ್ನೇ ತಗೋಬೇಕು. ದ ಸೆವೆನ್ ಸಿಸ್ಟರ್ಸ್ ಇಸ್ ಎ ಟ್ರೂ ಸ್ಟೋರಿ. ಇಲ್ಲೊಂದು ಬುಕ್ ಎಸ್ ಜೊತೆಗೆ ಎಂಡ್ ಆಗಿದೆ, ಆ ಕಾರಣಕ್ಕೆ ನಾವು ಇದನ್ನ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ನೆಕ್ಸ್ಟ್, ಸೈಂಟ್ ಜೇಮ್ಸ್ ಈಸ್ ಆನ್ ಲೋವರ್ ಸರ್ಕ್ಯುಲರ್ ರೋಡ್ ಅಂತ ಹೇಳಿ. ಅಂದ್ರೆ ಇಲ್ಲಿ ಸೈಂಟ್ ಜೇಮ್ಸ್ ಅನ್ನೋದು ಕೂಡ ಒಂದು ಹೆಸರು. ಈ ಹೆಸರು ಎಸ್ ಇಂದ ಕೊನೆ ಆದ್ರೆ ಆಗ ನಾವು ಸಿಂಗುಲರ್ ವರ್ಬ್ ಗಳನ್ನೇ ಬಳಸಬೇಕು. ಸೈಂಟ್ ಜೇಮ್ಸ್ ಈಸ್ ಆನ್ ಲೋವರ್ ಸರ್ಕ್ಯುಲರ್ ರೋಡ್ ಅಂತೇಳಿ. ಈಸ್ ಅನ್ನೋದು ಇಲ್ಲಿ ಏನಾಗುತ್ತೆ, ಇದು ಈಸ್ ಅನ್ನೋದು ಒಂದು ಸಿಂಗುಲರ್ ವರ್ಬ್. ನೆಕ್ಸ್ಟ್ ಬಂದು ನಿಬಂಧ ನಿಧಿ ಈಸ್ ಅನ್ ಎಸ್ಸೆ ಬುಕ್ ರಿಟನ್ ಬೈ KS ಆಫೀಸರ್ ಷಣ್ಮುಖ್ ಸರ್ ಅಂತೇಳಿ. ಅಂದ್ರೆ ಈ ನಿಬಂಧ ನಿಧಿ ಒಂದು ಬುಕ್ಕಿನ ಬಗ್ಗೆ ನಾವು ಯಾವ್ದೇ ಇರಲಿ, ಯಾರಾದ್ರೂ ಒಂದು ಬುಕ್ ಅನ್ನ ರೈಟ್ ಮಾಡಿದಾರೆ ಅಂದ್ರೆ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಎಸ್ ಇಂದ ಕೊನೆಯಾದ್ರೆ ಇನ್ನೊಂದು ಬುಕ್ಕಿನ ಬಗ್ಗೆ ಹೇಳ್ಬೇಕಾದ್ರೆ ನಾವು ಏನನ್ನ ಬಳಸಬೇಕು ಅಂದ್ರೆ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ನೆಕ್ಸ್ಟ್ ಒಂದು ಕ್ಲಾಸ್ ನೇಮ್ಸ್ ಸಚ್ ಆಸ್ ಫರ್ನಿಚರ್, ಸ್ಟೇಷನರಿ ಟೇಕ್ ಅ ಸಿಂಗುಲರ್ ವರ್ಬ್. ಕ್ಲಾಸ್ ನೇಮ್ಸ್ ಸಚ್ ಆಸ್ ಫರ್ನಿಚರ್, ಸ್ಟೇಷನರಿ ಟೇಕ್ ಅ ಸಿಂಗುಲರ್ ವರ್ಬ್. ಅಂದ್ರೆ ನಾವು ಯಾವ್ದಾದ್ರು ಫರ್ನಿಚರ್ ಬಗ್ಗೆ ಹೇಳ್ಬೇಕಾದ್ರೆ ಅಥವಾ ಸ್ಟೇಷನರಿಗಳ ಬಗ್ಗೆ ಹೇಳ್ಬೇಕಾದ್ರೆ ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. ಅಂತಂದ್ರೆ ಈ ಫರ್ನಿಚರ್ ವರ್ಡ್ ಇದು. ಫರ್ನಿಚರ್ ವರ್ಡ್ಗೆ ನಾವು ಯಾವಾಗಲೂ ಸಿಂಗುಲರ್ ವರ್ಬ್ ಅನ್ನ, ಆಮೇಲೆ ಸ್ಟೇಷನರೀಸ್ ಗಳ ಬಗ್ಗೆ ಹೇಳ್ಬೇಕಾದ್ರೆ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ದ ಫರ್ನಿಚರ್ ಇಸ್ ನ್ಯೂ. ಅಂದ್ರೆ ಇದು ಫರ್ನಿಚರ್ ಅನ್ನೋ ವರ್ಡ್ ಹೇಳ್ಬೇಕಾದ್ರೆ ಏನ್ ಬಳಸಬೇಕು, ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಫರ್ನಿಚರ್ ಇಸ್ ನ್ಯೂ. ದ ಲಗೇಜ್ ಇಸ್ ಸ್ಟೋರ್ಡ್ ಹಿಯರ್. ಇಲ್ಲಿ ಲಗೇಜ್ ಅನ್ನೋದು ಏನಂದ್ರೆ ನಾವು ಇದು ಪ್ಲೂರಲ್ ಆಗಿ ಬಳಸಬಾರ್ದು. ಒಂದು ನೆನ್ಪಿಟ್ಕೊಳ್ರಿ, ಈ ಲಗೇಜ್ ಅನ್ನ ಯಾವಾಗ್ಲೂ ಲಗೇಜ್ ಅಂತ ಅಷ್ಟೇ ಹೇಳ್ಬೇಕು, ಲಗೇಜಸ್ ಅಂತ ಹೇಳ್ಬಾರ್ದು.
ತಪ್ಪಾಗುತ್ತೆ. ಅದು ಇಂಗ್ಲಿಷಲ್ಲಿ ಆ ಪದನೇ ಇಲ್ಲ. ಲಗೇಜ್ ಅನ್ನೋದು ಜಸ್ಟ್ ಲಗೇಜ್, ಇದೊಂದು ಸ್ಟೇಷನರಿ ಆಗಿದ್ದು ಇದನ್ನ ಹೇಳಬೇಕಾದ್ರೆ ನಾವು ಸಿಂಗುಲರ್ ವರ್ಬ್ಗಳನ್ನ ಬಳಸಬೇಕು. ದ ಲಗೇಜ್ ಇಸ್ ಸ್ಟೋರ್ಡ್ ಹಿಯರ್. ಹಾಗೆ ಈ ಫರ್ನಿಚರ್ ಅನ್ನೋ ಪದನೂ ಅಷ್ಟೇ, ಫರ್ನಿಚರ್ಸ್ ಅಂತ ಯಾವತ್ತೂ ಪ್ಲೂರಲ್ ಫಾರ್ಮ್ ಆಗಲ್ಲ. ಕೆಲವು ಪದಗಳಿದಾವೆ, ಅದನ್ನ ಆಮೇಲೆ ನೋಡೋಣ. ಈ ಫರ್ನಿಚರ್ ಆಗಿರ್ಬೋದು, ಲಗೇಜ್ ಆಗಿರ್ಬೋದು, ಇವುಗಳ ಮುಂದೆ ಎಸ್ ಸೇರಲ್ಲ. ಫರ್ನಿಚರ್ಸ್ ಅಂತ ಪ್ಲೂರಲ್ ಫಾರ್ಮ್ ಅಲ್ಲಿ ಹೇಳಲ್ಲ, ಲಗೇಜಸ್ ಅಂತ ಪ್ಲೂರಲ್ ಫಾರ್ಮ್ ಅಲ್ಲಿ ಹೇಳಲ್ಲ. ಅದು ಹೇಳಿದ್ರೆ ತಪ್ಪು. ಇದನ್ನೇನಂದ್ರೆ ಎಕ್ಸಾಮ್ಸ್ ಗಳಲ್ಲಿ ಈ ಪದಗಳನ್ನೇ ಬೇಕಂತಾನೆ ಎರರ್ ಐಡೆಂಟಿಫಿಕೇಶನ್ ಅಲ್ಲಿ ಫರ್ನಿಚರ್ಸ್ ಅಂತ ಹಾಕಿರ್ತಾನೆ, ಹಾಗೆ ಲಗೇಜಸ್ ಅಂತೇಳಿ ಹಾಕಿರ್ತಾನೆ. ಆಗ ನಾವು ಆ ಪದಗಳನ್ನ ಎರರ್ ಐಡೆಂಟಿಫಿಕೇಶನ್ ಅಲ್ಲಿ ತಪ್ಪಂತೇಳಿ ಹಾಕ್ಬೇಕು. ನೆಕ್ಸ್ಟ್ ಬಂದು ಮೆನಿ, ಎ ಫ್ಯೂ, ಸಿವ್ರಲ್ ಅಂಡ್ ಬೋತ್ ಟೇಕ್ ಎ ಪ್ಲೂರಲ್ ವರ್ಬ್. ಈ ಪದಗಳೇನಿದಾವಲ್ಲ, ಮೆನಿ ಮತ್ತೆ ಎ ಫ್ಯೂ ಅಂತೇಳಿ, ಸೆವರಲ್ ಅನ್ನೋ ಪದಗಳು ಏನ್ ಮಾಡ್ತವೆ, ಬೋತ್ ಅನ್ನೋ ಪದಗಳು ಯಾವಾಗ್ಲೂ ಪ್ಲೂರಲ್ ವರ್ಬ್ ಅನ್ನ ತಗೊಂತವೆ. ಮೆನಿ ಅನ್ನೋ ಪದ ಆಗಿರ್ಬೋದು, ಎ ಫ್ಯೂ ಅನ್ನೋ ಪದ ಆಗಿರ್ಬೋದು, ಸಿವ್ರಲ್ ಮತ್ತೆ ಬೋತ್ ಈ ಪದಗಳೆಲ್ಲ ಏನಂತಂದ್ರೆ ಪ್ಲೂರಲ್ ವರ್ಬ್ ಗಳನ್ನ ತಗೊಂತವೆ. ಮೆನಿ, ಎ ಫ್ಯೂ, ಸಿವ್ರಲ್ ಅಂಡ್ ಬೋತ್ ಇವೆಲ್ಲವೂ ಪ್ಲೂರಲ್ ವರ್ಬ್ ಗಳನ್ನ ತಗೊಂತವೆ. ಹಾಗೆ ಬಟ್ ಮೆನಿ ಎ ವರ್ಡ್ ಟೇಕ್ಸ್ ಸಿಂಗುಲರ್ ವರ್ಬ್. ಇಲ್ಲಿ ಬರೀ ಮೆನಿ ಬರೆದ್ರೆ ಪ್ಲೂರಲ್ ವರ್ಬ್, ಆದ್ರೆ ಮೆನಿ ಎ ಅಂತೇಳಿ ಮೆನಿ ಜೊತೆಗೆ ಎ ಆರ್ಟಿಕಲ್ ಅನ್ನ ಬಳಸಿದ್ರೆ ಆಗ ಸಿಂಗುಲರ್ ವರ್ಬ್ ಅನ್ನ ಬಳಸ್ತೀವಿ. ಯಾವ ರೀತಿ ಅಂತ ನೋಡೋಣ ಎಕ್ಸಾಂಪಲ್ ಮೂಲಕ. ಮೆನಿ ಸ್ಟೂಡೆಂಟ್ಸ್ ವರ್ ಆಬ್ಸೆಂಟ್ ಎಸ್ಟರ್ಡೇ. ಅಂದ್ರೆ ಇಲ್ಲಿ ಮೆನಿ ಬಳಸಿದೀವಿ, ಮೆನಿ ಬಳಸಿದ್ರೆ ಏನಂತ ಹೇಳಿದ್ರೆ ಪ್ಲೂರಲ್ ವರ್ಬ್ ಗಳನ್ನ ಬಳಸಬೇಕಂತ. ಮೆನಿ ಸ್ಟೂಡೆಂಟ್ಸ್ ವರ್ ಆಬ್ಸೆಂಟ್ ಎಸ್ಟರ್ಡೇ ಅಂದ್ರೆ ಇಲ್ಲಿ ವರ್ ಅನ್ನೋದು ಏನಾಗಿದೆ, ಪ್ಲೂರಲ್ ವರ್ಬ್ ಆಗಿದೆ. ಮೆನಿ ಅನ್ನೋದು ಇದೆ, ಆ ಪದ ಇದೆ, ಆ ಕಾರಣಕ್ಕೆ ಇಲ್ಲಿ ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ನೆಕ್ಸ್ಟ್ ಎ ಫ್ಯೂ ವರ್ ಪ್ರೆಸೆಂಟ್. ಎ ಫ್ಯೂ ಅಂದ್ರೆ ಇಲ್ಲಿ ಆರ್ಟಿಕಲ್ ಎ ಅಂತ ಇದೆ, ಎ ಅಂದ್ರೆ ನಾವು ಸಿಂಗುಲರ್ ಬಳಸ್ತೀವಿ, ಮತ್ತೆ ಯಾಕೆ ಇಲ್ಲಿ ಪ್ಲೂರಲ್ ಬಳಸಿದ್ವಿ ಅಂತ ಕೇಳ್ಬೋದು ನೀವು. ಅಂದ್ರೆ ಇಲ್ಲಿ ಅವ್ರು ಹೇಳಿದ್ರೆ ಎ ಫ್ಯೂ ಅನ್ನೋದು ಏನಂದ್ರೆ ಮೆನಿ ಮತ್ತೆ ಎ ಫ್ಯೂ, ಸೆವರಲ್, ಬೋತ್ ಅನ್ನೋ ಪದಗಳು ಯಾವಾಗ್ಲೂ ಪ್ಲೂರಲ್ ವರ್ಬ್ ಗಳನ್ನ ಬಳಸ್ತೇವೆ, ಬರಬೇಕು. ಅವುಗಳ ಮುಂದೆ ಯಾವಾಗ್ಲೂ ಪ್ಲೂರಲ್ ವರ್ಬ್ ಅನ್ನೇ ಬಳಸ್ಬೇಕು. ನಾವು ಇದನ್ನ ತಲೆಯಲ್ಲಿ ಇಟ್ಕೋಬೇಕು. ಏನಂತಂದ್ರೆ ಎ ಫ್ಯೂ ವರ್ ಪ್ರೆಸೆಂಟ್, ಎ ಫ್ಯೂ ಇದೆ, ಆ ಕಾರಣಕ್ಕೆ ಇಲ್ಲಿ ನಾವು ಪ್ಲೂರಲ್ ವರ್ಬ್. ಸೆವರಲ್ ವರ್ ಇಲ್, ಕೆಲವು ಜನ ಅಂತೀವಲ್ಲ ಸೆವರಲ್ ಅಂತೇಳಿ, ಇದು ವರ್ ಬರುತ್ತೆ. ಈ ಸೆವರಲ್, ಮೆನಿ, ಎ ಫ್ಯೂ ಇಂಥ ಪದಗಳ ಮುಂದೆ ಯಾವಾಗ್ಲೂ ಪ್ಲೂರಲ್ ವರ್ಬೇ ಬರುತ್ತೆ. ಬೋತ್ ದ ಡಾಕ್ಟರ್ಸ್ ವರ್ ಆನ್ ಸಂಡೇ. ಬೋತ್ ಅಂದ್ರೆ ನಿಮಗೆ ಗೊತ್ತು, ಬೋತ್ ಅಂದ್ರೆ ಇಬ್ರು, ಎರಡು ಅಂತೇಳಿ. ಒಂದು ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಿಗೆ ಹೇಳ್ಬೇಕಾದ್ರೆ, ಇಬ್ರು ಬಗ್ಗೆ ಹೇಳ್ಬೇಕಾದ್ರೆ, ಇಬ್ರು ವಸ್ತುಗಳ ಬಗ್ಗೆ ಹೇಳ್ಬೇಕಾದ್ರೆ ಬೋತ್ ಅಂತ ಬಳಸ್ತೀವಿ. ಇಬ್ರು ಅಂದ್ರೆ ಗೊತ್ತಾಯ್ತು ನಿಮಗೆ ಏನು, ಇದು ಪ್ಲೂರಲ್ ಅಂತ ಹೇಳಿ. ಒಬ್ರಿಗಿಂತ ಜಾಸ್ತಿ ಇದ್ರೆ ಪ್ಲೂರಲ್, ಅದಕ್ಕೆ ಪ್ಲೂರಲ್ ವರ್ಬ್ ಅನ್ನೇ ಬಳಸಬೇಕು. ಬೋತ್ ದ ಡಾಕ್ಟರ್ಸ್ ವರ್ ಆನ್ ಸಂಡೇ. ನೆಕ್ಸ್ಟ್ ಮೆನಿ ಎ ಸೋಲ್ಜರ್ ಹ್ಯಾಸ್ ಗಾಟ್ ಮೆಡಲ್. ಮೆನಿ ಎ ಸೋಲ್ಜರ್ ಹ್ಯಾಸ್ ಗಾಟ್ ಮೆಡಲ್ ಅಂತೇಳಿ ಇಲ್ಲಿ ಮೆನಿ ಅನ್ನೋ ಪದ ಇಲ್ಲಿ ಏನಂದ್ರೆ ಎ ಬಂದಿದೆ. ಈ ತರ ಮೆನಿ ಪ್ಲಸ್ ಜೊತೆಗೆ ಎ ಆರ್ಟಿಕಲ್ ಇದ್ದಾಗ ನಾವು ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಇಲ್ಲಿ ನೋಡಿದ್ವಿ, ಮೆನಿ ಎ ವರ್ಡ್ ಇದ್ದಾಗ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು, ಆದ್ರೆ ಮೆನಿ ಇದ್ದಾಗ ಪ್ಲೂರಲ್ ಬಳಸಬೇಕು. ಮೆನಿ ಜೊತೆಗೆ ಎ ಆರ್ಟಿಕಲ್ ಇದ್ರೆ ಇಲ್ಲಿ ನಾವು ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಮೆನಿ ಎ ಬಾಯ್ ಹ್ಯಾಸ್ ಫೇಲ್ಡ್ ಇನ್ ಎಕ್ಸಾಮ್. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಸಿಂಗುಲರ್ ವರ್ಬ್, ಯಾಕಂದ್ರೆ ಮೆನಿ ಜೊತೆಗೆ ಎ ಆರ್ಟಿಕಲ್ ಇದೆ, ಆ ಕಾರಣಕ್ಕೆ ಹ್ಯಾಸ್ ಅನ್ನ ಬಳಸಿದೀವಿ. ನೆಕ್ಸ್ಟ್ ಬಂದು ಮಚ್ ಅಂಡ್ ಲಿಟಲ್ ಟೇಕ್ ಸಿಂಗುಲರ್ ವರ್ಬ್. ಅದೇ ರೀತಿ ಇಲ್ಲಿ ಮಚ್ ಮತ್ತೆ ಲಿಟಲ್ ಎಂಬ ಪದಗಳು ಏನ್ ಮಾಡ್ತವೆ, ಸಿಂಗುಲರ್ ವರ್ಬ್ ಅನ್ನ ತಗೊಂತವೆ. ಮಚ್ ಮತ್ತೆ ಲಿಟಲ್ ಅನ್ನೋ ಪದಗಳು ಸಿಂಗುಲರ್ ವರ್ಬ್ ಗಳನ್ನ ತಗೊಂತವೆ. ಮಚ್ ಹ್ಯಾಸ್ ಬಿನ್ ಸೆಡ್ ಅಂದ್ರೆ ಮಚ್ ಹ್ಯಾಸ್ ಬಿನ್ ಸೆಡ್, ಇಲ್ಲಿ ಮಚ್ ಅನ್ನೋದು ಮಚ್ ಪದ ಯಾವಾಗ್ಲೂ, ಇಲ್ಲಿ ಹ್ಯಾಸ್ ಅನ್ನೋದು ಸಿಂಗುಲರ್ ವರ್ಬ್, ಸಿಂಗುಲರ್ ಪದವನ್ನ ವರ್ಬ್ ಅನ್ನ ತಗೊಳುತ್ತೆ. ಮಚ್ ಅನ್ನೋದು ಮುಂದೆ ಯಾವಾಗ್ಲೂ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಓನ್ಲಿ ಎ ಲಿಟಲ್ ವರ್ಕ್ ಈಸ್ ಲೆಫ್ಟ್ ಅಂದ್ರೆ ಲಿಟಲ್ ಅಂತ ಅಂದ್ರೆ ಅಲ್ಲಿ ಲಿಟಲ್ ಅನ್ನೋ ಪದ ಇತ್ತು ಅಂದ್ರೆ ನಾವು ಯಾವಾಗ್ಲೂ ಏನಂತ ಬಳಸಬೇಕು, ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಮಚ್ ಮತ್ತೆ ಲಿಟಲ್ ಪದಗಳಿಗೆ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ನೆಕ್ಸ್ಟ್ ಒಂದು ಐ ವಿಶ್, ಆಸ್ ಇಫ್, ಆಸ್ ದೋ, ಇಫ್ ಆರ್ ದೀಸ್ ವರ್ಡ್ಸ್ ಇನ್ ಸಚ್ ರಿಗ್ರೆಟ್, ಅನ್ಫುಲ್ಫಿಲ್ಡ್ ವಿಶ್ ಅಂಡ್ ಅನ್ಲೈಕ್ಲಿ ಕಂಡೀಷನ್ಸ್, ದೆನ್ ದೇ ಟೇಕ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ. ಅಂದ್ರೆ ಈ ಪದಗಳೇನಾದ್ರೂ ಒಂದು ವಾಕ್ಯದಲ್ಲಿ ಬಂದ್ರೆ, ಐ ವಿಶ್ ಅಂತ ಬಂದ್ರೆ, ಆಸ್ ಇಫ್, ಆಸ್ ದೋ, ಇಫ್ ಅನ್ನೋ ಪದಗಳೇನಾದ್ರೂ ಒಂದು ವಾಕ್ಯದಲ್ಲಿ ಬಂದಾಗ ಅವು ಯಾವ ರೀತಿ ಬರ್ತಾವ ಅಂದ್ರೆ, ನಾವು ಮಾಡಕ್ ಆಗದೆ ಇರೋದನ್ನ ಅಥವಾ ಆಗದೆ ಇರೋದನ್ನ ಹೇಳ್ಬೇಕಾದ್ರೆ ಇಂಥ ಪದಗಳು ಬರ್ತವೆ. ಆ ಪದಗಳು ಹೇಳ್ಬೇಕಾದ್ರೆ ನಾವು ಯಾವಾಗ್ಲೂ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಗಳನ್ನೇ ಬಳಸಬೇಕು ಈ ಪದಗಳನ್ನ ಹೇಳ್ಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ವಿಶ್ ಐ ವರ್ ಎ ಮಿಲಿನಿಯರ್. ಇದನ್ನ ಟೆಟ್ ಗಳಲ್ಲಿ ಬಹಳ ಸರಿ ಎಕ್ಸಾಮ್ ಅಲ್ಲಿ ಕೇಳಿದಾರೆ, ಹಾಗೆ ಗ್ರೂಪ್ ಸಿ ಗಳಲ್ಲಿ ಕೂಡ ಇದ್ರ ಮೇಲೆ ಎಕ್ಸಾಮ್ ಗಳಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಐ ವಿಶ್ ಅಂತ ಕೇಳಿದಾರೆ, ರೀಸೆಂಟ್ ಆಗಿ 2020 ಅಲ್ಲೇ ಕೇಳಿದಾರೆ. ಆಮೇಲೆ ಈ ಟೆಟ್ ಗಳಲ್ಲಂತೂ ಸಿಕ್ಕಾಪಟ್ಟೆ ಕೇಳಿದಾರೆ, ಐ ವಿಶ್ ಐ ವರ್ ಎ ಮಿಲಿನಿಯರ್ ಅಂತ. ಈ ತರ ಐ ವಿಶ್, ಆಸ್ ಇಫ್, ಆಸ್ ದೋ, ಇಫ್ ಅಂತ ಹೇಳಿ ಬಂದ್ರೆ ಅಲ್ಲೇನ್ ಹೇಳ್ತಾನಂದ್ರೆ, ಐ ವಿಶ್ ಐ ಅಂತ ಹೇಳಿ ಡ್ಯಾಶ್ ಅಂತ ಹಾಕ್ಬಿಡ್ತಾನೆ. ಡ್ಯಾಶ್ ಅಂತ ಹಾಕಿ ಈಸ್, ವಾಸ್, ಆರ್, ವರ್ ಅಂತ ಕೊಡ್ತಾನೆ. ಅಲ್ಲಿ ಯಾವಾಗ್ಲೂ ನಾವೇನ್ ಹಾಕ್ಬೇಕು, ಐ ವಿಶ್ಗೆ ಐ ವರ್ರೇ ಆಗ್ಬೇಕು. ನೆನ್ಪಿಟ್ಕೊಳ್ಳಿ, ಇಂಥ ಪದಗಳು ಯಾವಾಗ್ಲೂ ಪ್ಲೂರಲ್ ಫಾರ್ಮ್ ಅನ್ನೇ ತಗೊಂಡೇವೆ. ಐ ವಿಶ್ ಜೊತೆ ಯಾವಾಗ್ಲೂ ಐ ವರ್ ಎ ಮಿಲಿನಿಯರ್ ಅಂದ್ರೆ ನಾನೇನಾದ್ರೂ ಮಿಲಿಯನಿಯರ್ ಆಗ್ಬಿಟ್ರೆ ಅನ್ನೋದಿದು ಅಷ್ಟೇ, ಅಂದ್ರೆ ಆಗದೆ ಇರೋದನ್ನ ಹೇಳುವಂತದ್ದು. ನೆಕ್ಸ್ಟ್, ಹಿ ವಿಶ್ ಯು ವರ್ ಇಸ್ ಲೈಫ್ ಪಾರ್ಟ್ನರ್. ಅವ್ನು ನಿನ್ನ ಲೈಫ್ ಪಾರ್ಟ್ನರ್ ಆಗ್ಬೇಕಂತ ಹೇಳಿ ಬಯಸ್ತಿದ್ದಾನೆ, ಅಂದ್ರೆ ಅದೊಂಥರ ಆಗದೆ ಇರೋದಂತ ಅನ್ಕೊಳ್ರಿ. ಹಿ ವಿಶ್ ಯು ಯುವರ್ ಇಸ್ ಲೈಫ್ ಪಾರ್ಟ್ನರ್ ಅಂದ್ರೆ ಇಲ್ಲಿ ಈ ವಿಶ್, ಈ ತರ ವಿಶ್ ಅನ್ನೋ ಪದ ಏನಾದ್ರು ಬಂದ್ರೆ, ಐ ವಿಶ್ ಆಗಿರ್ಬೋದು, ಬರೀ ವಿಶ್ ಆಗಿರ್ಬೋದು, ಆಸ್ ಇಫ್ ಆಗಿರ್ಬೋದು, ಆಸ್ ಡೋ ಆಗಿರ್ಬೋದು, ಇಫ್ ಆಗಿರ್ಬೋದು, ಈ ತರ ಪದಗಳು ಬಂದಾಗ ನಾವು ಏನ್ ಮಾಡ್ಬೇಕು, ಪ್ಲೂರಲ್ ವರ್ಬ್ ಅನ್ನೇ ಬಳಸಬೇಕು. ಇಲ್ಲಿ ಯುವರ್ ಇಸ್ ಲೈಫ್ ಪಾರ್ಟ್ನರ್.
ಇಫ್ ಐ ಮತ್ತೆ ಇಫ್ ಬಂತು ಅಂದ್ರೆ ಇಲ್ಲಿ ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ಇಫ್ ಐ ವರ್ ಎ ಬರ್ಡ್ ಐ ವುಡ್ ಫ್ಲೈ ಟು ಯು. ನಾನೇನಾದ್ರೂ ಹಕ್ಕಿ ಆಗಿದ್ರೆ ನಿನ್ನ ಹತ್ರ ಬರ್ತಿದ್ದೆ, ನಿನ್ನ ಹತ್ರ ಹಾರ್ಕೊಂಡು ಬರ್ತಿದ್ದೆ ಅಂತ ಹೇಳಿ ಹೇಳ್ತಿರ್ತಾರಲ್ಲ, ಈ ತರ ಹೇಳ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಇಫ್ ಪದ ಬಂದಾಗ ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ನೆಕ್ಸ್ಟ್ ಅದೇ ರೀತಿ ಇಫ್ ಐ ವರ್ ರಿಚ್ ಐ ವುಡ್ ಹೆಲ್ಪ್ ದ ಪೂರ್. ಇದನ್ನಂದ್ರೆ ನಾವು ಬಹಳ ಸರಿ ಹೇಳಿರ್ತೀವಿ ಲೈಫ್ ಒಳಗ. ಏನಂತಂದ್ರೆ ಇಫ್ ಐ ವರ್ ರಿಚ್ ಐ ವುಡ್ ಹೆಲ್ಪ್ ದ ಪೂರ್. ನಾನೇನಾದ್ರೂ ಶ್ರೀಮಂತ ಆಗಿದ್ರೆ ಬಡವರಿಗೆ ಸಹಾಯ ಮಾಡ್ತಿದ್ವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇದನ್ನಂತ ಹೇಳದಂತ ರೂಢಿ ಮಾಡ್ಕೊಂಡಿದೀವಿ. ಇಫ್ ಐ ವರ್ ರಿಚ್ ಐ ವುಡ್ ಹೆಲ್ಪ್ ದ ಪೂರ್ ಅಂದ್ರೆ ಇಲ್ಲಿ ಇಫ್ ಅಂತ ಬಂದ್ರೆ ನಾವು ಪ್ಲೂರಲ್ ವರ್ಬ್ ಅನ್ನೇ ಬಳಸಬೇಕಂತ ಹೇಳಿ ಗೊತ್ತಾಯ್ತು. ನೆಕ್ಸ್ಟ್ ಒಂದು ಸಮ್ ವರ್ಡ್ಸ್ ಆಲ್ವೇಸ್ ಟೇಕ್ ಪ್ಲೂರಲ್ ವರ್ಬ್. ದೇ ಆರ್ ಗ್ಲಾಸಸ್, ಶೂಸ್, ಸಿಸರ್ಸ್, ಪ್ಯಾಂಟ್ಸ್ ಮತ್ತೆ ಟ್ರೌಸರ್ಸ್, ಸ್ಪೆಕ್ಟೇಕಲ್ಸ್ ಅಂತ ಹೇಳಿ ಎಟ್ಸೆಟ್ರಾ. ಅಂದ್ರೆ ಕೆಲವು ಪದಗಳು ಏನಂತಂದ್ರೆ ಯಾವಾಗ್ಲೂ ಅವು ಪ್ಲೂರಲ್ ವರ್ಬ್ ಗಳನ್ನೇ ಬಳಸಬೇಕು. ಆಮೇಲೆ ಅವು ಪ್ಲೂರಲ್ ಇರ್ತವೆ, ಪ್ಲೂರಲ್ ವರ್ಬ್ ಗಳನ್ನೇ ಬಳಸಬೇಕು. ಯಾವ ತರ ಅಂದ್ರೆ ಅವು ಎರಡನ್ನ ಹೊಂದಿರ್ತವೆ, ಎರಡುಗಳನ್ನ. ಅಂದ್ರೆ ಮೀನ್ಸ್ ಗ್ಲಾಸಸ್ ಅನ್ಕೊಳ್ರಿ, ಸ್ಪೆಕ್ಟೇಕಲ್ ಇದು ನಮ್ ಸ್ಪೆಕ್ಸ್ ಇರ್ತಾವಲ್ಲ, ಗ್ಲಾಸಸ್ ಅಂತಾನು ಕರಿತೀವಲ್ಲ. ಇವೇನಂದ್ರೆ ಎರಡು ಕಣ್ಣುಗಳಲ್ವಾ, ಎರಡು ಕಣ್ಣುಗಳಿಗೆ ಇರ್ತವೆ ಸ್ಪೆಕ್ಸ್ ಅಂದ್ರೆ ಎರಡು. ಸೊ ಹಂಗಾಗಿ ಏನು ಪ್ಲೂರಲ್, ಅವಕ್ಕೆ ನಾವು ಬಳಸುವಂತದ್ದು ಕೂಡ ಪ್ಲೂರಲ್ ಫಾರ್ಮ್ ಅಲ್ಲೇ ಪ್ಲೂರಲ್ ವರ್ಬ್ ಅನ್ನೇ ಬಳಸಬೇಕು. ಆಮೇಲೆ ಶೂಸ್ ಅನ್ನೋದು ಕೂಡ ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಇದು ಈ ರೀತಿನೇ ಬಳಸಬೇಕು ಅವನ್ನ. ಮತ್ತೆ ಇಂಗ್ಲಿಷ್ ಅಲ್ಲಿ ಈ ರೀತಿನೇ ಹೇಳ್ಬೇಕು, ಬರೀ ಶೂ ಅಂತ ಹೇಳಂಗಿಲ್ಲ, ಶೂಸ್ ಅಂತಾನೆ ಹೇಳ್ಬೇಕು. ಶೂಸ್ ಅನ್ನೋದು ಕೂಡ ಎರಡು ಇರ್ತವೆ, ಸೊ ಶೂಸ್ ಇದ್ರೆ ಪ್ಲೂರಲ್ ವರ್ಬ್. ಸಿಸರ್ಸ್ ಅಂದ್ರೆ ಕತ್ರಿಗಳು, ಅದಕ್ಕೂ ಕೂಡ ಎರಡು ಇರ್ತದೆ, ಹೌದಾ, ಎರಡು ಇರುತ್ತಲ್ಲ ಸಿಸರ್ಸ್ ಅನ್ನೋದು ಕೂಡ. ಆ ಕಾರಣಕ್ಕೆ ನಾವೇನ್ ಬಳಸಬೇಕು, ಪ್ಲೂರಲ್ ವರ್ಬ್ ಅನ್ನೇ ಬಳಸಬೇಕು. ಪ್ಯಾಂಟ್ಸ್ ಅನ್ನೋದು ಕೂಡ ಎರಡು ಪ್ಯಾಂಟ್. ಟ್ರೌಸರ್ಸ್ ಅಂದ್ರೆ ಪ್ಯಾಂಟ್, ಆಕ್ಚುಲಿ ಪ್ಯಾಂಟ್ ಎರಡು ಕಾಲು ಇರ್ತಾವಲ್ಲ, ಸೊ ಹಂಗಾಗಿ ಇವಕ್ಕೆಲ್ಲ ನಾವು ಪ್ಲೂರಲ್ ವರ್ಬ್ ಗಳನ್ನೇ ಬಳಸಬೇಕು. ಸ್ಪೆಕ್ಟೇಕಲ್ಸ್ ಬರೀ ಸ್ಪೆಕ್ಸ್ ಅಂತೀವಿ ನಾವು, ಸ್ಪೆಕ್ಟೇಕಲ್ಸ್ ಅಂತ ಕರಿಬೇಕು. ಇವು ಕೂಡ ಪ್ಲೂರಲ್ ಅನ್ನೇ ಬಳಸಬೇಕು ಯಾವಾಗ್ಲೂ. ನೋಡಿ ಫಾರ್ ಎಕ್ಸಾಂಪಲ್, ಹಿಸ್ ಟ್ರೂಸರ್ಸ್ ಆರ್ ವೆರಿ ಲೂಸ್. ಬರೀ ಟ್ರೂಸರ್ ಅಂತ ಹೇಳ್ಬಾರ್ದು, ಹಿಸ್ ಟ್ರೂಸರ್ಸ್ ಆರ್ ವೆರಿ ಲೂಸ್. ಇಲ್ಲಿ ಪ್ಲೂರಲ್ ವರ್ಬ್ ಅನ್ನ ಹಾಕಿವಿ, ಯಾಕಂದ್ರೆ ಇಲ್ಲಿ ಟ್ರೌಸರ್ಸ್ ಅನ್ನೋದು ಪ್ಯಾಂಟ್ಸ್ ಗೊತ್ತಲ್ಲ, ಎರಡು ಕಾಲುಗಳಿರ್ತವೆ, ಆ ಕಾರಣಕ್ಕೆ ಬಹುವಚನ, ಸೊ ಪ್ಲೂರಲ್ ಫಾರ್ಮ್ ಅನ್ನೇ ಹಾಕ್ಬೇಕು, ಪ್ಲೂರಲ್ ವರ್ಬ್ ಅನ್ನೇ ಬಳಸಬೇಕು. ನೆಕ್ಸ್ಟ್ ಯುವರ್ ಸ್ಪೆಕ್ಟೇಕಲ್ಸ್ ಆರ್ ಆನ್ ದ ಸ್ಟಡಿ ಟೇಬಲ್. ಸ್ಟಡಿ ಟೇಬಲ್ಸ್ ಅಲ್ಲಿ ನಿನ್ ಸ್ಪೆಕ್ಸ್ ಇದಾವ ಅಂತ ಹೇಳ್ತೀವಲ್ಲ, ಈ ಸ್ಪೆಕ್ಟೇಕಲ್ಸ್ ಅಂದ್ರೆ ಇವು ಪ್ಲೂರಲ್ ವರ್ಬ್ ಅನ್ನೇ ಹೇಳ್ಬೇಕು. ಓಕೆ, ಮೈ ಶೂಸ್ ಆರ್ ಬಾಟ್ ಇನ್ ಆನ್ಲೈನ್. ಶೂಸ್ ಅನ್ನೋದು ಇಲ್ಲೇನಿದೆ ಎರಡು ಅಂತ ಇರ್ತವೆ, ಆ ಕಾರಣಕ್ಕೆ ನಾವು ಇಲ್ಲಿ ಏನ್ ಬಳಸಬೇಕು, ಪ್ಲೂರಲ್ ವರ್ಬ್. ಆದರೆ ಇದೇ ಪದಗಳ ಜೊತೆ ಎ ಪೇರ್ ಆಫ್ ಅಂತ ಬಳಕೆ ಮಾಡಿದಾಗ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಈ ಪದಗಳೇನ್ ನೋಡಿವಲ್ಲ, ಇವು ಡೈರೆಕ್ಟ್ ಆಗಿ ಇಂಥ ಪದಗಳು ಬಂದಾಗ ಇವುಗಳ ಮುಂದೆ ವರ್ಬ್ ಅಂದ್ರೆ ನಾವೇನ್ ಬಳಸಬೇಕು, ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ಆದ್ರೆ ಈ ಪದಗಳ ಜೊತೆಗೆ ಎ ಪೇರ್ ಆಫ್ ಅಂತ ಏನಾದ್ರೂ ಸೇರ್ಕೊಂಡ್ರೆ ಆಗ ನಾವು ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಯಾವ ರೀತಿ ಅಂತ ನೋಡ್ರಿ, ಎ ಪೇರ್ ಆಫ್ ಸಿಸರ್ಸ್ ಈಸ್ ಕೆಪ್ಟ್ ಆನ್ ದ ಟೇಬಲ್. ಅಂದ್ರೆ ಎ ಪೇರ್ ಆಫ್ ಸಿಸರ್ಸ್ ಇಸ್ ಕೆಪ್ಟ್ ಆನ್ ದ ಟೇಬಲ್ ಅಂದ್ರೆ ಒಂದು ಕತ್ರಿ ಜೊತೆ ಅಂತ ಹೇಳಿ ಕರಿತೀವಿ, ಒಂದು ಜೊತೆ ಅಂತ ಏನ್ ಕರಿತೀವಿ, ಎ ಪೇರ್ ಅಂದ್ರೆ ಒಂದು ಜೊತೆ, ಅದು ಟೇಬಲ್ ಮೇಲೆ ಇತ್ತು ಅಂತ ಹೇಳ್ಬೇಕಾದ್ರೆ ಇಲ್ಲಿ ನೋಡಿ, ಈ ಪೇರ್ ಆಫ್ ಅಂತ ಇರೋದಕ್ಕೆ ಇಲ್ಲಿ ಏನ್ ಮಾಡಿದ್ವಿ, ಈಸ್ ಅನ್ನೋದು ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಈ ಪೇರ್ ಆಫ್ ಇದ್ರೆ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಎ ಪೇರ್ ಆಫ್ ಶೂಸ್ ವಾಸ್ ಪ್ರೆಸೆಂಟೆಡ್ ಟು ಹಿಮ್. ಎ ಪೇರ್ ಆಫ್ ಇದೆ, ಆ ಕಾರಣಕ್ಕೆ ನಾವು ಇಲ್ಲಿ ಏನ್ ಮಾಡ್ತೀವಿ, ವಾಸ್ಗೆ ಸಿಂಗುಲರ್ ವರ್ಬ್ ಶೂಸ್. ಎ ಪೇರ್ ಆಫ್ ಶೂಸ್, ಬರೀ ಶೂಸ್ ಇದ್ರೆ ಇಲ್ಲಿ ಏನ್ ಮಾಡ್ತೀವಿ, ವರ್ ಅಂತ ಬಳಸ್ತೀವಿ, ಶೂಸ್ ವರ್ ಪ್ರೆಸೆಂಟೆಡ್ ಟು ಹಿಮ್. ಬಟ್ ಇಲ್ಲಿ ಏನಿದೆ, ಎ ಪೇರ್ ಆಫ್ ಇರೋದಕ್ಕೆ ಸಿಂಗುಲರ್ ವರ್ಬ್ ವಾಸ್ ಅನ್ನ ಬಳಸಿದೀವಿ. ನೆಕ್ಸ್ಟ್ ಬಂದು ಐದರ್, ನೈದರ್, ಈಚ್, ಎವ್ರಿ, ಎನಿವನ್, ಸಮ್ವನ್, ನೋಬಡಿ, ನನ್, ಸಂಬಡಿ ಆರ್ ದೀಸ್ ವರ್ಡ್ಸ್ ಟೇಕ್ ಆಲ್ವೇಸ್ ಸಿಂಗುಲರ್ ವರ್ಬ್. ಈ ಪದಗಳೇನಿದ್ವಲ್ಲ, ಐದರ್ ಆಗಿರ್ಬೋದು, ನೈದರ್ ಆಗಿರ್ಬೋದು, ಈಚ್ ಮತ್ತೆ ಎವ್ರಿ, ಎನಿವನ್, ಸಮ್ವನ್, ನಂಬಡಿ, ನನ್, ಸಂಬಡಿ ಅಂತೇಳಿ ಈ ಪದಗಳೇನಾದ್ರೂ ಬರ್ತಾವಲ್ಲ, ಈ ಪದಗಳೇನಾದ್ರೂ ಬಂದಾಗ ಇವು ಯಾವಾಗ್ಲೂ ಏನಂದ್ರೆ ಸಿಂಗುಲರ್ ವರ್ಬ್ ಗಳನ್ನ ತಗೊಳ್ತವೆ. ಆಗ್ಲೇ ನೋಡಿದ್ವಿ ಈಚ್ ಅಂಡ್ ಎವ್ರಿನ. ಅದೇ ರೀತಿ ಇನ್ನು ಕೆಲವು ಪದಗಳು ಐದರ್, ನೈದರು, ಎನಿವನ್, ಸಮ್ವನ್, ನೋಬಡಿ, ಈ ಪದಗಳೇನಾದ್ರೂ ವಾಕ್ಯದಲ್ಲಿ ಬಂದ್ರೆ ಆಗ ನಾವು ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. ಓಕೆ, ನೋಬಡಿ ವಿನ್ಸ್ ದ ವಾರ್. ನೋಬಡಿ ಅಂತ ಬಂದಿದೆ, ವಿನ್ಸ್ ದ ವಾರ್ ಅಂದ್ರೆ ನೋಬಡಿ ವಿನ್ಸ್ ಅನ್ನೋದು ಇಲ್ಲೇನಿದೆ, ವರ್ಬ್ ಪ್ಲಸ್ ಎಸ್ ಇದೆ, ಸೊ ಆ ಕಾರಣಕ್ಕೆ ಸಿಂಗುಲರ್ ವರ್ಬ್ ಆಗುತ್ತೆ. ಇಲ್ಲಿ ಸಿಂಗುಲರ್ ವರ್ಬ್ ಅನ್ನ ಬಳಸಿದ್ವಿ. ನನ್ ಆಫ್ ದೆಮ್ ಹ್ಯಾಸ್ ಡನ್ ದಿಸ್. ಹ್ಯಾಸ್ ಅನ್ನೋದು ಸಿಂಗುಲರ್ ವರ್ಬ್, ನನ್ನ ಜೊತೆಗೆ ನನ್ನ ಬಂದ್ರೆ ವಾಕ್ಯದಲ್ಲಿ ನಾವು ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಐದರ್ ಆಫ್ ದೆಮ್ ವಾಸ್ ಸೀರಿಯಸ್ ಆನ್ ಇಟ್. ಇಲ್ಲಿ ಐದರ್ ಅನ್ನೋ ಪದ ಬಂದಿದೆ, ಆ ಕಾರಣಕ್ಕೆ ನಾವು ಇಲ್ಲಿ ವಾಸ್ ಅನ್ನೋದು ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಟೂ ಸಿಂಗುಲರ್ ನೌನ್ಸ್ ಆರ್ ರಿಲೇಟೆಡ್ ಟು ಸೇಮ್ ಪರ್ಸನ್ ಆರ್ ಥಿಂಗ್ಸ್ ದೆನ್ ವರ್ಬ್ ಮಸ್ಟ್ ಬಿ ಸಿಂಗುಲರ್. ಅಂತಂದ್ರೆ ಏನಾದ್ರೂ ಎರಡು ಪದಗಳು, ಎರಡು ಏಕವಚನದ ನಾಮಪದಗಳು ಅಂದ್ರೆ ಎರಡು ಸಿಂಗುಲರ್ ನೌನ್ಸ್ ಗಳೇನಾದ್ರೂ ಒಂದೇ ವ್ಯಕ್ತಿಗೆ ಅಥವಾ ಒಂದೇ ವಸ್ತುಗಳಿಗೆ ಏನಾದ್ರೂ ಸಂಬಂಧಪಟ್ಟಿದ್ರೆ ನಾವು ಅವಾಗ ಯಾವ ವರ್ಬ್ ಅನ್ನ ಬಳಸಬೇಕು ಅಂದ್ರೆ ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಆಗ್ಲೇ ನೋಡಿದ್ವಿ ನಾವು ಅಲ್ಲಿ ಏನಂದ್ರೆ, ಅದು ಏನಂತಂದ್ರೆ ಒಂದೇ ತತ್ವವನ್ನ ಹೇಳುವಂತ ಪದಗಳಾಗಿರ್ಬೋದು, ಅಂತ ಪದಗಳಿಗೆ ನಾವೇನ್ ಬಳಸಿ ಸಿಂಗುಲರ್ ವರ್ಬ್ ಅನ್ನ ಬಳಸಿದ್ವಿ. ಅದೇ ರೀತಿಯಲ್ಲಿ ಎರಡು ನಾಮಪದಗಳೇನಾದ್ರೂ ಏಕವಚನದ ನಾಮಪದಗಳು ಒಂದೇ ವ್ಯಕ್ತಿಗೆ ಅಥವಾ ಒಂದೇ ವಸ್ತುವಿಗೆ ಸಂಬಂಧಿಸಿದ್ರೆ ಅಂತ ಪದಗಳನ್ನ ಹೇಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ದ ಮ್ಯಾಜಿಸ್ಟ್ರೇಟ್ ಅಂಡ್ ಕಲೆಕ್ಟರ್ ಹ್ಯಾಸ್ ಕಮ್. ದ ಮ್ಯಾಜಿಸ್ಟ್ರೇಟ್ ಅಂಡ್ ಕಲೆಕ್ಟರ್ ಹ್ಯಾಸ್ ಕಮ್. ನೋಡ್ರಿ, ಮ್ಯಾಜಿಸ್ಟ್ರೇಟ್ ಮತ್ತೆ ಕಲೆಕ್ಟರ್ ಹ್ಯಾಸ್ ಕಮ್, ಇಲ್ಲಿ ಸಿಂಗುಲರ್ ವರ್ಬ್ ಬಳಸ್ತೀವಿ. ಯಾಕಂತಂದ್ರೆ ಮ್ಯಾಜಿಸ್ಟ್ರೇಟ್ ಮತ್ತೆ ಕಲೆಕ್ಟರ್ ಇಬ್ರು ಕೂಡ ಒಂದೇ ವ್ಯಕ್ತಿಗಳು. ಹೇಗಂತ ಕಂಡಿಡ್ಬೋದು ಅಂತ ಆಗ್ಲೇ ನಿಮಗೆ ಒಂದು ಟ್ರಿಕ್ಸ್ ಅನ್ನ ಹೇಳಿದ್ದೆ. ಏನಂತ ಅಂದ್ರೆ, ಇಲ್ಲಿ ದ ಅಂತ ಒಂದು ಆರ್ಟಿಕಲ್ ಇರುತ್ತೆ, ಅದೇನಾದ್ರೂ ಫಸ್ಟ್ ಸಬ್ಜೆಕ್ಟಿಗೆ ಬಂದು ಸೆಕೆಂಡ್ ಸಬ್ಜೆಕ್ಟಿಗೆ ಬಂದಿಲ್ಲ ಅಂತಂದ್ರೆ ಇವರಿಬ್ರು ಒಬ್ರೆ, ಆ ಕಾರಣಕ್ಕೆ ನಾವು ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ದ ಪೋಯೆಟ್ ಅಂಡ್ ಕ್ರಿಟಿಕ್ ಹ್ಯಾಸ್ ಬೀನ್ ಆನರ್ಡ್ ಅಂತೇಳಿ, ಪೋಯೆಟ್ ಅಂದ್ರೆ ಒಬ್ಬ ಕವಿ ಮತ್ತೆ ವಿಮರ್ಶಕ ಇಬ್ರು ಒಬ್ರೆ. ಹೆಂಗೆ, ಇಲ್ಲಿ ದಾ ಇದೆ, ಇಲ್ಲಿ ದಾ ಇಲ್ಲ.
ದ ಆರ್ಟಿಕಲ್ ಇಲ್ಲಿ ಸೆಕೆಂಡ್ ಸಬ್ಜೆಕ್ಟ್ ಅಲ್ಲಿ ಇಲ್ಲ, ಆ ಕಾರಣಕ್ಕೆ ಇವರಿಬ್ರು ಒಂದೇ. ಸೊ ಹಂಗಾಗಿ ಹ್ಯಾಸ್ ಸಿಂಗುಲರ್ ವರ್ಬ್ ಅನ್ನ ಬಳಸಿದ್ವಿ. ಎ ರೆಡ್ ಅಂಡ್ ವೈಟ್ ಬುಲ್ ಈಸ್ ಇನ್ ದ ಫೀಲ್ಡ್. ಎ ರೆಡ್ ಅಂಡ್ ವೈಟ್ ಬುಲ್ ಈಸ್ ಇನ್ ದ ಫೀಲ್ಡ್ ಅಂದ್ರೆ ಇಲ್ಲಿ ಎ ಆರ್ಟಿಕಲ್ ಇದೆ, ಇಲ್ಲಿ ಇಲ್ಲ, ಸೆಕೆಂಡ್ ಸಬ್ಜೆಕ್ಟ್ ಅಲ್ಲಿ ಎ ಇಲ್ಲ, ಆ ಕಾರಣಕ್ಕೆ ಏನಿದು ಇಲ್ಲಿ ಸಿಂಗುಲರ್ ವರ್ಬ್. ಓಕೆ. ಆದರೆ ಯಾವಾಗ ಎರಡು ನೌನ್ಗಳ ಜೊತೆ ಆರ್ಟಿಕಲ್ ದ ಅಥವಾ ಎ ಗಳನ್ನ ಬಳಸ್ತೀವೋ ಆಗ ಅವೆರಡು ಬೇರೆ ಬೇರೆ ಅಂತೇಳಿ ಅರ್ಥ. ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ದಾ ಬಂದು ಇನ್ನೊಂದು ಸಬ್ಜೆಕ್ಟ್ ಅಲ್ಲೂ ದಾ ಬಂದ್ರೆ, ಎ ಬಂದು ಇನ್ನೊಂದು ಸಬ್ಜೆಕ್ಟ್ ಅಲ್ಲೂ ಎ ಬಂದ್ರೆ ಆಗ ವರ್ಬ್ ಏನಾಗಿರ್ತದೆ, ಪ್ಲೂರಲ್ ಆಗಿರ್ತದೆ. ಅಂದ್ರೆ ಅವೆರಡು ಬೇರೆ ಬೇರೆ ಅಂತ ಹೇಳಿ ಅರ್ಥ. ಫಾರ್ ಎಕ್ಸಾಂಪಲ್ ನೋಡ್ರಿ, ಎ ರೆಡ್ ಅಂಡ್ ಎ ವೈಟ್ ಬುಲ್ ಆರ್ ಇನ್ ದ ಫೀಲ್ಡ್. ಸಾರಿ, ಎ ರೆಡ್ ಅಂಡ್ ಎ ವೈಟ್ ಬುಲ್ ಆರ್ ಇನ್ ದ ಫೀಲ್ಡ್ ಅಂದ್ರೆ ಒಂದು ಕೆಂಪು ಗೂಳಿ ಬೇರೆ, ಇನ್ನೊಂದು ವೈಟ್ ಗೂಳಿ ಬೇರೆ ಅಂತ ಹೇಳಂತದ್ದು. ಇಲ್ಲೂ ಆರ್ಟಿಕಲ್ ಎ ಬಳಸಿದ್ವಿ, ಸೆಕೆಂಡ್ ಸಬ್ಜೆಕ್ಟ್ ಅಲ್ಲೂ ಎ ಬಳಸಿದ್ವಿ. ಅಂದ್ರೆ ಇವೆರಡು ಬೇರೆ ಬೇರೆ ಅಂತ ಆಗ ಏನ್ ಮಾಡ್ಬೇಕು, ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ಆ ಕಾರಣಕ್ಕೆ ಇಲ್ಲಿ ಪ್ಲೂರಲ್ ವರ್ಬ್ ಅನ್ನ ಬಳಸಿದ್ವಿ. ಗೊತ್ತಾಯ್ತಲ್ಲ. ಆರ್ಟಿಕಲ್ ಎರಡು ಸಬ್ಜೆಕ್ಟ್ ಅಲ್ಲಿ ಬಂದ್ರೆ ಆಗ ಅದು ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು, ಬೇರೆ ಬೇರೆ ಅಂತ ಹೇಳಾಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡ್ರಿ, ದ ಮ್ಯಾಜಿಸ್ಟ್ರೇಟ್ ಅಂಡ್ ದ ಕಲೆಕ್ಟರ್ ಹ್ಯಾವ್ ಕಮ್. ಇಲ್ಲಿ ನೋಡ್ರಿ ಅದೇ ಹ್ಯಾಸ್ ಕಮ್ ಅಂತ ಹಾಕಿದ್ವಿ, ಯಾಕಂದ್ರೆ ಅವರಿಬ್ರು ಒಬ್ಬರೇ ಆಗಿದ್ರು. ಸೊ ಹಿ ಅಂತ ಬರ್ತಿತ್ತು, ಹಾಗೆ ಹ್ಯಾಸ್ ಬಳಸಿದ್ವಿ. ಈ ಶೀಟ್ಗಳಿಗೆ ಹ್ಯಾಸ್ ಬಳಸ್ತೀವಲ್ಲ, ಅದು ಸಿಂಗುಲರ್ ವರ್ಬ್. ದ ಮ್ಯಾಜಿಸ್ಟ್ರೇಟ್ ಅಂಡ್ ದ ಕಲೆಕ್ಟರ್, ಇಲ್ಲಿ ದಾ ಇದೆ, ಇಲ್ಲಿ ದಾ ಇದೆ, ಎರಡು ಆರ್ಟಿಕಲ್ ಇದಾವೆ ಎರಡು ಸಬ್ಜೆಕ್ಟ್ ಹತ್ರ. ಸೊ ಹಂಗಾಗಿ ಪ್ಲೂರಲ್ ವರ್ಬ್. ನೆಕ್ಸ್ಟ್ ಬಂದು ಕೆಲವು ಪದಗಳ ಎಸ್ ಜೊತೆ ಸೇರಿಸಿ ಅವುಗಳನ್ನ ಪ್ಲೂರಲ್ ಮಾಡಲು ಬರಲ್ಲ. ಕೆಲವು ಪದಗಳನ್ನ ಏನಂದ್ರೆ ಎಸ್ ಜೊತೆಗೆ ಸೇರಿಸಿ ಅವುಗಳನ್ನ ನಾವು ಪ್ಲೂರಲ್ ಮಾಡಕ್ ಬರಲ್ಲ. ಅದಕ್ಕಾಗಿ ಈ ಮುಂದಿನ ಪದಗಳು ಯಾವಾಗಲೂ ಸಿಂಗುಲರ್ ಗಳಾಗಿದ್ದು ಸಿಂಗುಲರ್ ವರ್ಬ್ ಗಳನ್ನೇ ತಗೊಂಡು ಇವಾಗಲೇ ನೋಡಿ ಫರ್ನಿಚರ್ ಮತ್ತೆ ಲಗೇಜ್ ಅಂತ ಹೇಳಿ. ಇದನ್ನ ಮತ್ತೆ ನಿಮಗೆ ಇದನ್ನ ಒಂದ್ಸರಿ ಹೇಳ್ತೀನಿ. ಏನಂದ್ರೆ ಕೆಲವು ಪದಗಳನ್ನ ನಾವು ಅವನ್ನ ಪ್ಲೂರಲ್ ಮಾಡಬಾರ್ದು ಇವತ್ತು, ಆದ್ರೆ ನಾವು ಮಾಡ್ತಿರ್ತೀವಿ, ಹಂಗೆ ಬಳಸಬೇಕಾದ್ರೆ ತಪ್ಪು. ಇಂಗ್ಲಿಷ್ ಪದಗಳಲ್ಲಿ ಅಂತ ಪದಗಳು ಇಲ್ವೇ ಇಲ್ಲ, ಪ್ಲೂರಲ್ ಫಾರ್ಮ್ ಅಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್ ಯಾವಂತ ನೋಡ್ರಿ, ಇವನ ಎಕ್ಸಾಮ್ಗಳಲ್ಲಿ ಕೇಳ್ದಾನೆ ಎರರ್ ಐಡೆಂಟಿಫಿಕೇಶನ್ ಅಲ್ಲಿ ನಮಗೆ, ಯಾಕಂದ್ರೆ ಈ ಪದಗಳ ಪರಿಚಯ ಇರೋದಿಲ್ಲ. ಫರ್ನಿಚರ್, ಲಗೇಜ್, ಸೀನರಿ, ಇನ್ಫಾರ್ಮೇಶನ್, ಪೋಯಟ್ರಿ, ಪರ್ಸೆಂಟೇಜ್, ನಾಲೆಜ್, ಅಡ್ವೈಸ್, ನ್ಯೂಸ್, ಮ್ಯೂಸಿಕ್, ಹೇರ್, ಇಕ್ವಿಪ್ಮೆಂಟ್ ಅಂತ ಹೇಳಿ. ಇಲ್ಲೇನಪ್ಪಾ ಅಂತಂದ್ರೆ ಫರ್ನಿಚರ್ ಪದಗಳಾಗಿರ್ಬೋದು. ಈ ಫರ್ನಿಚರ್ ಅನ್ನ ನಾವು ಫರ್ನಿಚರ್ಸ್ ಅಂತ ಹೇಳಕ್ಕಾಗಲ್ಲ, ತಪ್ಪು. ಲಗೇಜ್ ಅಷ್ಟೇ, ಲಗೇಜಸ್ ಅಲ್ಲ. ಸೀನರೀಸ್ ಅಂತ ಹೇಳ್ಬಾರ್ದು. ಮತ್ತೆ ಇನ್ಫಾರ್ಮೇಶನ್ಸ್, ಇದಂತೂ ಬಹಳ ಸರಿ ನಾವು ಹೇಳ್ತಿರ್ತೀವಿ, ಅದೇ ತಪ್ಪು. ಇನ್ಫಾರ್ಮೇಶನ್ ಅಷ್ಟೇ ಅದು. ಪೋಯಟ್ರಿ ಅಷ್ಟೇ. ಪರ್ಸೆಂಟೇಜಸ್ ಅಲ್ಲ, ಪರ್ಸೆಂಟೇಜ್. ನಾಲೆಡ್ಜ್ ಅಷ್ಟೇ. ಅಡ್ವೈಸ್, ನ್ಯೂಸ್ ಅನ್ನೋದು ಯಾವಾಗ್ಲೂ ಅದ ಒಂದೇ ಫಾರ್ಮಲ್ ಇರುತ್ತೆ. ನ್ಯೂಸ್ ಅನ್ನೋದು ನ್ಯೂಸಸ್ ಅಂತ ಹೇಳಕ್ಕಾಗಲ್ಲ, ನ್ಯೂಸ್ ಅಷ್ಟೇ. ಮ್ಯೂಸಿಕ್ ಅನ್ನ ಯಾವತ್ತು ಎಸ್ ಅಂತ ಸೇರಿಸಬಾರ್ದು. ಮ್ಯೂಸಿಕ್. ಹೇರ್, ಇದಂತೂ ಬಹಳ ಸರಿ ಹೇಳ್ತೀವಿ, ಏರ್ಸ್ ಅಂತ ಹೇಳ್ತೀವಿ, ತಪ್ಪು. ಹೇರ್ ಅಂತ ಬಳಕೆ ಮಾಡಬೇಕು. ಇಕ್ವಿಪ್ಮೆಂಟ್ಸ್ ಅಲ್ಲ, ಇಕ್ವಿಪ್ಮೆಂಟ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಆಲ್ ಈಸ್ ಲಗೇಜ್ ವಾಸ್ ಥ್ರೋನ್ ಔಟ್. ಓಕೆ, ಇದು ಕರೆಕ್ಟ್ ಆಗಿದೆ. ಆಲ್ ಈಸ್ ಲಗೇಜ್ ವಾಸ್ ಥ್ರೋನ್ ಔಟ್, ಇದರ ಬಳಕೆ ಕರೆಕ್ಟ್ ಆಗಿದೆ. ಅದೇ ಆಲ್ ಈಸ್ ಲಗೇಜಸ್ ವರ್ ಥ್ರೋನ್ ಔಟ್, ಇದನ್ನ ಏನ್ ಮಾಡ್ತೀವಿ ನಾವು, ಹಿಂಗ್ ಹೇಳ್ತೀವಿ, ಲಗೇಜಸ್. ತಪ್ಪು. ಈ ತರ ಇಂಗ್ಲಿಷ್ ಅಲ್ಲಿ ಯಾವ ಪದಗಳು ಇಲ್ಲ. ಆಲ್ ಈಸ್ ಲಗೇಜ್ ವರ್ ಥ್ರೋನ್ ಔಟ್ ಈ ತರನೇ ಎಕ್ಸಾಂಪಲ್ ಕೊಡ್ತಾರೆ. ಇಲ್ಲಿ ಲಗೇಜಸ್ ಅನ್ನೋದೇ ತಪ್ಪು. ಕುವೆಂಪುಸ್ ಪೋಯಟ್ರಿ ಇಸ್ ಇಮ್ಮಾರ್ಟಲ್, ಇದು ಸರಿಯಾಗಿದೆ. ಕುವೆಂಪುಸ್ ಪೋಯಟ್ರೀಸ್ ಆರ್ ಇಮ್ಮಾರ್ಟಲ್, ರಾಂಗ್, ಇದು ತಪ್ಪು. ದಿಸ್ ಬುಕ್ ಹ್ಯಾಸ್ ಲಾಟ್ ಆಫ್ ಇನ್ಫಾರ್ಮೇಶನ್, ಕರೆಕ್ಟ್. ದಿಸ್ ಬುಕ್ ಹ್ಯಾವ್ ಲಾಟ್ ಆಫ್ ಇನ್ಫಾರ್ಮೇಶನ್ಸ್, ತಪ್ಪು. ಇನ್ಫಾರ್ಮೇಶನ್ ಯಾವಾಗಲೂ ಬರೀ ಇನ್ಫಾರ್ಮೇಶನ್ ಅಂತ ಹೇಳ್ಬೇಕು. ಇದನ್ನ ಒಂದ್ಸರಿ ನೋಡ್ಕೊಳ್ರಿ, ಎಕ್ಸಾಮ್ ಅಲ್ಲಿ ಬಹಳ ಸರಿ ಕೇಳಿದ್ದಾರೆ. ನೆಕ್ಸ್ಟ್ ಈ ಅಡ್ವೈಸ್ ಅನ್ನೋದನ್ನ ಏನು ಅಂತಂದ್ರೆ, ಈ ಮೊನ್ನೆ ಗ್ರೂಪ್ ಸಿ 2020 ಅಲ್ಲಿ ಒಂದು ಕ್ವಶನ್ ಕೇಳಿದ್ರು. ಏನಪ್ಪಾ ಅಂದ್ರೆ, ಅಡ್ವೈಸ್ ಅನ್ನೋ ಪದದ ಮೇಲೆ ಎರರ್ ಅಂಡ್ ಐಡೆಂಟಿಫಿಕೇಶನ್ ಅಲ್ಲಿ ಕೇಳಿದ್ರು. ಯಾವ ತರ ಅಂದ್ರೆ, ಈ ಅಡ್ವೈಸ್ ಅನ್ನೋದು ಎರಡು ಪದಗಳಿವೆ. ಅಡ್ವೈಸ್ ಅನ್ನೋದು ಈ ಸಿ ಇಂದ ಎಂಡ್ ಆದ್ರೆ ನೌನ್ ಆಗುತ್ತೆ, ಎಸ್ ಇಂದ ಎಂಡ್ ಆದ್ರೆ ವರ್ಬ್ ಆಗುತ್ತೆ. ಅಡ್ವೈಸ್ ಅನ್ನೋದು ಸಿ ಇಂದ ಎಂಡ್ ಆದ್ರೆ ನೌನು, ಎಸ್ ಇಂದ ಎಂಡ್ ಆದ್ರೆ ವರ್ಬ್ ಅಂತ ಹೇಳಿ. ಇಲ್ಲಿ ನಾವು ಎಕ್ಸಾಮ್ ಗಳಲ್ಲಿ ಮೊನ್ನೆ 2021 ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ರು ಅಂದ್ರೆ, ದ ಟೀಚರ್ ಗೇವ್ ಮಿ ಗುಡ್ ಅಡ್ವೈಸ್. ಟೀಚರ್ ಗೇವ್ ಮಿ ಗುಡ್ ಅಡ್ವೈಸ್, ನೌನ್ ಅನ್ನ ಹೇಳಿದ್ದಾರೆ, ನೌನ್ ಪದವನ್ನ ಕೊಟ್ಟಿದ್ದಾರೆ, ಅಲ್ಲ ನೌನ್ ಪದವನ್ನ ಅಲ್ಲಿ ಬಳಸಬೇಕು. ಆದ್ರೆ ಅವ್ರು ಕೊಟ್ಟಿದ್ದು ನಮಗೆ ವರ್ಬ್ ಪದವನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಈ ಅಡ್ವೈಸ್ ಅನ್ನೋದು ಇದೊಂದು ವರ್ಬ್, ಇಲ್ಲಿ ವರ್ಬ್ ಆಗ್ಬೇಕಿತ್ತು. ಬಟ್ ಇಲ್ಲಿ ದ ಟೀಚರ್ ಗೇವ್ ಮಿ ಗುಡ್ ಅಡ್ವೈಸ್, ಸಲಹೆ ಅನ್ನೋದು ಒಂದು ನಾಮಪದ. ಈ ನಾಮಪದ ಏನಂದ್ರೆ ಕೊನೆಗಿರ್ಬೇಕಲ್ಲ. ಇಲ್ಲಿ ಯಾವ ಪದವನ್ನ ಬಳಸಿದ್ದಾರೆ, ಟೀಚರ್ ನಮಗೇನು ಸಲಹೆ ಕೊಡ್ತಾರೆ, ಸಲಹೆ ಅನ್ನೋದು ಒಂದು ನಾಮಪದ, ನೌನ್ ಅಲ್ವಾ. ಇಲ್ಲಿ ಅಡ್ವೈಸ್ ಅನ್ನೋದು ನಾವು ಹೇಳುವಂಥದ್ದು, ಮಾಡುವಂಥದ್ದು. ಸಲಹೆ ಮಾಡಿದ್ವಿ ಅಂತ ಹೇಳೋದು, ಅಂದ್ರೆ ಸಲಹೆ ಕೊಟ್ರು ಅಂತ ಇದೆ. ಒಂದು ಒಳ್ಳೆ ಸಲಹೆ ಕೊಟ್ರಪ್ಪ ಅಂತ ಹೇಳೋದು. ಇಲ್ಲಾಂದ್ರೆ ಎಸ್ ಸಿ ಬಂದ್ರೆ ಇದೇನಿದು ವರ್ಬ್, ಅದಕ್ಕೆ ಇದು ತಪ್ಪು. ಇಲ್ಲೇನಾಗ್ಬೇಕಿತ್ತು, ಅಡ್ವೈಸ್ ಆಗ್ಬೇಕಿತ್ತು. ಅಲ್ಲೇನ್ ಕೇಳಿದ್ರು ಅಂದ್ರೆ, ದ ಟೀಚರ್ ಅನ್ನೋದು ಎ, ಗೇವ್ ಮಿ ಅನ್ನೋದು ಬಿ, ಆಮೇಲೆ ಗುಡ್ ಅಡ್ವೈಸ್ ಅನ್ನೋದು ಸಿ ಆಗಿತ್ತು. ಈ ತರ ABC ಇದ್ರಲ್ಲಿ ಯಾವ ತಪ್ಪು, ನಾಲ್ಕನೇದು ನೋ ಎರರ್ ಅಂತ ಹೇಳಿ ಕೊಟ್ಟಿದ್ರು. ಇದ್ರಲ್ಲಿ ತಪ್ಪೇ ಆದಂದ್ರೆ ಗುಡ್ ಅಡ್ವೈಸ್ ಅನ್ನೋದೇ ತಪ್ಪು. ಯಾಕಂದ್ರೆ ಅಡ್ವೈಸ್ ಅನ್ನೋದು ಅಲ್ಲಿ CE ಆಗ್ಬೇಕಿದ್ದು, ಅವ್ರೇನ್ ಕೊಟ್ಟಿದೆ SE ಅಂತ ಹೇಳಿ ಕೊಟ್ಟಾರ. ಸೊ CE ಅಂದ್ರೆ ನೌನು, SE ಅಂದ್ರೆ ವರ್ಬ್. ಇದನ್ನ ನೆನ್ಪಿಟ್ಕೊಳ್ರಿ. ಓಕೆ, ಇದಿಷ್ಟು ನನ್ನ ಕ್ಲಾಸ್ ಫ್ರೆಂಡ್ಸ್. ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಇದೆ, ಎ ಪ್ಯಾಕ್ ಆಫ್ ಕಾರ್ಡ್ಸ್ ಲೈಂಗ್ ಆನ್ ದ ಗ್ರೌಂಡ್ ಅಂತ ಹೇಳಿ. ಇಲ್ಲಿ ಯಾವ್ದನ್ನ ಬಳಸ್ತೀರಿ ನೋಡಿ, ಈಗಾಗಲೇ ನಾವು ನೋಡಿದ್ವಿ ಆ ಎಕ್ಸಾಂಪಲ್, ಆ ರೂಲ್ಸ್ ಗಳ ಮೇಲೆ ಈ ಒಂದೆರಡು ಉದಾಹರಣೆಗಳು. ಎ ಪ್ಯಾಕ್ ಆಫ್ ಕಾರ್ಡ್ಸ್ ಲೈಂಗ್ ಆನ್ ದ ಗ್ರೌಂಡ್. ಇಲ್ಲಿ ಎ ಪ್ಯಾಕ್ ಆಫ್ ಕಾರ್ಡ್ಸ್ ಇದೆ, ನಾವು ಯಾವ್ದನ್ನ ಹಾಕ್ತಿವಿ, ಇಲ್ಲಿ ಯಾವ್ದು ಬರಬೇಕು ಆನ್ಸರ್, ಒಂದು ವಾಸ್ ಬರುತ್ತೆ. ಎ ಪ್ಯಾಕ್ ಆಫ್ ಅಂತಿದೆ, ಅಲ್ಲಿ ಎ ಪೇರ್ ಆಫ್ ಅಂತ ನೋಡಿದ್ವಲ್ಲ, ಅದೇ ರೀತಿ ಎ ಪ್ಯಾಕ್ ಆಫ್ ಕಾರ್ಡ್ಸ್ ಇದ್ರೆ ವಾಸ್ ಅನ್ನೋದು ಬರಬೇಕು.
ಅದೇ ರೀತಿ ಎ ಪೇರ್ ಆಫ್ ಸ್ಪೆಕ್ಟೇಕಲ್ಸ್ ಡ್ಯಾಶ್ ಫೌಂಡ್ ಆನ್ ದ ರೂಫ್. ನೋಡಿದ್ವಿ ಆಗ್ಲೇ ಎ ಪೇರ್ ಆಫ್ ಬಂದ್ರೆ ಯಾವ್ದು ತರ ಆಗ್ಬೇಕು, ಬರೀ ಸ್ಪೆಕ್ಟೇಕಲ್ಸ್ ಬಳಸಿದ್ರೆ ನಾವು ಯಾವ್ದನ್ನ ಬಳಸಬೇಕು, ಬರೀ ಸ್ಪೆಕ್ಟೇಕಲ್ಸ್ ಆದ್ರೆ ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ಆದ್ರೆ ಸಿಂಗುಲರ್ ಇದು ಎ ಪೇರ್ ಆಫ್ ಜೊತೆಗೆ ಸೇರಿಸಿದ್ರೆ ಆಗ ನಾವೇನ್ ಬಳಸಬೇಕು, ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. ಆ ಕಾರಣಕ್ಕೆ ಪೇರ್ ಆಫ್ ಬಂದ್ರೆ ಇಲ್ಲಿ ಆನ್ಸರ್ ಬಂದು ವಾಸ್ ಬರುತ್ತೆ. ನೆಕ್ಸ್ಟ್ ಬಂದು ಸೆವೆರಲ್ ಪ್ರೆಸೆಂಟ್ ಅಟ್ ದ ಮೀಟಿಂಗ್. ಸೆವೆರಲ್ ಅನ್ನೋದೇನು, ಸೆವೆರಲ್ ಅನ್ನೋದು ಯಾವಾಗ್ಲೂ ಯಾವ್ದನ್ನ ತಗೊಂಡೆ, ಈ ಮೆನಿ, ಸೆವೆರಲ್ ಈ ರೂಲ್ಸ್ ಅನ್ನ ನೋಡಿದ್ವಿ. ಮೆನಿ ಮತ್ತೆ ಫ್ಯೂ ಅಂತೇಳಿ ಇಂಥ ಪದಗಳು ಯಾವಾಗ್ಲೂ ಪ್ಲೂರಲ್ ವರ್ಬ್ ಅನ್ನ ತಗೊಂತೀವಿ. ಇಲ್ಲಿ ಆನ್ಸರ್ ಬಂದು ವರ್. ಪೇಷಿಯನ್ಸ್ ಆಸ್ ವೆಲ್ ಆಸ್ ಪರ್ಸಿವಿರೆನ್ಸ್ ಡ್ಯಾಶ್ ನೆಸೆಸರಿ ಫಾರ್ ಸಕ್ಸಸ್ ಇನ್ ಲೈಫ್. ಯಾವ ವರ್ಬ್ ಆಗುತ್ತೆ ಇಲ್ಲಿ, ಆಸ್ ವೆಲ್ ಆಸ್ ಬಂದ್ರೆ ಯಾವಾಗ್ಲೂ ವರ್ಡ್ ಫಸ್ಟ್ ಸಬ್ಜೆಕ್ಟ್ ಅನ್ನ ನೋಡ್ಬೇಕಂತ ಹೇಳಿದೆ. ನಾನು ಇಲ್ಲಿ ಪೇಷಿಯನ್ಸ್ ಅನ್ನೋದು ಏನು ಸಿಂಗುಲರ್ ಸಬ್ಜೆಕ್ಟ್, ಸೊ ಸಿಂಗುಲರ್ ವರ್ಬ್. ಇವೆರಡು ಸಿಂಗುಲರ್ ವರ್ಬ್ಗಳಿದಾವೆ, ಆಕ್ಚುಲಿ ಎರಡು ನಡೆಯುತ್ತೆ. ಆದ್ರೆ ಇದೇನಂತಂದ್ರೆ ಒಂದು ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ವಾಸ್ ತಗೋಬೇಕು, ಪ್ರೆಸೆಂಟ್ ಆದ್ರೆ ಈಸ್ ತಗೋಬೇಕು. 8 furlongs ಡ್ಯಾಶ್ ಈಕ್ವಲ್ ಟು ಎ ಮೈಲ್. ನಾವು ಒಂದು ಡಿಸ್ಟೆನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಯಾವ್ದನ್ನ ತಗೋಬೇಕು, ಸಿಂಗುಲರ್ ವರ್ಬ್ ಅನ್ನ ತಗೋಬೇಕು. ಒಂದು ಸಿಂಗುಲರ್ ಡಿಸ್ಟೆನ್ಸ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ಕ್ವಾಂಟಿಟಿನ ಹೇಳ್ಬೇಕಾದ್ರೆ ಸಿಂಗುಲರ್ ವರ್ಡ್ ಅನ್ನ ತಗೋಬೇಕು. ನೆಕ್ಸ್ಟ್ ಅರೇಬಿಯನ್ ನೈಟ್ಸ್ ಡ್ಯಾಶ್ ಅನ್ ಇಂಟ್ರೆಸ್ಟಿಂಗ್ ಬುಕ್. ಒಂದು ಬುಕ್ ಬಗ್ಗೆ ಹೇಳ್ಬೇಕಾದ್ರೆ ಎಸ್ ಇಂದ ಎಂಡ್ ಆದ್ರೆ, ಒಂದು ಬುಕ್ ಎಸ್ ಇಂದ ಎಂಡ್ ಆದ್ರೆ ಏನಂತ ಹೇಳಿದ್ದೆ, ಒಂದು ಸಿಂಗುಲರ್ ವರ್ಬ್ ಅನ್ನ ತಗೋಬೇಕಂತ ಹೇಳಿದ್ದೆ. ಸೊ ಆನ್ಸರ್ ಬಂದು ಈಸ್ ಅಂದ್ರೆ ಸಿಂಗುಲರ್ ವರ್ಬ್. ನೆಕ್ಸ್ಟ್ ಬಂದು ದ ಸಿಂಗರ್ ಅಂಡ್ ಡ್ಯಾನ್ಸರ್ ಡ್ಯಾಶ್ ಅರೈವ್ಡ್. ದ ಸಿಂಗರ್ ಅಂಡ್ ಡ್ಯಾನ್ಸರ್ ಡ್ಯಾಶ್ ಅರೈವ್ಡ್. ದ ಸಿಂಗರ್ ಡ್ಯಾನ್ಸರ್ ಅಂಡ್ ಪದ, ಈ ಎರಡು ಪದಗಳನ್ನ, ಎರಡು ಸಬ್ಜೆಕ್ಟ್ ಗಳನ್ನ ಜೋಡಿಸ್ತೀನಿ. ಅಂದ್ರೆ ಒಂದ್ ಕಡೆ ದ ಆರ್ಟಿಕಲ್ ಬಂದಿದೆ, ಇನ್ನೊಂದ್ ಕಡೆ ದ ಆರ್ಟಿಕಲ್ ಬಂದಿಲ್ಲ. ಇವೆರಡು ಒಂದೇ ಅಂತ ಅರ್ಥ. ಬಟ್ ಇವಾಗ ಯಾವ ಆಗ್ತೀರಿ, ಆನ್ಸರ್ ಬಂದು ಹ್ಯಾಸ್. ಯಾಕಂತಂದ್ರೆ ಇವೆರಡು ಒಂದೇ ಪದಗಳಾಗಿದೆ, ಸಿಂಗುಲರ್ ನಾವು. ಓಕೆ, ನೆಕ್ಸ್ಟ್ ಬಂದು ನನ್ ಆಫ್ ಯು ಡ್ಯಾಶ್ ಡನ್ ಯುವರ್ ವರ್ಕ್ ಪ್ರಾಪರ್ಲಿ. ಇಲ್ಲಿ ನನ್ ಆಫ್ ಯು ಅನ್ನೋದು ಏನಂತಂದ್ರೆ ಈ ತರ ನನ್ನ, ಎವ್ರಿ, ಈಚ್ ಇಂಥ ಪದಗಳು ಬಂದ್ರೆ ಯಾವ ವರ್ಬ್ ಅನ್ನ ಹಾಕ್ಬೇಕಂತ ಹೇಳಿದೆ, ಸಿಂಗುಲರ್ ವರ್ಬ್. ನನ್ ಆಫ್ ಯು ಹ್ಯಾಸ್ ಡನ್ ಯುವರ್ ವರ್ಕ್ ಪ್ರಾಪರ್ಲಿ. ನೆಕ್ಸ್ಟ್ ಬಂದು ಐದರ್ ಗೀತಾ ಆರ್ ಸೀತಾ ಡ್ಯಾಶ್ ಪ್ಲೇಡ್ ಎ ಟ್ರಿಕ್ ಆನ್ ಅಸ್. ಇಲ್ಲಿ ಗೀತಾ ಅಥವಾ ಸೀತಾ ಪ್ಲೇಡ್ ಎ ಟ್ರಿಕ್ ಆನ್ ಅಸ್ ಅಂತ ಇದೆ. ಅಂದ್ರೆ ಯಾವ ವರ್ಬ್ ಅನ್ನ ಹಾಕ್ಬೇಕು, ಐದರ್ ಆರ್ ಬಂದ್ರೆ ಸೆಕೆಂಡ್ ಸಬ್ಜೆಕ್ಟ್ ಅನ್ನ ನಾವು ನೋಡಿ ಹಾಕ್ಬೇಕು. ಇಲ್ಲಿ ಸೀತಾ ಅನ್ನೋದೇನು ಸಿಂಗುಲರ್ ವರ್ಬ್, ಆ ಕಡೆಗೆ ಹ್ಯಾಸ್ ಅಂತೇಳಿ ಬಳಸಬೇಕು. ನೆಕ್ಸ್ಟ್ ಈಚ್ ಆಫ್ ಸ್ಟೂಡೆಂಟ್ಸ್ ಡ್ಯಾಶ್ ಟು ಹ್ಯಾವ್ ಇಸ್ ಸೇ ಅಂತೇಳಿ. ಈಚ್ ಅನ್ನೋ ಪದ ಬಂದ್ರೆ ನಾವೇನ್ ಹಾಕ್ಬೇಕು, ಇಲ್ಲಿ ಈಚ್ ಅನ್ನೋ ಪದ ಬಂದ್ರೆ ಯಾವಾಗ್ಲೂ ಈಚ್, ಎವ್ರಿ ಇಂಥವೆಲ್ಲ ಬಂದ್ರೆ ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕು. ವಿಶಸ್ ಅನ್ನೋದು ಸಿಂಗುಲರ್ ವರ್ಬ್. ನೆಕ್ಸ್ಟ್ ಬಂದು ನೈದರ್ ಫುಡ್ ನಾರ್ ವಾಟರ್ ಡ್ಯಾಶ್ ಟು ಬಿ ಫೌಂಡ್ ದೇರ್. ನೈದರ್ ನಾರ್, ಐದರ್ ಆರ್ ಬಂದ್ರೆ ಸೆಕೆಂಡ್ ಸಬ್ಜೆಕ್ಟ್ ನೋಡಿ ವರ್ಬ್ ಅನ್ನ ಡಿಸೈಡ್ ಮಾಡ್ಬೇಕಂತ ಹೇಳಿದ್ದೆ. ಇಲ್ಲಿ ವರ್ಬ್ ಬಂದು ಏನಾಗಿದೆ, ಫುಡ್, ವಾಟರ್. ಇಲ್ಲಿ ಏನದು ಎರಡು ಸಿಂಗುಲರ್ ಇದೆ, ಬಟ್ ನಮಗೆ ಫುಡ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ವಾಟರ್ ಅನ್ನೋದು ಇಂಪಾರ್ಟೆಂಟ್. ಸೊ ವಾಟರ್ ಅನ್ನೋದು ಸಿಂಗುಲರ್ ಇದೆ. ಆ ಕಾರಣಕ್ಕೆ ಇವೇನಂದ್ರೆ ಅನ್ಕೌಂಟಬಲ್ ನೌನ್ಸ್, ಇವು ಯಾವಾಗಲೂ ಸಿಂಗುಲರ್ ಗಳನ್ನ ಬಳಸ್ತೀವಿ. ಸೊ ಅನ್ಕೌಂಟಬಲ್ ನೌನ್ ಸಿಂಗುಲರ್ ವರ್ಬ್, ಸೊ ವಾಸ್. 40 meters ಡ್ಯಾಶ್ ಎ ಗುಡ್ ಡಿಸ್ಟೆನ್ಸ್. 40 meters ಡ್ಯಾಶ್ ಎ ಗುಡ್ ಡಿಸ್ಟೆನ್ಸ್ ಅಂದ್ರೆ ಒಂದು ಡಿಸ್ಟೆನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಯಾವ ಪದಗಳನ್ನ ಬಳಸಬೇಕು, ಸಿಂಗುಲರ್ ವರ್ಬ್ ಗಳನ್ನ ಬಳಸಬೇಕಲ್ಲ. ಓಕೆ, ಈಸ್ 40 meters ಇಸ್ ಅ ಗುಡ್ ಡಿಸ್ಟೆನ್ಸ್. ಪಾಲಿಟಿಕ್ಸ್ ಡ್ಯಾಶ್ ಡರ್ಟಿ ಗೇಮ್. ಈ ಪಾಲಿಟಿಕ್ಸ್ ಒಂದು ಸಬ್ಜೆಕ್ಟ್ ಬಗ್ಗೆ ಆಗಿರ್ಬೋದು. ಈ ಕೆಲವೊಂದು ಪದಗಳು ಎಸ್ ಇಂದ ಎಂಡ್ ಆದ್ರೆ ಯಾವ ವರ್ಬ್ ಅನ್ನ ಬಳಸಬೇಕು, ಸಿಂಗುಲರ್ ವರ್ಬ್ ಅನ್ನ ಬಳಸಬೇಕು. ಓಕೆ, ಯಾವ್ದಂದ್ರೆ ಸಿಂಗುಲರ್ ವರ್ಬ್. ಪಾಲಿಟಿಕ್ಸ್ ಇಸ್ ಅ ಡರ್ಟಿ ಗೇಮ್ ಅಂತೇಳಿ. ಹಾಗೆ ದ ಆರ್ಸ್ ಅಂಡ್ ದ ಕ್ಯಾರೇಜ್ ಅಟ್ ದ ಡೋರ್ ಡ್ಯಾಶ್ ಅಟ್ ದ ಡೋರ್. ಈ ತರ ಎರಡು ಪದಗಳ ಜೊತೆ ಎರಡು ಆರ್ಟಿಕಲ್ ಸೇರಿದ್ರೆ, ಒಂದು ಸಬ್ಜೆಕ್ಟ್ ಜೊತೆಗೂ ಆರ್ಟಿಕಲ್ ಇದ್ದು ಇನ್ನೊಂದು ಸಬ್ಜೆಕ್ಟ್ ಜೊತೆಗೂ ಅದೇ ಆರ್ಟಿಕಲ್ ಏನಾದ್ರೂ ಇದ್ರೆ ಎರಡು ಬೇರೆ ಬೇರೆ ಅಂತ ಹೇಳಿದೆ. ಇಲ್ಲಿ ಅದಕ್ಕೆ ಬೇರೆ ಬೇರೆ ಬಂದ್ರೆ ಏನು ಪ್ಲೂರಲ್ ವರ್ಬ್ ಆಗುತ್ತೆ. ಓಕೆ, ನೋ ನ್ಯೂಸ್ ಡ್ಯಾಶ್ ಎ ಗುಡ್ ನ್ಯೂಸ್. ನೋ ನ್ಯೂಸ್ ಡ್ಯಾಶ್ ಎ ಗುಡ್ ನ್ಯೂಸ್ ಅಂತಂದ್ರೆ ಇಲ್ಲೇನ್ ಬರುತ್ತೆ, ಯಾವ ಪ್ಲೂರಲ್, ಸಾರಿ, ಯಾವ ವರ್ಬ್ ಅಂದ್ರೆ ಸಿಂಗುಲರ್ ವರ್ಬ್ ಬರುತ್ತೆ. ನ್ಯೂಸ್ ಅನ್ನೋದೊಂದು ಸಿಂಗುಲರ್ ವರ್ಬ್. ಈ ತರ ನ್ಯೂಸ್ಗಳು ಏನಂದ್ರೆ ಈ ನ್ಯೂಸ್ ಆಗಿರ್ಬೋದು, ಫರ್ನಿಚರ್ ಇರ್ಬೋದು, ಲಗೇಜ್ ಇರ್ಬೋದು, ಎಲ್ಲಾ ಪದಗಳು ಏನನ್ನ ತಗೊಂತೇವೆ ಅಂದ್ರೆ ಸಿಂಗುಲರ್ ವರ್ಬ್ ಗಳನ್ನ ತಗೊಳ್ತೇವೆ. ಇದಿಷ್ಟು ನನ್ನ ಕ್ಲಾಸ್ ಫ್ರೆಂಡ್ಸ್. ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.